ವಚ್ಚೆ ಮೋಹಿಷಿ ವ್ಯರ್ಥ ಕಳೆಯಲು ಜನ್ಮ ಮನುಷ್ಯನಿ ವ್ಯರ್ಥ ಕಳೆಯಲು ಹರಣ ಸ್ಮರಿಸಲಿಲ್ಲ ಜನ್ಮದ ಪಾಪ ಕಳೆಯಲಿಲ್ಲ ಹರಣ ಸ್ಮರಿಸಲಿಲ್ಲ ಜನ್ಮದ ಪಾಪ ಕಳೆಯಲಿಲ್ಲ ಶರಣರ ಸಂಗ ತುಳಾಡಿ ವಿವೇಕ ದುರತಿ ಮುಂತಾದ ಸದ್ಗುಣಗಳ ಪಡೆಯದೆ ವ್ಯರ್ಥ ಕಳೆಯಲು ಜನ್ಮ ಮನುಷ್ಯನಿ ವ್ಯರ್ಥ ಕಳೆಯಲು ಮತ್ತೆ ಗುರುತು ಮೋಹಿಷಿ ವ್ಯರ್ಥ ಕಳೆಯಲು ಜನ್ಮ ಮನುಷ್ಯನಿ ವ್ಯರ್ಥ ಕಳೆಯಲು ಶಾಸ್ತ್ರ ಏಕ ವಿರತಿ ಮುಂತಾದ ಸದ್ಗುಣಗಳ ಪಡೆಯದೆ ನೀನು ವ್ಯರ್ಥ ಕಳೆಯಲು ಶಾಸ್ತ್ರ ಕಲತಿ ಸುಳೆ ವಾದದೊಳಗ ಬೆರತಿ ವೇದ ಶಾಸ್ತ್ರ ಕಲತಿ ಸುಳೆ ವಾದದೊಳಗ ಬೆರತಿ ವೇದ ಮಾಡಬಾಗಿತ್ತು ಹೊಲಗು ಸಾಧು ಮಾತ್ರ ಸುಖ ಅನುಭವಿಸದೆ ನೀನು ವ್ಯರ್ಥ ಕಳೆಯಲು ಜನ್ಮ ಮನುಷ್ಯನಿ ವ್ಯರ್ಥ ಕಳೆಯಲು ಧನ ಹೊಡಿಕೆಯ ಮೋಹದ ಧನ ಜಾಲಗಳು ಸಿಲುಕಿ ಧನ ಹೊಡಿಕೆಯರ ಮೋಹದ ಧನ ಜಾಲಗಳು ಸಿಲುಕಿ ವಿನಮಿತ ಗುರು ಸಿದ್ದೇಶನು ನಿನ್ನಯು ಮನದಳು ಮನೆ ಮಾಡಿರುವುದನ್ನು ತಿಳಿಯದೆ ವಿನಮಿತ ಗುರು ಸಿದ್ದೇಶನು ನಿನ್ನಯ ಮನದಳು ಮನೆ ಮಾಡಿರುವುದನ್ನು ತಿಳಿಯದೆ ವ್ಯರ್ಥ ಕಳೆಯಲು ಜನ್ಮ ಮನುಷ್ಯನಿ ವ್ಯರ್ಥ ಕಳೆಯಲು ಮರ್ತ್ಯನಿಜಾತ್ಮನ ಗುರುತು ತಿಳಿಯದೆ ಮೃತ್ಯದ ಭೋಗಕ್ಕೆ ಮೋಹಿಸಿ ನೀನು ಮರ್ತ್ಯನಿಜಾತ್ಮನ ಗುರುತು ತಿಳಿಯದೆ ಮೃತ್ಯದ ಭೋಗಕ್ಕೆ ಮೋಹಿಸಿ ನೀನು ವ್ಯರ್ಥ ಕಳೆಯಲು ಜನ್ಮ ಮನುಷ್ಯನಿ ವ್ಯರ್ಥ ಕಳೆಯಲು ಕಳೆಯಲು ವ್ಯರ್ಥ ಕಳೆಯಲು ಶರಣಾರ್ಥಿಗಳು. ಇದುವರೆಗೆ ಶುದ್ಧ ಬ್ರಹ್ಮದ ಸದ್ಗುರುಗಳಾದ ಶ್ರೀ ಈಶ್ವರ ಚಕ್ರಡಿ ಗುರುಗಳು ಸುಂದರವಾಗಿ ತತ್ವಪದವನ್ನ ನಿರೂಪಿಸಿದರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಂತ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನು ಎಲ್ಲರೂ ಆಲಿಸೋಣ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಒಂದು ಬಟ್ಟಲಿನಲ್ಲಿ ಹಾಲು, ಹಾಲಿನೊಳಗೆ ಸಕ್ಕರೆ ಮತ್ತು ಒಂದು ಚಮಚ. ಇದು ಯಾವ ದೃಷ್ಟಾಂತ ಕೊಟ್ಟಿವ್ರಿ? ಇದು ಈ ದೃಷ್ಟಾಂತ ಎದಕ್ಕೆ ಕೊಟ್ಟಿವಿ? ಬಟ್ಟಲ್ ಅಂದ್ರೆ ಯಾವುದು? ಬಟ್ಟಲು ಅಂತ ಎದಕ್ಕೆ ಅಂತೀರಿ? ಬಟ್ಟಲು, ಗ್ಲಾಸು, ಪಾತ್ರೆನೋ? ನಮ್ಮ ಶರೀರ ಸ್ಥೂಲ ಶರೀರನೇ ಒಂದು ಪಾತ್ರೆ ಇದ್ದಾಗ ಅದರೊಳಗೆ ಹಾಲು ಇದೆ. ಹಾಲು ಎಂಥದ್ದು?
ನಿಮ್ಮ ಕೂಟಸ್ಥ ಆತ್ಮ, ಸಾಕ್ಷಿ, ಬ್ರಹ್ಮ, ಉಭಯತ ಚೇತನ ಏನೇನಂತೀರ ಪರಮಾಧಾರ ಅಧಿಷ್ಠಾನವಾದ ಚೇತನ ಅದರೊಳಗ ಅದ. ಹಾಲಿನೊಳಗೆ ಸಕ್ಕರೆ ಉಪಾಧಿಯಲ್ಲಿ ಯಾವುದದ? ಚಿದಾಭಾಸ. ಅಲ್ಲಿ ಚಿದಾಭಾಸ ಅಂತ ಆದ. ಆ ಚಿದಾಭಾಸ ಹಾಲಿನಾಗ ಸತ್ಸಂಗ ಎಂಬುವ ಒಂದು ಪ್ರತಿನಿತ್ಯ ಶ್ರವಣ ಮಾಡ್ತಿರಲ್ಲ, ಇದು ಚಮಚ ತಗೊಂಡು ತಿರುಗಿದ್ದಂಗ. ಸತ್ಸಂಗ ಮಾಡೋದಂದ್ರೆ ಚಮಚ ತಗೊಂಡು ತಿರುಗಿದ್ದಂಗೆ. ಸಾಧು ಸಜ್ಜನರ ಸಂಘದಲ್ಲಿ ಕುಳಿತು ಬ್ರಹ್ಮಜ್ಞಾನ ವಿಚಾರ ಮಾಡ್ತಿರಲ್ಲ, ಚಿಂತನೆ ಮಾಡ್ತಿರಲ್ಲ, ಅದು ಚಮಚ ತಗೊಂಡು ತಿರುಗಿದ್ದಂಗೆ. ಈ ಚಮಚ ತಗೊಂಡು ತಿರುಗಿಸಿದ್ರೆ ಅದು ಚಿದಾಭಾಸ ಅಥವಾ ಅಂತಃಕರಣ ವಿಶಿಷ್ಟ ಚೇತನ, ಅಜ್ಞಾನ, ಅಹಂಕಾರ, ಮಮಕಾರ ಏನೇನಂತಿರಲ್ಲ, ಸಂಸಾರ, ಅದೇನಾಗಬೇಕು? ಸಕ್ಕರೆ ಏನಾಗಬೇಕು? ಹಾಲಿನಾಗ ತಿರುಗಿಸಿದ್ರೆ ಕರಗಬೇಕು. ಕರಗಬೇಕು. ಅಂತಃಕರಣದ ವಿಶಿಷ್ಟ ಚೇತನ ಕರಗಿ ಉಭಯದ ಚೇತನದೊಳಗೆ ಒಂದಾಗತ್ತ. ಆದಾಗ ಏನಾಗ್ತದ? ಹಾಲು ಸಿಹಿ ಆಗ್ತದ, ಮಧುರ ಆಗ್ತದ, ನಮಗ ಪರಮಾನಂದ ಪ್ರಾಪ್ತಿ ಆಗ್ತದ, ಸರ್ವ ದುಃಖ ನಿವೃತ್ತಿ ಆಗ್ತದ, ಮೋಕ್ಷ ಆಗ್ತದ ಅಂತೇನಂತೀವಲ್ಲ, ಅದು ಆಗ್ಬೇಕಾದ್ರೆ ಇದು ಕರೆಕ್ಟ್ ಇರಬೇಕು. ಅದಕ್ಕೆ ನಾಗರತ್ನಮ್ಮವರು ಏನ್ ಮಾಡ್ಬೇಕಂದ್ರೆ, ನಿಮ್ಮದು ರೆಗ್ಯುಲರ್ ಆಗಿ ಏನ್ ಚಿಂತನೆ ಮಾಡ್ಲಕತ್ತೀರಿ ಅದನ್ನೊಂದು ಸ್ವಲ್ಪ ಸ್ಟಾಪ್ ಮಾಡಿ, ವಿಚಾರ ಚಂದ್ರೋದಯದೊಳಗ 13ನೇ ಸಲ ಸಪ್ತ ಜ್ಞಾನ ಭೂಮಿಕಾ ವರ್ಣನ ಅಂತ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತ ಮೆಲುಕು ಹಾಕ್ರಿ. ಮತ್ತೆ ಪ್ರತಿಯೊಂದು ಕರೆಕ್ಟ್ 5:15ಕ್ಕೆ ಜಾಯ್ನ್ ಆಗ್ಬೇಕು. ವಚನ ಗಾಯನ ಕೇಳಬೇಕು. ಸುಮ್ನೆ ಯಾವಾಗ ಬೇಕು ಅವಾಗ ಎದ್ದಕ್ಕೆ ಏನಾರ ಮಾಡ್ಲಿಕ್ಕತ್ತೀರ 5 ಗಂಟೆಗೆ ಹೇಳ್ಬೇಕು, 5:15ಕ್ಕೆ ಜಾಯ್ನ್ ಆಗ್ಬೇಕು. ವಚನ ಗಾಯನ ಹಾಡಿ ಕೇಳಿ ಅದರಿಂದಲೇ ಆರಂಭ ಆಗ್ಬೇಕು. ಸಪ್ತಜ್ಞಾನ ಭೂಮಿಕಾ ವರ್ಣನದ ಬಗ್ಗೆ ನಾವೇನ್ ಚಿಂತನೆ ಮಾಡಿವಿ ಅದರದ ಮೆಲುಕು ಹಾಕ್ರಿ. ಇಲ್ಲ ನಿಮ್ಮದು ಹಂಗೆ ರೆಗ್ಯುಲರ್ ಇಟ್ಟು ಮತ್ತೆ ಇವರು ನಿಮ್ಮ ಮೆಲುಕು, ಇವರು ಪ್ರಾಸ್ತಾವಿಕ, ಇನ್ನೊಬ್ರು ಯಾರ್ಯಾರು ಬೇರೆಯವ್ರು ಮಾಡ್ತಿದ್ರಂದ್ರೂ ಮಾಡಬಹುದು. ಸಪ್ತಜ್ಞಾನ ಭೂಮಿಕಾದ ರೆಗ್ಯುಲರ್ ಆಗಿ ಅದೊಂದು ಪಾಠ ಮುಗಿಸ್ಕೊಡ್ಬೇಕು. 13ನೇದು ಏನಂದ್ರೆ, ನಾವು ಉತ್ತಮ ಅಧಿಕಾರಿಯ ವರ್ಣನ ಕೇಳಿ ಏನೆಲ್ಲ ಮಾಡಿ ಆಮೇಲೆ ಮೊದಲು ಹೆಂಗಿದ್ದೆವು ಹಂಗೆ ಇದ್ದೆವು ಅಂತಂದ್ರೆ ನಮ್ಗೆ ರಿಸಲ್ಟ್ ಬೇಕಲ್ಲ, ಪರಿವರ್ತನೆ ಆಗ್ಬೇಕಲ್ಲ, ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಲ್ಲ. ಏನೇನ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು, ಹೆಂಗ್ ಆಗ್ಬೇಕು ಎಲ್ಲಾನು ಸರಿಯಾಗಿ ತಿಳ್ಕೋಬೇಕು. ಏನಾಗ್ಯದ, ನಮ್ಗೆ ಏನಾಗ್ಲಕತ್ತದ, ಮೈ ಬೆಚ್ಚಗದ ತಣ್ಣಗದ ದಿನ ನೋಡ್ಕೋತೀರಿ. ಮೈ ಸ್ವಲ್ಪ ಬೆಚ್ಚಗಾಗಿತ್ತಂದ್ರೆ ಡಾಕ್ಟರ್ ಬಳಿ ಓಡೋತೀರಿ. ನನ್ನ ಅಂತಃಕರಣ ವೃತ್ತಿ ಅಂತರ್ಮುಖಿಯಾದ ಬಹಿರ್ಮುಖಿಯಾದ ನೋಡ್ಕೋತೀರ. ನನ್ನ ಅಂತಃಕರಣ ವೃತ್ತಿ ಆತ್ಮ ಸಮ್ಮುಖಿಯಾದ ಆತ್ಮ ವಿಮುಖಿಯಾದ, ಜ್ಞಾನದಾಗದ ಅಜ್ಞಾನದಾಗದ, ಎದರಾಗದ ಇದು ಅಂತೇಳಿ ಯಾವಾಗ ನೋಡ್ಕೊಂಡಿರ. ಇವೆಲ್ಲ ನೋಡ್ಕೊಳ್ಳೋದು. ಜ್ವರ ಬಂದಾಗ ಹೆಂಗ್ ಮೈ ಬೆಚ್ಚಗಾಗ್ಯದ, ಮುಂಜಾನೆ ಎದ್ದು ಕೂಡ್ಲೇನೆ, ರಾತ್ರಿ ಮಲ್ಕೊಂಡಿರ್ತೀರಿ ಏನು ಗೊತ್ತಾಗಲ್ಲ, ಎದ್ದು ಕೂಡ್ಲೇನೆ ರೀ ಮೈ ಬಿಸಿ ಆಗ್ಯದ ನೋಡ್ರಿ ಅಂತ ಏನ್ ಮಾಡ್ಬೇಕು? ಮೈ ಬಿಸಿ ಆದ ಹೋಗಿ ಬಂದಿಟ್ಟು ಕೆಲಸ ಮಾಡು, ಮತ್ತೆ ನನಗಾಗ್ತದ ಹೋಗಕ್ಕಾಗಲ್ಲ. ಆದರೂ ಈ ಅಂತಃಕರಣ ವೃತ್ತಿ ಅನ್ನೋದು ಏನ್ ಮಾಡ್ಲಕತ್ತದ, ಎಲ್ಲಿ ಅದ ಅದು? ಅದರೊಳಗ
ಏನು ಚಿದಾಭಾಸದ ಒಂದು ಅಜ್ಞಾನದ ಒಂದು ತತ್ವ ನಾನು ನನ್ನದು ಅಂತೇನಾದ ಅದು ಕರಗಿ ವಿಶಿಷ್ಟ ಚೇತನ ಹೋಗಿ ಉಪಯುಕ್ತ ಚೇತನ ಆಗ್ಲಿಕ್ಕತ್ತದ ಇಲ್ಲ, ಏನಾಗ್ಯದ ಏನಿಲ್ಲ ಅದನ್ನು ನೋಡ್ಕೋಬೇಕಾದ್ರೆ ಅದು ಏನ್ ಆಗತ್ತೆ ಗೊತ್ತಿದ್ದಿಲ್ಲ ಅಂತಂದ್ರೆ ಏನಾಯ್ತು ಸುಮ್ಮನೆ ಕೂತಿ ಕೇಳೋದು. ಅದಕ್ಕೆ ಇವರು ವಿಚಾರ ಚಂದ್ರೋದಯದೊಳಗ ಪಂಡಿತ್ ಪೀತಾಂಬರ್ಜಿಯವರು ಸಪ್ತಜ್ಞಾನ ಭೂಮಿಕಾ ವರ್ಣನ ಅಂತ ಮಾಡ್ಯಾರ. ನಿಜಗುಣ ಶ್ರೀಗಳು ಅಲ್ಲಿನೂ ಹೆಂಗ ಕರಗಬೇಕು ಏನೇನಾಗಬೇಕು ಅಂತೇಳಿ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗ 20ನೇ ಪದ್ಯದೊಳಗ ಏನು ಅವಸ್ಥೆಗಳು ಉಂಟಾಗಬೇಕು ಈ ಆಧ್ಯಾತ್ಮ ಸಾಧಕನಿಗೆ ಅನ್ನೋಂಥದ್ದು ವಿಚಾರ ಹೇಳ್ಯಾರ. ಅಜ್ಞಾನ, ಆವರಣ, ಭ್ರಾಂತಿ, ದ್ವಿವಿಧ ಜ್ಞಾನ, ಅಪರೋಕ್ಷ ಜ್ಞಾನ, ಶೋಕನಾಶ, ಅತಿಹರ್ಷ, ಇವು ಏನು ಎಲ್ಲ ನಿಮ್ಮದು ಅಂಗೈ ನೆಲ್ಲಿಕಾಯಿ ಇದ್ದಂಗ ಇದ್ರ ಬಗ್ಗೆ ಜ್ಞಾನ ಆಗ್ಯದ, ಎಲ್ಲ ಗೊತ್ತದ ನಿಮಗೆ. ಅಜ್ಞಾನ ಅಂದ್ರೆ ಏನು, ಜೀವ ಬ್ರಹ್ಮರ ಭೇದ, ಮತ್ತೆ ನಾನು ಬ್ರಹ್ಮದ ಭಾನ ಇಲ್ಲ, ಬ್ರಹ್ಮ ಅದನ್ನೋದನ್ನು ನನಗೆ ಗೊತ್ತಿಲ್ಲ. ಈ ರೀತಿ ಸಾಕಷ್ಟು ಅಜ್ಞಾನದ ಬಗ್ಗೆ ವರ್ಣನ ಮಾಡಿ ಆಗ್ಯದ. ಇದಾದ್ಮೇಲೆ ಮುಂದೆ ಆವರಣದಲ್ಲಿ 2 ಪ್ರಕಾರ, ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣ. ಅಸತ್ವ ಪಾದಕ ಆವರಣ ಅಂದ್ರೆ ಬ್ರಹ್ಮ ವಸ್ತು ಅಂತ ಇಲ್ಲ, 2 ರೀತಿ ಇಲ್ಲ, 2 ರೀತಿ ಆದ. ಒಂದು ನಾನು ಅಂತ ಯಾವನಂತಾನ ಅವನ ಸಲ ಬ್ರಹ್ಮ ಹೆಂಗವನ, ನೀನಂತ ಭಾವನ. ನಾನು ಅನ್ನೋನಿಗೆ ನೀನಂತವನ, ನಾನು ಅನ್ನೋದು ಕಳ್ಕೊಂಡವನಿಗೆ ನೀನನ್ನೋದು ಹೋಗ್ತದೆ. ನಾನು ನೀನು ಯಾರು ಇಲ್ಲೇ ಇಲ್ಲವು, ಇಲ್ಲದ ಭ್ರಾಂತಿಯವು. ವಚನ ಹಾಕಿದ ನೋಡ್ರಿ, ನಿನ್ನೆ ಪಾಠದಾಗ ವಚನ ಹಾಕಿವಿ. ವಚನ ಓದಿರ ಅದು ತೋಂಟದ ಸಿದ್ಧಲಿಂಗೇಶ್ವರ ವಚನ ಹಾಕಿವಿ ನಿನ್ನೆ ಪಾಠದ ಜೊತೆಗೆ. ಅದ್ರಾಗ ಒಂದು ಸೂತ್ರ ಬರ್ಕೊಂಡಿರ ಅದು. ನೋಡ್ರಿ 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 ನೋಡಿದ್ರೆ ಮತ್ತೆ ಎಲ್ಲರೇ ಭೂಕಂಪ ಆಗಂಗದ, ಸ್ವಲ್ಪ ಹುಷಾರಾಗಿ ನೋಡ್ರಿ. ಇಲ್ಲ ಕೆದರ್ಬೇಕ್ರಿ, ಏನ್ ಕಳ್ಸ್ಯಾರ ಏನ್ ಬಿಟ್ಟಾರ ಏನಂತೇಳಿ ಏನ್ ನೋಡ್ತೀರಿ ನೀವು? ನಿಮ್ ಕಣ್ಣು ಎದಕ್ಕೆ ಉಪಯೋಗ ಅದವು? ಶುದ್ಧ ಬ್ರಹ್ಮ ಪೀಠದ್ದು ಏನ್ ಕಳ್ಸ್ಯಾರ ಕೇಳಲಿಲ್ಲ ಅಂತಂದ್ರೆ ನಿಮ್ ಕಿವಿ ಎದಕ್ ಬೇಕು, ನಿಮ್ ಕಣ್ಣು ಎದಕ್ ಬೇಕು? ಏನು ಓದ್ಲಕ್ ಹಚ್ಚಾರ, ಏನ್ ಬರಿಲಕ್ ಹಚ್ಚಾರ? ಇವು ಮಾಡ್ಲಿಲ್ಲ ಅಂತಂದ್ರೆ ಅವು ಎದಕ್ ಬೇಕವು? ಅದಕ್ಕೆ ಹೇಳ್ಬಿಟ್ಟಾನೆ, ಕುರುಡನ ಮಾಡಯ್ಯ ಕಿವುಡನ ಮಾಡಯ್ಯ. ಎದಕ್ಕೂ ಇಟ್ಕೊಂಡು ಕೂತಿರವು ಇಷ್ಟು ಬಿಸಾಕರ ಕಡೆ. ಅವು ಸಾರ್ಥಕ ಮಾಡ್ಕೋಬೇಕು. 60 ವರ್ಷ 70 ವರ್ಷ ಏನ್ ಕೇಳ್ಕೊಂಡು ಬಂದಿರಿ, ಇನ್ನ ಬರೀ ಅವೇ ಕೇಳ್ಬೇಕು, ಅವೇ ನೋಡ್ಬೇಕು, ಅವೇ ಮಾಡ್ಬೇಕನ್ನ ಬಿಡ್ರಿ ಒಂದ್ ಸ್ವಲ್ಪ ಬಿಟ್ಟು ಬರ್ರಿ ಕಡೆ ಒಂದಿಷ್ಟು. ಈ ಲಕ್ಷಕ್ಕೆ ವಹಿಸಿರಿ ಕಡೆ. ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣ. ನಾನು ನಾನು ಅಂತ ಯಾವನಂದ ಅವನಿಗೆ ನೀನಂತ ಒಂದು ಬ್ರಹ್ಮ ವಸ್ತು ತಯಾರಾಗ್ತದ. ಅದ್ಯಾವ ಆಸ್ತಿಕರಿಗೆ, ನಾಸ್ತಿಕರಿಗೆ ನಾನು ಇಲ್ಲ ನೀನು ಇಲ್ಲ, ಅವನೊಂದು ನಮನಿ ಬ್ಯಾರೆ. ಆಸ್ತಿಕ ನಾಸ್ತಿಕ ಮೀರಿದ್ದು ಏನದ ಇದು ಬ್ರಹ್ಮಜ್ಞಾನ. ಅಲ್ಲಿ ನಾನು ಇಲ್ಲ ನೀನು ಇಲ್ಲ, ಇಲ್ಲ ಅನ್ನೋದು ಇಲ್ಲ, ಆದನ್ನೋದು ಇಲ್ಲ, ಏನೇನು ಇಲ್ಲದಂತ ಒಂದು ಸ್ಥಿತಿ ಅದು. ಅದಕ್ಕೆ ಅಭಾನ ಪಾದಕ ಆವರಣ. ಬ್ರಹ್ಮ ಬೇರೆ ಯಾರು ಅಲ್ಲ, ನಾನೇ ಬ್ರಹ್ಮದೀನಿ ಅಂತೇಳಿ ಬ್ರಹ್ಮದ ಭಾನ ಆಗಲ್ಲ. ಬ್ರಹ್ಮದ ಭಾನವಾಗುವಂತ ಒಂದು ಸ್ಟೇಜಿಗೆ ಗುರು ತಂದು ನಿಲ್ಲಿಸ್ಯಾನೀಗ. ಉತ್ತಮ ಅಧಿಕಾರಿ ತತ್ವದೃಷ್ಟಿ ಚಿಂತನದೊಳಗ ಇವೆಲ್ಲ ನೀವು ವಿಚಾರ ಸಾಗರದೊಳಗ, ಇದು ವಿಚಾರ ಚಂದ್ರೋದಯದೊಳಗ ಸಂಪೂರ್ಣ ಚಿಂತನೆ ಮಾಡಿದ್ದಾಗಿದೆ.
ಅದರೊಳಗ ಸಪ್ತಭೂಮಿಕೆಗಳ ಬಗ್ಗೆ ಯಾವ ರೀತಿ ಪರಿವರ್ತನೆಗಳಾಗಬೇಕು, ಪರಿಣಾಮಗಳಾಗಬೇಕು ಅನ್ನೋದು ವಿಶಾಲವಾಗಿ ನಾವು ಹೇಳಿವಿ. ಅದನ್ನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಹತ್ತರ ನಾಗರತ್ನಮ್ಮ ಅವರು ಅದನ್ನ ನೀವು ಕರೆಕ್ಟಾಗಿ ಆ ಟೈಮಿಗೆ ಬಂದು ಕೇಳಬೇಕು. ನೆನವು ಕಾರ್ಯಕ್ರಮದಾಗ ಅದು ಮಾಡಿಕೊಡ್ತಾರ. ಎಲ್ಲರೂ ಮುಂಜಾನೆ 5:15 ಜಾಯಿನ್ ಆದ್ರೆ ಅದು ಸಿಗ್ತದೆ. ಸುಮ್ಮನೆ ನನ್ನ ಬೆನ್ನು ಹತ್ಲಕ್ಕೆ ಹೋಗ್ಬೇಡ್ರಿ, ನಿಮ್ ಬೆನ್ನು ನೀವೇ ಹತ್ಬೇಕು. ನನ್ನ ಬೆನ್ನು ಹತ್ತಿ ಅವ್ರು ಯಾವಾಗ ಹೇಳ್ತಾರ, ಎಷ್ಟು ಗಂಟೆಗೆ ಹೇಳ್ತಾರ, ಅದು ಈಟೆ ಕೇಳಬೇಕು. ಅದ್ರ ಹಿಂದಿಂದು ಬೇಡ, ಮುಂದಿಂದು ಬೇಡ. ಇದೆಲ್ಲ ನಿಮ್ ಬುದ್ಧಿ ಕೆಲಸ. ಅದಕ್ಕೊಂದಿಟ್ಟು ಒದ್ದು ಮೂಲೆಗೆ ಇಟ್ಬಿಡ್ರಿ ನಿಮ್ ಬುದ್ಧಿ. 5:15 ಕಾರ್ಯಕ್ರಮ ಮುಗಿಯೋ ತನಕ, ಮಂಗಳಾರತಿ ಮುಗಿಯೋ ತನಕ ಒಂದ್ ಸ್ವಲ್ಪ ಆರಾಮ್ ಕುಂತು ಏನೇನ್ ನಡೀತದ ಎಲ್ಲ ಕೇಳೋಣ. ನಮಗೇನ್ ಮಾಡಂತಾರ ನಾವು ಮಾಡೋಣ ಅಂತ ಹೇಳಿ ಈ ರೀತಿ ಸರೆಂಡರ್ ಆಗಿ ಬಂದು, ಇಲ್ಲೇನ್ ನೀವೇನ್ ಆಶ್ರಮದಾಗ ಬರ್ರಪ್ಪ, ಹೆಂಡಿ ಕಸ ಮಾಡ್ರಿ, ಕಸ ಬಳಿರಿ, ಅದು ಮಾಡ್ರಿ, ಇದು ಮಾಡ್ರಿ, ಏನೇನು ಮಾಡೋದಿಲ್ಲ. ನಿಮ್ಮ ಹಾಸಿಗೆ ಕೂತು ನೀವು ಕೇಳಬೇಕಾದ್ರೆ ಅದ್ರಾಗೇ ಅತಿ ಬುದ್ಧಿವಂತಿಕೆ. ಅವೆಲ್ಲ ಬಿಟ್ಟು ನೀಟಾಗಿ ಅಟೆಂಡ್ ಆಗಿ ಮಾಡಿ. ಅದಕ್ಕೆ ಇದು 3ನೇದ್ದು ಆವರಣ ಅನ್ನೋದ್ರ ಬಗ್ಗೆನೂ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತದ. ಆವರಣ ಅಂದ್ರೆ ಮುಚ್ಚಾಕದು ಅಷ್ಟೇ. ಆವರಣ ಅಂದ್ರೆ ಅಜ್ಞಾನದ ಶಕ್ತಿ. ಅದು ಒಂದು ಶಕ್ತಿ ಏನದ, ಇದ್ದದ್ದನ್ನು ಮುಚ್ಚಾಕದು. ಮತ್ತು ಇನ್ನೂ ಒಂದು ಶಕ್ತಿ ಏನದ, ಇಲ್ಲದನ್ನು ತಂದು ಮುಂದೆ ನಿಂದಿರ್ತದ. ಇಲ್ಲದ ಹಾವ ತಂದು ಮುಂದೆ ನಿಂದಿರ್ತದ, ಇದ್ದ ಹಗ್ಗವನ್ನ ಮುಚ್ಚಾಕ್ತದೆ. ಈ ರೀತಿ ಅದಕ್ಕೆ 2 ಶಕ್ತಿಗಳದಾವ. ಪ್ರತಿಯೊಂದು ವಸ್ತುಗಳು ಈ ಜಗತ್ತಿನೊಳಗೆ ಆವರಣನೇ ಅದಾವ. ಈ ಆವರಣದಲ್ಲಿ ಇದ್ದದ್ದನ್ನ, ಅಜ್ಞಾನದಾಗ ಮುಚ್ಚಿದ್ದದ್ದನ್ನು ನೀವು ಯಾವಾಗ ನಿಮ್ಮ ವೃತ್ತಿ ಅದ್ರ ಮೇಲೆ ಹರಿಸ್ತೀರಿ, ಅಂತಃಕರಣದ ವೃತ್ತಿ ಅದ್ರ ಮೇಲೆ ಹರಿಸ್ತೀರಿ, ಆವಾಗ ಆ ವೃತ್ತಿ ಏನ್ ಮಾಡ್ತದೆ, ಬೆಳಕಿನ ಸಹಾಯದಿಂದ ಹೋಗಿ ಆ ವಸ್ತುವಿನ ಆಕಾರ ತಾಳ್ತದೆ. ವಸ್ತುವಿನ ಆಕಾರ ತಾಳಿದ್ಮೇಲೆ ಆ ವಸ್ತುವಿನಲ್ಲಿ ಜಡ ಪದಾರ್ಥ ಏನದ ಅದನ್ನ ಇದು ಯಾವುದು ಅಂತಃಕರಣ ವಿಶಿಷ್ಟ ಚೇತನವಾದ ಚಿದಾಭಾಸ ಗುರುತಿಸಿ ಅದರ ಆ ಅಂತಃಕರಣ ವಿಶಿಷ್ಟ ಚೇತನಕ್ಕ ಏನಂತಾರ, ಜ್ಞಾತೃ ಅಂತಾರ. ಮತ್ತೆ ಅಲ್ಲಿ ತಿಳ್ಕೋಬೇಕಾದ ವಸ್ತು ಜ್ಞೇಯ ವಸ್ತು. ಮತ್ತೆ ನಿಮ್ಮ ಅಂತಃಕರಣ ವಿಶಿಷ್ಟ ಚೇತನ ಎಷ್ಟೊತ್ತು ಆ ವಸ್ತುವಿನ ಆಕಾರ ತಾಳಿರ್ತದ ಅಷ್ಟೊತ್ತು ನೀವೇನು ಅನುಭವಿಸ್ತಿರ್ತೀರಿ, ಇದು ಘಟ ಅದ, ಇದು ಹಠ ಅದ ಅಂತೇಳಿ ಏನು ಅನುಭವಿಸ್ತಿರ್ತೀರಲ್ಲ, ಅದನ್ನ ನೋಡ್ತಾ ಕೇಳ್ತಾ ಒಟ್ಟಲ್ಲಿ ಒಂದು ನಿಮ್ಮ ಇಂದ್ರಿಯಗಳ ಮೂಲಕ ಅದನ್ನು ಅನುಭವಿಸ್ತಿರ್ತೀರಲ್ಲ, ಅದಕ್ಕೇನಂತಾರ ಜ್ಞಾನ ಅಂತಾರ. ಎಷ್ಟೊತ್ತು ಅನುಭವಿಸ್ತೀರಿ, ಅದ್ರ ಮೇಲೆ ನಿಮ್ಮದು ವೃತ್ತಿ ಎಷ್ಟೊತ್ತನ ಅದ್ರ ಮೇಲೆ ಇರ್ತದೋ ಅಷ್ಟೊತ್ತನ್ನೇ ನೀವು ಅನುಭವಿಸ್ತೀರಿ. ಅದು ಅನುಭವಿಸಿದ ಮೇಲೆ ಬೇರೆ ವಸ್ತುವಿನ ಕಡೆ ನಿಮ್ಮ ವೃತ್ತಿ ಹರಿತು ಅಂತಂದ್ರೆ ಆ ವಸ್ತುವಿನ ಬಗ್ಗೆ ಇರೋದು ಜ್ಞಾನ ಅಲ್ಲ, ಸ್ಮೃತಿ. ಈ ರೀತಿ ತಿಳ್ಕೊಂಡ್ಮೇಲೆ ಇಷ್ಟೆಲ್ಲ ಟೆಕ್ನಿಕ್ ಆಗ್ಬೇಕು, ಇಷ್ಟೆಲ್ಲ ಕೆಲಸ ಆಗ್ಬೇಕಾದ್ರೆ ಏನಾಗಬೇಕು, ಆ ವಸ್ತುವಿನೊಳಗೂ ಒಂದು ಬ್ರಹ್ಮಚೇತನ ಅದ. ಅದಕ್ಕೇನಂತಾರ ವಸ್ತು ಉಪಯುಕ್ತ ಚೇತನ ಅಂತಾರ. ನಿಮ್ಮ ಅಂತಃಕರಣದೊಳಗೂ ಒಂದು ಬ್ರಹ್ಮಚೇತನ ಅದ, ಅದಕ್ಕೆ ಅಂತಃಕರಣ ಉಪಯುಕ್ತ ಚೇತನ ಅಂತಾರ. ಎಲ್ಲಿ ತನಕ ನಿಮ್ಮ ವೃತ್ತಿ ಹರಿಯಂಗಿಲ್ಲ, ನಿಮ್ಮ ಅಂತಃಕರಣ ಉಪಯುಕ್ತ ಚೇತನ ಅಂತಃಕರಣದ ಒಳಗೆ ಇರ್ತದ. ಆ ವಸ್ತುವಿನ ಉಪಯುಕ್ತ ಚೇತನ ವಿಪಯುಕ್ತ ಅದು ವಸ್ತುವಿನ ಒಳಗೆ ಇರ್ತದ. ಅಲ್ಲಿ ಅವೆರಡು ತಂಪಾಡಿತಾವ, ಸಪ್ರೇಟ್ ಇರ್ತಾವ. ಯಾವಾಗ ನಿಮ್ಮ ವೃತ್ತಿ ಹರಿತದ ಆವಾಗ ಏನಾಗ್ತದ, ಆ ವೃತ್ತಿ ನೇತ್ರದ್ವಾರನೋ ಮತ್ತೆ ಕಿವಿ ದ್ವಾರನೋ ಮೂಗಿನ ದ್ವಾರನೋ ಯಾವ್ದರಿಂದಲೂ ಅದು ಹೊರಗೆ ಹೋಗಿ ಆ ವಸ್ತುವಿನ ವಿಷಯವನ್ನ ಗ್ರಹಿಸ್ಲಕ್ಕೆ ಹೋಗ್ತದಲ್ಲ, ಆ ವೃತ್ತಿ ಒಳಗೆ ಸಹಿತ ಉಪಯುಕ್ತ ಚೇತನ ವಿಶಿಷ್ಟ ಚೇತನಗಳಿರ್ತಾವ. ಅದಕ್ಕೆ 3 ಉಪಯುಕ್ತ ಚೇತನಗಳು ಒಂದಾದ. ವಿಶಿಷ್ಟ ಚೇತನ ಅಂದ್ರೆ ಚಿದಾಭಾಸ. ಅದು ಏನ್ ಮಾಡ್ತದಪ್ಪ ಅಂತಂದ್ರೆ ಕೇವಲ ಜಡ ವಸ್ತುವನ್ನು ಮಾತ್ರ ಗುರುತಿಸ್ತದ. ಆದ್ರೆ ಚಿದಾಭಾಸನ ಕೆಪಾಸಿಟಿ ಏನದ ಅಂದ್ರೆ ತಾನೇನದ ಅಂತ ಗೊತ್ತಿಲ್ಲ. ಜ್ಞಾತೃ, ಜ್ಞಾನ, ಜ್ಞೇಯ ಇವು 3ಕ್ಕೆ ಅದರ ಕೆಲಸ ಸೀಮಿತ. ಜ್ಞೇಯ ವಸ್ತು ಅಂತಂದ್ರೆ ಯಾವ ವಸ್ತುವಿನ ಆಕಾರ ತಾಳ್ತದ ಅದೇ ವಸ್ತು ಜ್ಞೇಯ. ಮತ್ತ ಯಾವುದು ಅದನ್ನ ಇದು ಅಂತ ಗುರುತಿಸ್ತದ ಅದು ಜ್ಞಾತೃ. ಮತ್ತೆ ಎಷ್ಟ ತನಕ
ಈ ವೃತ್ತಿ ಅದರ ಮೇಲೆ ಇಟ್ಕೊಂಡಿರ್ತದ, ಅಷ್ಟ ತನಕ ಏನ್ ಅನುಭವ ಆಯ್ತು ಅದು ಜ್ಞಾನ. ಇವೆಲ್ಲ ಆಗ್ಬೇಕಾದ್ರ ಇವ ಒಂದು ಭೂಮಿಕೆಯ ಮೇಲೆ ಆಗ್ತಾವ. ಇವಕ್ಕ ಒಂದು ಫೌಂಡೇಶನ್ ಬೇಕಲ್ಲ. ಚಿತ್ರ ತೆಗಿತೀರಿ, ಬೇಕಾದಷ್ಟು ಚಿತ್ರ ತೆಗಿತೀರಿ, ಋಷಿ ಚಿತ್ರ ತೆಗಿತೀರಿ, ನದಿ ಚಿತ್ರ ತೆಗಿತೀರಿ, ಗುಡ್ಡ ಗಿಡ, ಕಾಡು ಅರಣ್ಯ, ಅಗ್ನಿ ನೀರು, ಏನೆಲ್ಲ ಚಿತ್ರ ತೆಗಿತೀರಿ. ಎಲ್ಲದಕ್ಕೆ ಚಿತ್ರ ತೆಗಿಬೇಕಾದ್ರೆ ಅದ್ರ ಕೆಳಗೊಂದು ಡ್ರಾಯಿಂಗ್ ಶೀಟು ಅಥವಾ ಗೋಡೆ ಏನಾರ ಬೇಕಾಗ್ತದೆ. ಹಂಗ ಇಲ್ಲಿ ಏನದ ಉಪಯುಕ್ತ ಚೇತನದ್ದು ಒಂದು ಸಪೋರ್ಟ್ ಬೇಕಾಗ್ತದೆ. ಅದಕ್ಕೆ ನಿಮ್ಮ ಅಂತಃಕರಣ ಉಪಯುಕ್ತ ಚೇತನ ಮತ್ತು ವೃತ್ತಿ ಉಪಯುಕ್ತ ಚೇತನ ಮತ್ತು ವಸ್ತು ಉಪಯುಕ್ತ ಚೇತನ, ಗಂಗಾ ಯಮುನಾ ಸರಸ್ವತಿ, ಹಂಗ ಮೂರು ಹೆಂಗ ತ್ರಿವೇಣಿ ಸಂಗಮ ಆಗ್ತದ ಹಂಗ ಇದು ತ್ರಿವೇಣಿ ಸಂಗಮ ಆಗ್ತದ. ಆ ತ್ರಿವೇಣಿ ಸಂಗಮ ಆದಾಗೇ ಈ ಚಿದಾಭಾಸ ಅಥವಾ ಅಂತಃಕರಣ ವಿಶಿಷ್ಟ ಚೇತನ ಆ ವಸ್ತುವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಆ ತ್ರಿವೇಣಿ ಸಂಗಮ ಆಗಲಿಲ್ಲ, ಆ ವೃತ್ತಿ ಅಲ್ಲೇ ಈ ವೃತ್ತಿ ಇಲ್ಲೇ ಹಿಂಗಿತ್ತು ಅಂತಂದ್ರೆ ಆಗಂಗಿಲ್ಲ. ಅದಕ್ಕೆ ಅಂತಃಕರಣ ಉಪಯುಕ್ತ ಚೇತನಗಳು ಸಂಗಮಿಸಿದಾಗ ಮಾತ್ರ ಈ ವಸ್ತು ಇದು ಆದ ಅಂತೇಳಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದ. ಈ ರೀತಿ ಆವರಣ ಭಂಗ ಇದು ಆಕಾರ ತಾಳ್ತದ ಅಂತ ಏನ್ ಅಂತೀವಲ್ಲ, ನಮ್ಮ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳ್ತದ ಅಂತಂದ್ರೆ ವೃತ್ತಿ ಹೋಗಿ ವಸ್ತುವಿನ ಆಕಾರ ತಾಳ್ಬೇಕಾದ್ರೆ ಅದಕ್ಕೆ ಹೊರಗಿನ ಬೆಳಕಿನ ಸಹಾಯ ಬೇಕು. ಚಿದಾಭಾಸನಿಗೆ ಹೊರಗಿನ ಬೆಳಕಿನ ಸಹಾಯ ಬೇಕು. ಇದು ಇದ್ದಾಗ ಆ ವಸ್ತುವಿನ ಆಕಾರ ಅದು ತಾಳಕ್ಕೆ ಸಾಧ್ಯ ಅದ. ಈಗ ಹೊರಗಿನ ವಸ್ತುವಿನ ಸಹಾಯ ಇರಲಿಲ್ಲ ಅಂತಂದ್ರೆ ಏನಾಗ್ತದ, ಪೂರ್ತಿ ಕತ್ತಲೆ ಅದ್ರ ಏನು ಕಾಣಂಗಿಲ್ಲ, ಮಂದ ಕತ್ತಲೆ ಇತ್ತು ಅಂತಂದ್ರ ಇದರೊಳಗೊಂದು ತನ್ನದೇ ಆದ ನಾನಾ ವಸ್ತುಗಳ ಆಕಾರ ತಾಳಿ ನಾನಾ ವಸ್ತುಗಳ ಆವರಣ ಭಂಗ ಮಾಡಿದ್ದು ಒಂದು ಸಂಸ್ಕಾರ ನಮ್ಮ ಅಂತಃಕರಣಕ್ಕೆ ಇರುವ ಕಾರಣ ಅದೇನ್ ಮಾಡ್ತದ, ತನ್ನ ಚಿತ್ತದೊಳಗಿರುವಂತ ಅನುಭವಗಳನ್ನ ನೋಡ್ಕೊಂಡು ಈ ವಸ್ತು ಎಲ್ಲೋ ಒಂದ್ ಕಡೆ ನೋಡಿನಿ, ಹಿಂಗಿದ್ರ ಇದಕ್ಕೆ ಹಿಂಗಂತಾರ ಅಂತೇಳಿ ಅಲ್ಲಿ ತಾನೇ ಒಂದು ಅಭಿಪ್ರಾಯ ತಾಳ್ಕೊಂಡ್ಬಿಡ್ತದ. ತಾಳ್ಕೊಂಡು ಹಿಂಗಿದ್ರ ಇದಕ್ ಹಾವು ಅಂತಾರ, ಹಗ್ಗಕ್ ಹಾವು ಅಂತಾರ ಅಂತೇಳಿ ತಂತಾನೆ ಹಗ್ಗ ಅದ ಹಾವಿಲ್ಲ ಆದ್ರೂ ತಾನೇ ತಿಳ್ಕೊಂಡು ಒಂದು ಅಭಿಪ್ರಾಯ ತಾಳ್ಕೊಂಡು ತಾನೇ ಅಂಜಿ ತಾನೇ ಹೇಳೋದು ಕರೆಯೋದು ಏನೆಲ್ಲ ಮಾಡ್ಲಕತ್ತಿ ಬಿಡ್ತದ. ಹಿಂಗಾಗಿ ಅಲ್ಲಿ ಏನದ ವಸ್ತುಸ್ಥಿತಿ ಗೊತ್ತಿರಲಾರ್ದೆ ತನ್ನದೇ ಅಭಿಪ್ರಾಯಗಳಿಂದ ತಾನೇ ಗುಣ. ಇಂಥದ್ದೊಂದು ಆವರಣದಲ್ಲಿ ಆವರಣ ಭಂಗ ಆಗಬೇಕು. ಆವರಣ ಭಂಗ ಆಗ್ಬೇಕಂದ್ರೆ ಇದು ಹೋಗಿ ವೃತ್ತಿ ಅದರ ಮೇಲೆ ಒಂದು ವಿಚಾರ ಮಾಡಬೇಕು. ನಾನು ಇದು ಸತ್ಯನೋ, ನನ್ನದು ಇದು ಸತ್ಯನೋ ಅಂತೇಳಿ ಅದ್ರ ಮೇಲೆ ವಿಚಾರ ಮಾಡಿ ಬೆಳಕು ಹಾಕಿದ್ರಿ ಅಂದ್ರೆ ಯಾವುದು ನಂದಿಲ್ಲ, ಯಾವುದು ನಾನಲ್ಲ, ಕೇವಲ ಶುದ್ಧ ಬ್ರಹ್ಮ ಅನ್ನೋದು ಒಂದು ವಸ್ತು ಅದ. ಆ ವಸ್ತು ನನ್ನ ಸ್ವರೂಪನು ಅದೇ ಅದ. ಜಗತ್ತಿನ ಎಲ್ಲ ವಸ್ತುಗಳ, ಎಲ್ಲ ಜೀವಿಗಳ, ಎಲ್ಲ ಬಯಲು ಪಂಚಭೂತ ಏನೇನದ ಎಲ್ಲದರದು ಮೂಲ ವಸ್ತು ಅದೇ ಅದ. ಹೀಗಾಗಿ ಅಹಂ ಶುದ್ಧ ಬ್ರಹ್ಮ ಅಸ್ಮಿ ಮತ್ತೆ ಸರ್ವಂ ಶುದ್ಧ ಬ್ರಹ್ಮ ಅಸ್ಮಿ ಈ ರೀತಿಯಾದಂತ ಧ್ಯಾನ ಮಾಡ್ಕೋಬೇಕು. ಅದಕ್ಕೆ ಇದೇನು ನಿನ್ನೆ ದಿನ ಮತ್ತೆ ಹೇಳ್ದಂಗೆ ಕಾಣ್ತೀರಿ. ಡಿಟೇಲ್ ಆಗಿ ಇದು ಸಪ್ತ ಭೂಮಿಕೆಗಳ ಇದ್ರದು ಸಪ್ತ ಅವಸ್ಥೆಗಳ ಬಗ್ಗೆ ನಿನ್ನೆ ಮಾತಾಡಿದಂಗೆ ಕಾಣಿಸ್ತೀರಿ. ನಿನ್ ಹೇಳಿರಲ್ಲ ಯಾರಿದ್ದಾರೆ ಇಲ್ಲ, ನಿನ್ನೆ ಕ್ಲಿಯರ್ ಆಗಿ ಹೇಳಿರಲ್ರಿ. ಬಹಳ ಚಲೋ ಮಾಡ್ಯಾರ, ಒಳ್ಳೆ ಕೆಲಸ ಮಾಡ್ಯಾರ. ಇದಾದ್ಮೇಲೆ ಪರಮಾತ್ಮ ಅದನ ಅಂತಂದ್ರೆ ಹೆಂಗದನ, ಎಲ್ಲ ಕಡೆ ಅದನ, ಎಲ್ಲ ಕಡೆ ಇದ್ದ ಜಗತ್ನಾಗ ಅದನ. ಮಠದೊಳಗ ಮಠಾಕಾಶ ಅದು ಉಪಾಧಿಯಲ್ಲಿ ಯಾಕದನ, ಜಗತ್ತಿನೊಳಗ ಅವನು ಬ್ರಹ್ಮ ಅದನ. ಮತ್ತೆ ಹೆಂಗದನ, ಪಿಂಡಾಂಡದೊಳಗನು ಅದನ. ಇಲ್ಲಿ ಹಂಗದ ಘಟದೊಳಗಿರುವ ಘಟಾಕಾಶ ಇದ್ದಂಗ ಈ ಪಿಂಡಾಂಡದೊಳಗನು ಅವನದನ. ಈ ರೀತಿ ಅದನ ಅನ್ನೋದು ತಿಳ್ಕೊಳ್ಳೋದು ಅಸತ್ವ ಪಾದಕ ಆವರಣ. ಮತ್ತ ನಾನು ಅದರಿಂದ ಭಿನ್ನವಿಲ್ಲ, ಏನ್ ಮಾಡ್ಬೇಕು, ಅದೇ ನನ್ನ ಸ್ವರೂಪ ಅಂತ ತಿಳ್ಕೊಂಡ್ರೆ ಅವಾನ ಪಾದಕ ಆವರಣ. ಈ ರೀತಿ ಈ ಆವರಣಗಳನ್ನ ಭಂಗ ಮಾಡ್ಕೋಬೇಕಾದ್ರೆ ಗುರು ಆದವನು ಏನ್ ಹೇಳ್ತಾನ,
ಮಲದೋಷ ವಿಕ್ಷೇಪ ದೋಷಗಳು ಯಾರಲ್ಲಿ ಇರಂಗಿಲ್ಲ, ಯಾರು ಶುದ್ಧವಾಗಿರ್ತಾರ, ನಿರ್ಮಲ ಮತ್ತು ನಿಶ್ಚಲವಾಗಿರ್ತಾರ, ಅಂಥವ್ರಿಗೆ ಇದು ಅನುಭವಕ್ಕೆ ಬರ್ತದ, ಆವರಣ ಭಂಗ ಆಗ್ತದ, ಪರಮಾನಂದ ಪ್ರಾಪ್ತಿ ಆಗ್ತದ, ದುಃಖ ನಿವೃತ್ತಿ ಆಗ್ತದ, ಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅನ್ನೋದು ನಿಶ್ಚಯ ಜ್ಞಾನ ಆಗ್ತದ, ಬ್ರಹ್ಮ ಇದ್ದಾನೆ ಅನ್ನೋಂಥದ್ದು ಒಂದು ವಿಚಾರ ನಿಮಗೆ ಚೆನ್ನಾಗಿ ಮನವರಿಕೆ ಆಗ್ತದ. ಹೀಗೆಲ್ಲ ಹೇಳ್ಕೊಂಡು ಮುಂದೆ ಭ್ರಾಂತಿ. ಈ ಭ್ರಾಂತಿ ಹೆಂಗದಪ್ಪ ಅಂತಂದ್ರೆ ಹಗ್ಗ ಹಾವಿಂದು ಬಹಳ ಸರಳದ. ಹಗ್ಗ ಹಾವಿಂದು ಬಹಳ ಸರಳದ. ಒಂದ್ ಹಿಂಗ್ ದೀಪ ಹಚ್ಚಿದ ಕೂಡ್ಲೇನೆ ಇದು ಹಾವಲ್ಲ, ಇದು ಹಗ್ಗ. ಹಗ್ಗ ಅಂತ ಗೊತ್ತಾದ ಕ್ಷಣನೇ ಹಾವ ಬಿಟ್ಟು ಹೋಗ್ಬಿಡ್ತದ, ಅಲ್ಲಿ ಇರಂಗಿಲ್ಲದು. ಕರೆಂಟ್ ಬೆಳಕು ಬರೋಣ ಕತ್ತಲೆ ಹಂಗೆ ಓಡಿ ಹೋಗ್ತದ, ಹಂಗೆ ಓಡಿ ಹೋಗ್ತದ. ಇಷ್ಟಕ್ಕೆ ಏನಂತಾರ ಇದಕ್ಕ ಭ್ರಮೆ ಅಂತಾರ, ಇದಕ್ಕ ಭ್ರಮೆ ಅಂತಾರ. ಇದಕ್ಕ ಭ್ರಾಂತಿ ಅಂದ್ರೆ ಏನು? ಇಲ್ಲಿ ಒಂದು ನದಿ ದಂಡೆಗೆ ಕುಂತಿರನ್ಕೊಡ್ರಿ, ಒಂದು ಕಲ್ಲು ಮೇಲೆ, ಅಥವಾ ಒಂದು ಗಿಡ ಅದ ನದಿ ದಂಡೆಗೆ. ಆ ನೀರಾಗ ನಿಂತ ನೀರಾಗ ಹರಿಯ ನೀರಾಗ ಪ್ರತಿಬಿಂಬ ಬೀಳಲ್ಲ. ನಿಂತ ನೀರಾಗ ಪ್ರತಿಬಿಂಬ ಸೈಡ್ಗೆ ಒಂದಿಷ್ಟು ನೀರು ನಿಂತದ. ಆ ನಿಂತ ನೀರಾಗ ಒಂದು ಬಗಲಾಗ ಒಂದು ತೆಂಗಿನ ಗಿಡ ಅದ. ಆ ನೀರಾಗ ಆ ಗಿಡದ ಪ್ರತಿಬಿಂಬ ಹೆಂಗ್ ಕಾಣಿಸ್ತದ? ಉಲ್ಟ ಕಾಣಿಸ್ತದ. ತಲೆ ಕೆಳಗಾದಂಗೆ ಕಾಣಿಸ್ತದ. ತಲೆ ಕೆಳಗಾದಂಗೆ ಕಂಡ ಮೇಲೆ ಮುಂದೇನು ಗಿಡ ನೋಡ್ತೀರಿ, ಗಿಡ ಸೀದಾ ಅದ, ಗಿಡ ಉಲ್ಟ ಅದ. ಏನು ಗಿಡ ಸೀದಾ ಇದ್ರು ಇದ್ರಾಗ ಇದು ಉಲ್ಟ ಕಾಣ್ತದಲ್ಲ. ಹಿಂಗಾಗಿ ಗಿಡ ಸೀದಾ ಅದ ಅಂತ ನಿಮಗೆ ಏನಾದ್ರೂ ಜ್ಞಾನ ಆಯ್ತು ಅಂದ್ರೆ ಆ ಪ್ರತಿಬಿಂಬದೊಳಗಿಂದ ಗಿಡ ಉಲ್ಟ ಇದ್ದದ್ದು ಸೀದಾ ಆಗ್ತದೇನು? ಇದು ಹಗ್ಗ ಅಂದ ಕೂಡ್ಲೇನೆ ಹಾವು ಹೆಂಗ ಹೋಗ್ಬಿಡ್ತದ, ಹಂಗ ಇದು ಗಿಡ ಸೀದಾ ಅದ ಅಂದ ಕೂಡ್ಲೇನೆ ಹೌದಲ್ಲ ಅಂತೇಳ ಪ್ರತಿಬಿಂಬ, ಹೌದಲ್ಲ ನಾ ಉಲ್ಟ ಆಗೇನಿ, ನಾ ಸೀದಾ ಆಗ್ಬೇಕಂತ ಅದೇನಾದ್ರು ಚೇಂಜ್ ಆಗ್ತದೇನು? ಹಂಗೆ ಆಗ್ತದ. ಅದೇ ಭ್ರಾಂತಿ ಕಂಟಿನ್ಯೂ ಆಗಿರ್ತದ. ಸಂಸಾರ ನಿಮ್ಮದಲ್ಲ, ಇದೆಲ್ಲ ಪ್ರೇಯಸ್ಸು. ಹೆಂಡತಿ ನಿಮ್ಮವಳಲ್ಲ, ಗಂಡ ನಿಮ್ಮ, ಭೂಮಿ ನಿಮ್ಮದಲ್ಲ, ಹೇಮ ನಿನ್ನದಲ್ಲ. ಹೌದೌದು, ನೀವು ಹೇಳಿದ್ ಕರೆಕ್ಟ್ ಅದ್ರ, ಏನು ತಪ್ಪಿಲ್ಲ ಅಂತೇಳಿ ತಲೆ ಹಾಕೇ ಹಾಕ್ತಾನೆ. ತಲೆ ಹಾಕಿ ಹೂ ಅಂದ ಕ್ಷಣನೇ ಅದು ಹೆಂಡತಿ ನನ್ನವಳಲ್ಲ, ಯಾವರಲ್ಲ ನೀನು, ಭೂಮಿ ನನ್ನದಲ್ಲ, ಹೇಮ ನನ್ನದಲ್ಲ ಅಂತೇಳಿ ಹೇಳಿದವನು ಅಂದಿಲ್ಲ, ಕೇಳಿದವನು ಅಂದಿಲ್ಲ. ಯಾಕಂದ್ರೆ ಭ್ರಾಂತಿ ಪಡೋದು. ವೇದಿಕೆ ಮೇಲೆ ನಿಂತು ಭೂಮಿ ನಿಮ್ಮದಲ್ಲ, ಹೇಮ ನಿಮ್ಮದಲ್ಲ ಅಂತ ಮಂದಿಗೆ ಹೇಳಕ್ ಬಹಳ ಚಂದದ. ಅದೇ ಮ್ಯಾಲ ನಿಂತು ಹೇಳೋ ಮಗನಿಗೆ ಅನ್ಬೇಕು, ಭೂಮಿ ನನ್ನದಲ್ಲ ಅಂತ ಹೇಳಕ್ಕೆ ಒಂದ್ ಇಂಚು ಭೂಮಿ ಬಿಡು ಅಂತ ಹೇಳ್ರಿ ಹೇಳೋದಕ್ಕೆ. ಎಲ್ಲರೂ ಭ್ರಾಂತಿ ಒಳಗದಿ. ಹೇಮ ನನ್ನದಲ್ಲ, ಕಾಮಿನಿ ನನ್ನವಳಲ್ಲ. ಇದು ಎಲ್ಲಿ ಆಗ್ಬೇಕಾಗ್ಯದ? ಚಿದಾಭಾಸನ ಒಳಗೆ ಪರಿವರ್ತನೆ ಆಗ್ಬೇಕಾಗ್ಯದ. ಒಳಗ ಮಣಗಟ್ಲೆ ಚಿದಾಭಾಸ ವಿಶಿಷ್ಟ ಚೇತನದ ರಾಶಿ ತುಂಬಿಕೊಂಡು ಉಪಯುಕ್ತ ಚೇತನದ ನಾವು ಮಾತನಾಡ ನಾಟಕ ಆಡ್ತೀವಿ. ಈ ನಾಟಕ ಹೋಗಿ ನಿಜ ಆಗ್ಬೇಕಾಗ್ಯದ, ಸತ್ಯದ ದರ್ಶನ ಆಗ್ಬೇಕಾಗ್ಯದ. ಅದಕ್ಕೇನಾಗಬೇಕಾಗ್ಯದ? ಭ್ರಾಂತಿ ಹೋಗ್ಬೇಕಾಗ್ಯದ. ಜನನ ದುಃಖ, ಮರಣ ದುಃಖ, ಮತ್ತೆ ಅವರು ಜೀವನದ ದುಃಖ, ಮತ್ತೆ ಏನೇನ್ ಮಾಡ್ತೀರಿ? ಪಾಪ ಪುಣ್ಯಗಳ ಕರ್ತೃತ್ವ, ರೋಗ ರುಜಿನಗಳ ಭೋಕ್ತೃತ್ವ, ಕಷ್ಟ ನಷ್ಟಗಳ ಭೋಕ್ತೃತ್ವ, ಇವೆಲ್ಲ ಏನಾಗ್ಯದ? ಭ್ರಾಂತಿ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟು ಅವೆಲ್ಲ ಅವು ಮಾಡೋವೇನದ ಶರೀರಕ್ಕೆ ಸಂಬಂಧಪಟ್ಟು ಈ ಕರ್ಮ ಸಿದ್ಧಾಂತ. ಆತ್ಮಕ್ಕಿದು ಸಂಬಂಧ ಇಲ್ಲೇ ಇಲ್ಲ. ಆದ್ರೆ ಆತ್ಮದಾಗೆ ಇದು ಆಗ್ಲಿಕ್ಕತ್ತದ ಅನ್ನೋದು ಭ್ರಾಂತಿಯಾಗಿ ನನಗೇ ಆಗ್ಯದ. ನಾನು ಬಾಲಕನಿದ್ದೆ, ಎಷ್ಟು ಚೆನ್ನಾಗಿದ್ದೆ, ಈಗ ಯುವಕನಾದೆ. ಬಾಲಕ ಇದ್ದಾಗ ಒಂದ್ ರೀತಿ, ಯುವಕ ಆದಾಗ ಮತ್ತೊಂದು ರೀತಿ, ಮುದುಕ ಆದಾಗ ಮತ್ತೊಂದು ರೀತಿ, ಸಾಯಾಗ ಮತ್ತೊಂದು ರೀತಿ, ಹುಟ್ಟಾಗ ಮತ್ತೊಂದು ರೀತಿ. ಇದೆಲ್ಲ ನನಗೆ ಆಲಕತ್ತದ ಅಂತ ತಿಳ್ಕೊಳ್ಳೋದೇ ಭ್ರಾಂತಿ.
ಒಂದು ಕ್ಷಣ ಈ ಶರೀರ ನಾನಲ್ಲ, ಈ ಶರೀರ ನನ್ನದಲ್ಲ. ಈ ರೀತಿ ತಿಳ್ಕೊಂಡು ಈ ಭ್ರಾಂತಿಯನ್ನ ಕಳ್ಕೊಳ್ಳೋದು ಹೆಂಗ? ಇದನ್ನೇ ಏನಂತಾರೆ, ಭ್ರಾಂತಿ ಏನ್ ಮಾಡ್ತದೆ? ದುಃಖಕ್ಕೆ ಕಾರಣ ಆಗ್ತದೆ, ಶೋಕಕ್ಕೆ ಕಾರಣ ಆಗ್ತದೆ, ಚಿಂತೆಗೆ ಕಾರಣ ಆಗ್ತದೆ. ಈ ಒಂದು ಆತ್ಮಕ್ಕೆ ಅದು ಆಗ್ಲಕ್ಕತ್ತದ ಅನ್ನೋಂಥದ್ದು ಒಂದೇನು ಭಾನ ಆಗ್ತದಲ್ಲ, ನಮ್ಗೆ ಅನುಭವ ಆಗ್ತದ, ಅನುಭವಿಸ್ತೇನ, ಅದೆಲ್ಲ ಭ್ರಾಂತಿ. ಅದು ಮುಂದೇನದ ದ್ವಿವಿಧ ಜ್ಞಾನ ಅಂದ್ರೆ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ. ದ್ವಿವಿಧ ಜ್ಞಾನದಲ್ಲಿ ಪರೋಕ್ಷ ಜ್ಞಾನ ಏನಾಗ್ತದ? ಅಸತ್ವಾಪಾದಕ ಆವರಣ ಹೋಗ್ತದ. ಪರೋಕ್ಷ ಜ್ಞಾನದೊಳಗ ಅಭಾನಪಾದಕ ಆವರಣ ಹೋಗ್ತದ. ಆವರಣ ಹೋಗಿ ಬ್ರಹ್ಮವಸ್ತು ಇಲ್ಲ ಅಂತೇಳಿ ಅಸತ್ವಪಾದಕ ಆವರಣದಾಗ ಅನಿಸ್ತಿರ್ತದ. ಇಲ್ಲಿ ಪರೋಕ್ಷ ಜ್ಞಾನ ಆಯ್ತು ಅಂತಂದ್ರೆ ಬ್ರಹ್ಮವಸ್ತು ಆದ ಅನ್ನಿಸ್ತದ. ಮತ್ತೆ ಅಭಾನಪಾದಕ ಆವರಣ ಇದ್ದಾಗ ಏನನ್ನಿಸ್ತದ? ನಾನೇ ಬ್ರಹ್ಮ ಅನ್ನೋದು ಒಪ್ಪಿಗೆ ಆಗಂಗಿಲ್ಲ. ನಾನೇ ಹಂಗ ಬ್ರಹ್ಮ ಆತೀನ್ರಿ, ನಾನೇ ಹಂಗ ಶಿವ ಆತೀನ್ರಿ, ಎಂತ ಪಾಪದ ಮಾತ್ರ ಇದು ಅನ್ನಂತ. ನೀನೇ ಬ್ರಹ್ಮ, ನೀನೇ ಶಿವ ಅಂದ್ರೆ ಅವನಿಗೆ ಹೇಳಿದ ಕೂಡ್ಲೇನೆ ನಾನೇ ಹಂಗ ಶಿವ ಆತೀನ್ರಿ, ಗಲ್ಲ ಬಡ್ಕೊಂಡ್ಬಿಟ್ನಂತ. ನಾನೇ ಹಂಗ ಬ್ರಹ್ಮ ಆತೀನ್ರಿ, ಇಂತ ಪಾಪದ ಮಾತು ಹೇಳಬೇಡ್ರಿ. ಇದು ಪಾಪ ಎಲ್ಲಿ ಬಂತು ಅನ್ನಂತ ಬ್ರಹ್ಮಜ್ಞಾನಿ. ಬ್ರಹ್ಮ ನಾನಾದ್ಮೇಲೆ ಸರಸ್ವತಿ ನನಗೇನಾತಾಳ ಹೇಳ್ರಿ, ಶಿವ ನಾನೇ ಅಂತಂದ್ರೆ ಪಾರ್ವತಿ ನನಗೇನಾತಾಳ ಹೇಳ್ರಿ, ಅವ್ರ ಜಗದಂಬೆ ಜಗದಂಬಾತೆಯರು ಅವ್ರಿಗೆ ನಾವು ಹೆಂಗ ನಾನೇ ಬ್ರಹ್ಮ ಅಂತ ಹೇಳಿ ಅವ್ರಿಗೆ ನಾವು ಹೆಂಡ್ರ ಅನ್ಕೋಬೇಕಾರ್ರಿ ಅನ್ನಂತ. ಹಿಂಗ ಇದು ಗೊತ್ತಿರಲಾರ್ದವ್ರಿಗೆ ಅನೇಕ ರೀತಿ ಪಾತ್ರಗಳನ್ನ ಮಾಡಿ ಪುರಾಣದಾಗ ತಿಳಿಸಿದ್ದಕ್ಕೆ ಈ ಬ್ರಹ್ಮಜ್ಞಾನದಲ್ಲಿ ಹೇಳುವಂತ ಈ ಬ್ರಹ್ಮ ಈ ಶಿವನಿಗೆ ಬಹಳ ವ್ಯತ್ಯಾಸ ಅದ. ಹೀಗಾಗಿ ಇಲ್ಲೇನಾಗ್ತದ? ಅಪರೋಕ್ಷ ಬ್ರಹ್ಮಜ್ಞಾನ ಆಯಿತು ಅಂತಂದ್ರೆ ಅಭಾನಪಾದಕ ಆವರಣ ನಿವೃತ್ತಿಯಾಗಿ ನಾನೇ ಬ್ರಹ್ಮ ಅನ್ನೋದು ನಿಶ್ಚಯ ಜ್ಞಾನ ಆಗ್ತದ. ಇವೆಲ್ಲ ಪರಿವರ್ತನೆಗಳು ಆಗಬೇಕು. ಈ ಪರಿವರ್ತನೆ ಆಗ್ಲಿಲ್ಲ ಅಂತಂದ್ರೆ ನಾವು ಏನಾಗ್ತದ? ಕಸ ಹೋಗಿ ರಸ ಆಗೋದ್ರ ಬದಲಿ ಮತ್ತೆ ಕಸ ಹಾಗೆ ಉಳಿತೀವಿ ನಾವು. ನೆಕ್ಸ್ಟ್ ಏನದಪ್ಪ ಅಂದ್ರೆ ಅಪರೋಕ್ಷ ಜ್ಞಾನದೊಳಗೆ ಏನೇನಾಗಬೇಕು? ನಾನೇ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ, ಶುದ್ಧ ಬ್ರಹ್ಮ ಅಸ್ಮಿ, ಸರ್ವಂ ಬ್ರಹ್ಮ ಅಸ್ಮಿ, ಎಲ್ಲವೂ ಬ್ರಹ್ಮ ಸ್ವರೂಪನೇ ಆದ, ಸರ್ವಂ ಶುದ್ಧ ಬ್ರಹ್ಮ ಅನ್ನಬೇಕಾದ್ರೆ ಏನ್ ಮಾಡಬೇಕು? ನಾನು ಬ್ರಹ್ಮನಿರುತ್ತೇನೆ ಎಂಬ ಅಪರೋಕ್ಷ ಜ್ಞಾನವು ಸಮಸ್ತ ಅವಿದ್ಯಾ ಜಾಲವನ್ನ ನಾಶ ಮಾಡಬೇಕು. ಎಲ್ಲ ನಾಶ ಆಗಿ ಹೋಗ್ಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ಯಾಕೆ ಸೊಕ್ಕ ಮಾಡ್ಕೊಳ್ಳೋದಲ್ಲದ, ದಿಮಾಗ್ ಮಾಡೋದಲ್ಲದು. ಬ್ರಹ್ಮ ಅಂದ್ರೆ ಬಹಳ ದೊಡ್ಡದು, ನಾ ಬ್ರಹ್ಮ ಅಂದ್ರೆ ನಾ ಬಹಳ ದೊಡ್ಡವ ಅಂತ ತಿಳ್ಕೊಂಡ್ರ ಅದಕ್ಕೆ ಪ್ರಭುದೇವರು ಬೈದು ಬಿಟ್ಟಾರ. ಅಹಂ ಬ್ರಹ್ಮಾಸ್ಮಿ ಅಂತ ಅಹಂಕಾರಿ ಆಯ್ತಲ್ಲಪ್ಪ ಇದು ಅಂತ ಹೇಳಿ. ಯಾಕಂದ್ರೆ ತಿಳಿಲಾರ್ದಕ್ಕೆ, ಅಹಂ ಬ್ರಹ್ಮಾಸ್ಮಿ ಅರ್ಥ ತಿಳಿಲಾರ್ದಕ್ಕೆ ಅಹಂಕಾರ ಬಂದ್ಬಿಡುತ್ತೆ. ಅಹಂ ಬ್ರಹ್ಮಾಸ್ಮಿಯ ಅರ್ಥ ತಿಳಿಲಿಲ್ಲ ಅಂದ್ರೆ ಅದು ದುರಹಂಕಾರಕ್ಕೆ ಕಾರಣ ಆಗ್ತದೆ. ನಾ ಬ್ರಹ್ಮ ಅಂತೇಳಿ ಅದು ಅಲ್ಲ. ನಾನು ಬ್ರಹ್ಮ ಇದ್ದಂಗೆ ಸರ್ವಂ ಬ್ರಹ್ಮ, ಸರ್ವಂ ಕಲ್ವಿದಂ ಬ್ರಹ್ಮ. ಅದ್ರ ನೆಕ್ಸ್ಟ್ ಪಾಠ ಇತ್ತಾನ, ಅದು ಬಿಟ್ಟಿಗೆ ಬರೀ ನಾನು ಒಬ್ಬನೇ ಬ್ರಹ್ಮ, ಉಳಿದದ್ದೆಲ್ಲ ಶುಲ್ಲಕ ಅಂತ ಅನ್ನೋದಲ್ಲ. ಇಲ್ಲಿ ಏನೇನಾಗಬೇಕು? ನಾನು ಬ್ರಹ್ಮವನ್ನ ತಿಳಿಯುವುದಿಲ್ಲ ಎಂಬ ಅಜ್ಞಾನ ನಾಶ ಆಗಬೇಕು. ಮತ್ತ ಬ್ರಹ್ಮವಸ್ತು ಇರುವುದಿಲ್ಲ ಎಂಬ ಅಸತ್ವ ಪಾದಕ ಆವರಣ ನಾಶ ಆಗಬೇಕು. ಮತ್ತೆ ಬ್ರಹ್ಮವಸ್ತು ತೋರುವುದಿಲ್ಲ, ನನಗೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತೇಳಿ ಅನ್ನೋ ಅಭಾನ ಪಾದಕ ಆವರಣ ನಾಶ ಆಗಬೇಕು. ನಾನು ಬ್ರಹ್ಮನಲ್ಲ ಎಂಬ ಬ್ರಹ್ಮ ಸ್ವರೂಪದ ವಿಸ್ಮೃತಿ ಏನದಲ್ಲ ಅದು ನಾಶ ಆಗಬೇಕು. ತನ್ನ ಸ್ವರೂಪ ತನಗೆ ಮರುವಾಗಿ ದುಃಖಿಯಾಗಿಬಿಡ್ತಾನೆ. ಆನಂದ ಸ್ವರೂಪ ತಾನೇ ಎದ್ದು ದುಃಖಿ ಚಿಂತಿತನಾಗಿರ್ತಾನೆ. ಊರ ಮಧ್ಯದ ಮಾರುಕಟ್ಟೆಯಲ್ಲಿ ನಿಂತು ನಾನು ಕಳ್ಕೊಂಡಿನಿ, ನಮ್ಮ ಊರಿಗೆ ಒಯ್ದು ಬಿಡ್ರಿ, ನಮ್ಮ ಊರಿಗೆ ಒಯ್ದು ದಾರಿ ತೋರಿಸ್ರಿ ಅಂತ ಹೇಳಿ ಇನ್ನೊಬ್ಬ ಕಟ್ಬಿಟ್ಟ. ನಾನು ಯಾವ ಊರಿನಿಂದ ಹೇಳು ಅಂತಂದ್ರ ಯಾವ ಊರಾಗ ನಿಂತಾನ ಅದೇ ಊರು ಹೇಳಕತ್ತಾನ.
ಇದೇ ಊರವಧಿ ಇವತ್ತ ಇಲ್ಲೇ ಕಳ್ಕೊಂಡು ನಿಂತಿದಿ, ಏನಿದೆ ನಿಂದು ತಿಳಿಯಲಾಗ್ಯದ. ಇಲ್ಲಿ ಇರೋದನ್ನು ಹಂಗೆ ಅವ. ತಾನೇ ಆ ಪರಮಾನಂದ ಸ್ವರೂಪನಾದ ಬ್ರಹ್ಮನಾಗಿ ತನ್ನ ಸ್ವರೂಪವನ್ನ ಮರೆತು ಈ ಕೆಲಸಕ್ಕೆ ಬರಲಾರ್ದ ಲೌಕಿಕ ವಿಷಯಗಳನ್ನ ಕುರಿತು ದುಃಖ ಚಿಂತೆ ಏನ್ ಮಾಡ್ತಿರ್ತಾನ, ಇದೆಲ್ಲ ನಾಶ ಆಗಬೇಕು. ನನ್ನ ವೃತ್ತಿ ಎಲ್ಲಾಗದ, ಬಹಿರ್ಮುಖಿ ಅದ, ಅಂತರ್ಮುಖಿ ಅದ. ನನ್ನ ವೃತ್ತಿ ವಿಷಯದಾಗ ಹರಿದಾಡ್ಲಕತ್ತದ ಅಥವಾ ಬ್ರಹ್ಮಚಿಂತನೆ ತತ್ವ ಪದಾರ್ಥ ಶೋಧನೆಯಲ್ಲಿ ತೊಡಗ್ಯದ ಅಂತೇಳಿ ಇದನ್ನ ತಿಳ್ಕೊಂಡು ಅದರ ವೃತ್ತಿ ಬಹಿರ್ಮುಖಿಯಾಗಿ ವಿಷಯಗಳ ಚಿಂತನದಲ್ಲಿ ಚಿಂತೆಯಲ್ಲಿ ದುಃಖ ಸಂಕಟ ಪಡ್ತಿತ್ತಂದ್ರ ಅದೇನದ ಕೂಸಿಗೆ ಮುದುಕಿನ ಮೇಲೆ ಬಿಟ್ಟು ಹೋಗಿರ್ತಾರ. ಏನ್ ಮಾಡ್ತಾರ, ಅದ್ ಮೇಲೆ ಹೊರಗೆ ಗೊತ್ತಿರ್ತದೆ. ಮನೆ ಮುಂದೆ ಒಂದು ರೋಡ್ ಇರ್ತದೆ, ದೊಡ್ಡ ದೊಡ್ಡ ಗಾಡಿಗಳು ಅವು ಕಾರು ಏನೇನೋ ಬಸ್ ಎಲ್ಲ ಓಡಾಡ್ತಿರ್ತಾವ. ಮೇನ್ ರೋಡಿಗೆ ಮನಿ ಅದ, ಹುಡುಗ ಹೊರಗೆ ಓಡೈತಂತಾರೆ. ಏನದ ಆಗಂಗದ ಅಂದ್ರೆ ಮೊದಲ ಹುಡುಗನ್ನ ಏನ್ ಮಾಡ್ತಾರ, ಒಳಗೆ ಹಾಕ್ತಾರ. ಒಳಗೆ ಬಾ ನೀನು, ಹೊರಗೆ ಬೇಡ, ಕಟ್ಟಿ ಮೇಲೆ ಕೂಡ್ತೀನಿ ಅಂತ ಹೇಳ್ತೀವಿ. ಆಮೇಲೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತೀವಿ. ಮೊದಲು ನೀವು ಒಳಗೆ ಬಾ ಅಂತೇಳಿ ಒಳಗೆ ಕರ್ ಕೊಂಡಿ ಹಾಕ್ತಾರಲ್ಲ, ಹಂಗ ಏನ್ ಮಾಡ್ಬೇಕು, ಇದನ್ನ ತಟಸ್ಥಗೊಳಿಸ್ಬೇಕು. ಬಾಯಿನೊಳಗ ಹೊರಗಿನ ಬೀಜಗಳ ಬಗ್ಗೆ ಯಾಕೆ ನೀನು ಚಿಂತನೆ ಮಾಡ್ತೀವಿ? ಅವ್ರನ್ನೆಲ್ಲ ತಗೊಂಡು ನಿನಗೇನ್ ಮಾಡೋದ, ನೀನು ಸಾಧನೆ ನೀ ಮಾಡು. ನೀನ್ ಉಸಿರು ಬಂದಾಗಿ ಯಾವ ನಿನ್ ಸಂಕಟ ಬರಂಗಿಲ್ಲ. ಎಲ್ಲ ಒಟ್ಟು ಇಲ್ಲೇ ಇದೆಲ್ಲ ಶ್ರೇಯಸ್ ಮಾರ್ಗದ ಬಗ್ಗೆ ಚಿಂತನೆ ಮಾಡಕತ್ತಿ ಬಹಳ ಒಳಗತ್ತೆ. ಅದನ್ನು ಮೊದಲ ತಟಸ್ಥಗೊಳಿಸ್ಬೇಕು. ಶಬ್ದದ ಬೆನ್ನಿಂದೋಯ್ತು, ಸ್ಪರ್ಶದ ಬೆನ್ನಿಂದೋಯ್ತು, ರೂಪದ ಬೆನ್ನಿಂದೋಯ್ತು, ರಸದ ಬೆನ್ನಿಂದೋಯ್ತು, ಗಂಧದ ಬೆನ್ನಿಂದೋಯ್ತು. ಮತ್ತಿನೇನೋ ಆಸೆ ಪಡ್ತು, ಏನೋ ಕೆಲ್ಸಕ್ಕೆ ಬರ್ಲಾರ್ದ ಆಲೋಚನೆಯಲ್ಲಿ ಮುಣಗ್ತು. ಇದೆಲ್ಲ ಬಹಿರ್ಮುಖಿ ವೃತ್ತಿ ಕೆಲಸ. ಇದನ್ನ ಮೊದಲ ತಟಸ್ಥಗೊಳಿಸಬೇಕು. ವಿಕ್ಷೇಪ ಕಳ್ಕೊಂಡವರಿಗೆ ಇದು ತಟಸ್ಥಗೊಳಿಸ್ಬೇಕು. ತಟಸ್ಥಗೊಳಿಸಿದ್ರೆ ವಿಕ್ಷೇಪ ನಾಶ ಆಗಿರ್ತದೆ. ಒಳಗೆ ಕುಂದಿರಿಸಿದ ಮೇಲೆ ಅದಕ್ಕೆ ಶಾಸ್ತ್ರ ತಗೋತಿರೋ, ಮತ್ತೆ ನಿಮ್ಮೊಳಗೆ ಸ್ವಾನುಭಾವದ ಚಿಂತನೆ ಮಾಡ್ತಿರೋ, ನಿಮ್ಮದೇ ಆದಂತ ಅನುಭವಗಳನ್ನ ವ್ಯಕ್ತಪಡಿಸ್ತಿರೋ, ಏನಾರ ಮಾಡಿ ಬ್ರಹ್ಮನ ಸತ್ಯವಾಗಿರೋಂಥ ಕೆಲಸ ಮಾಡೋದು ಅದು ಅಂತರ್ಮುಖಿ ಮಾಡೋದು. ಅಂತರ್ಮುಖಿಯನ್ನ ಒಳಗೆ ಹೊಕ್ಕು ನೋಡು ಅಂದ್ರೆ ಒಳಗೆ ಏನು ಮಣ್ಣದ, ಒಳಗೆ ಮಲ ಮೂತ್ರ ರಕ್ತ ಮಾಂಸ ಮೂಳೆ, ಅದು ಅಂತರ್ಮುಖಿ ಅಂದ್ರೆ ತತ್ವ ಚಿಂತನೆಯಲ್ಲಿ ಉಳಿದ. ಇನ್ನು ಕೆಲವೊಬ್ರು ಅಂತರ್ಮುಖಿಗಳದ ಏನದರ, ನನ್ನ ಮಗಳ ಮದಿನೇ ಆಗಿಲ್ಲ, ಯಾವಾಗ ಆಗ್ತದೋ ಏನೋ, ಕೈಯಾಗ ರೊಕ್ಕನೇ ನಿಂದ್ರಲಾಗ್ಯವ, ಹೆಂಗ್ ಮಾಡಬೇಕು, ಎಷ್ಟು ತೋರಿಸಿದ್ರು ಕಡಿಮೆ ಆಗಿರ್ಲಾಗ್ಯದ, ಹೆಂಗ್ ಮಾಡಬೇಕು. ಇದು ಅಂತರ್ಮುಖಿ ಅಲ್ಲ. ಈ ಲೌಕಿಕ ವಿಚಾರಗಳಲ್ಲಿ ಮುಳುಗಿದ್ದು ಎಲ್ಲ ಬಹಿರ್ಮುಖಿನೇ. ಬ್ರಹ್ಮಚಿಂತನೆ ಒಳಗೆ ಮುಳುಗಿದ್ದು ಒಂದೇ ಅಂತರ್ಮುಖಿ. ಇದನ್ನೆಲ್ಲ ತಿಳ್ಕೋಬೇಕು. ಹಿಂಗೆ ಎಲ್ಲ ಹೇಳಾಗ್ಯದ. ಮತ್ತೆ ಜನನ ಮರಣವುಳ್ಳ ಪಾಪ ಪುಣ್ಯ ಕರ್ತೃತ್ವ ಭೋಕ್ತೃತ್ವ, ಈ ಜೀವನೇ ನಾನು ಎಂಬ ಭ್ರಾಂತಿ ಏನೆಲ್ಲ ಏನದ, ನಾನು ಜೀವ, ನಾನು ಚಿಕ್ಕವ, ನಾನು ಅಲ್ಪಜ್ಞ, ಅಲ್ಪ ಕರ್ತೃ, ನಂದು ಕೆಪಾಸಿಟಿ ಸಣ್ಣದು ಅಂತ ಹೇಳಿ ಏನ್ ಬುದ್ಧಿಗೇಡಿತ ನನ್ನ ಮಾತುಗಳವಲ್ಲ. ಘಟಾಕಾಶ ಘಟದೊಳಗೆ ಅಷ್ಟೇ ಅದ, ಅದೇನು ಆಕಾಶ ಘಟದೊಳಗೆ ಇದ್ದದೇ ಆಕಾಶ ಅದನ್ನದು. ಮಠಾಕಾಶ ಮಹಾಕಾಶ ಈ ಬ್ರಹ್ಮಾಂಡವನ್ನ ತುಂಬಿ ತೋರ್ಸ್ಲಕತ್ತದು. ಅಂತ ಘಟಾಕಾಶ ನಾನೇ ಅಲ್ಪಜ್ಞ ಆಗ್ತೀನಿ, ನಾನು ಸರ್ವಜ್ಞ ಅದೀನಿ, ನಾನು ಪರಿಪೂರ್ಣ ಅದೀನಿ, ನಾನು ನಿತ್ಯ ಅದೀನಿ, ನಾನು ನಿರ್ವಿಕಾರಿ ಅದೀನಿ, ಹಂಗದೀನಿ ಹಿಂಗದೀನಿ ಅಂತೇಳಿ ಬ್ರಹ್ಮನ ವರ್ಣನೆ ಏನ್ ಮಾಡಿರಿ, ಅವೆಲ್ಲವೂ ನಿಮ್ಮೊಳಗೆ ಅನುಭವಕ್ಕೆ ಬರಬೇಕು. ಅವೆಲ್ಲ ಓಸು ಸುಮ್ಮನೆ ಮಾಹಿತಿ ಸಂಗ್ರಹ ಅಂತ ಹೇಳಕ್ಕೆ ಇನ್ಫಾರ್ಮೇಶನ್ ಸೆಂಟರ್ ಇರ್ತದೆ ಗೌರ್ಮೆಂಟ್ ನಲ್ಲಿ. ಅಲ್ಲೊಂದು ಕಂಪ್ಯೂಟರ್ ಇಟ್ಟಿರ್ತಾರೆ, ಯಾರು ಬೇಕಾದವ್ರು ಅದು ನೆಟ್ವರ್ಕ್ ಯೂಸ್ ಮಾಡಕ್ಕೆ ಇನ್ಫಾರ್ಮೇಶನ್ಗಳು ಅದ್ರಾಗ ಹಾಕೋತ್ ಹೋಗೋದಷ್ಟೇ. ಅದು ಎನ್ಫೋರ್ಸ್ಮೆಂಟ್ ಆಗ್ಬೇಕಲ್ಲ, ನಡೆನುಡಿಗಳಲ್ಲಿ ಬರಬೇಕು, ವಿಚಾರದಲ್ಲಿ ಬರಬೇಕು, ನಮ್ಮೊಳಗದು ಶಕ್ತಿ ತುಂಬಬೇಕು, ಅವೆಲ್ಲ ಆಗ್ಬೇಕು. ಹೀಗಾಗಿ ಈ ಅವಿದ್ಯೆ ಜಾಗವನ್ನ ನಾಶ ಮಾಡ್ಕೋಬೇಕು. ಎಲ್ಲ ಹೋಗ್ಬೇಕು. ಮುಂದೇನದ ಅಪರೋಕ್ಷ ಜ್ಞಾನ ಆದ್ಮೇಲೆ ಏನಾಯ್ತು, ನಾನೇ ಬ್ರಹ್ಮ ಅಂತ ಗೊತ್ತಾದ ಕ್ಷಣವೇ ಶೋಕನಾಶ, ಕ್ರಾಂತಿನಾಶ ಅಂತ. ನನ್ನಲ್ಲಿ ಜನನ ಇಲ್ಲ, ಮರಣ ಇಲ್ಲ, ಸುಖ ದುಃಖಗಳ ಲವಲೇಶಗಳಿಲ್ಲ, ನಾನು ಶುದ್ಧ ಬ್ರಹ್ಮನಿದ್ದೇನೆ ಅನ್ನಂಥದ್ದು ಬರಬೇಕು. ಶೋಕನಾಶ ಆಗ್ಬೇಕು.
ಯಾವುದೇ ತರಹದ ಸಂಸಾರ ಧರ್ಮ, ಹಣ್ಣು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ದೇಹ ಪ್ರಾಣ ಇಂದ್ರಿಯ ಮನ ಬುದ್ಧಿ ಚಿತ್ತ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸಂಶಯ ಅಹಂಕಾರ ಮಮಕಾರ ಇವು ಯಾವ ನನ್ನಲ್ಲಿ ಇಲ್ಲ, ಇವು ಯಾವ ನನಗೆ ಸಂಬಂಧ ಇಲ್ಲ, ನಾ ಶುದ್ಧ ಬ್ರಹ್ಮದಿನಿ ಅನ್ನೋಂಥದ್ದು ಬರಬೇಕು. ಆಹಾರ ನಿದ್ರೆ ಭಯ ಮೈಥುನ ಮತ್ತೇನು ಬ್ರಹ್ಮದಿಂದ ಭಿನ್ನವೆಂದು ಭಾವಿಸಿದ ಕಾರಣ ಅಜ್ಞಾನ, ಅಜ್ಞಾನದ ಕಾರಣ ಭಯ, ಮತ್ತಿನ್ನೇನು ಏನೇನದವ ಈ ರೀತಿ ಸರ್ವ ಅನರ್ಥಗಳಿಗೆ ಮೂಲ ಕಾರಣ ಜನ್ಮ. ಆದ್ದರಿಂದ ಜನ್ಮವೇ ಮೊದಲು ಮಾಡಿಕೊಂಡು ಇನ್ನಿತರ ಎಲ್ಲಾ ಸಮಸ್ತ ಅನರ್ಥಗಳನ್ನ ನಿಷೇಧ ಮಾಡಿಕೊಳ್ಳುವುದೇ ಶೋಕನಾಶ, ಭ್ರಾಂತಿ ನಾಶ. ಈ ಜ್ಞಾನ ಜ್ಞಾತೃ ಜ್ಞೇಯ ಏನು ನಡೆದ ಜಗತ್ತಿನ ವ್ಯವಹಾರ, ಪ್ರತಿಯೊಂದು ವಸ್ತುವನ್ನ ನೀವು ತಿಳ್ಕೋಬೇಕಂತ ಯಾವ್ದು ತಿಳ್ಕೋಬೇಕಂತ ಓದ್ತೀರಿ ಅದೆಲ್ಲ ಜ್ಞೇಯ. ಜ್ಞೇಯ ತಿಳ್ಕೋಬೇಕು. ನಾವು ಯಾರು ತಿಳ್ಕೋಬೇಕಂತಾರ? ನಿಮ್ಮೊಳಗಿಂದು ಎಂತ ಚೇತನ, ವಿಶಿಷ್ಟ ಚೇತನ ಚಿರಾವಾಸ ತಿಳ್ಕೋಬೇಕಂತನ, ಅದು ಜ್ಞಾತೃ. ಅದು ತಿಳ್ಕೋಕ್ ಹೋಗಿ ಸ್ವಲ್ಪ ಅದು ತಿಳ್ಕೊತಾನ, ಸ್ವಲ್ಪ ಇದು ತಿಳ್ಕೊತಾನ, ಒಂದ್ ಸ್ವಲ್ಪ ದಿವಸ ಅಲ್ಲಿ ಕೂತ್ ಕೇಳ್ತಾನ, ಒಂದ್ ಸ್ವಲ್ಪ ದಿವಸ ಇಲ್ಲಿ ಕೂತ್ ಕೇಳ್ತಾನ, ಒಂದ್ ಸ್ವಲ್ಪ ಹೊತ್ತು ಆ ಲಿಂಕ್ ಓಪನ್ ಮಾಡ್ತಾನ, ಒಂದ್ ಸ್ವಲ್ಪ ಹೊತ್ತು ಈ ಲಿಂಕ್ ಓಪನ್ ಮಾಡ್ತಾನ, ಹೀಗೆ ಏನೇನೋ ಮಾಡ್ಕೊತಿರ್ತಾನ. ಯಾವುದನ್ನ ಎಷ್ಟು ಪಡ್ಕೊತೀವಿ ಅಷ್ಟೇ ಸಿಗ್ತದೆ, ಯಾವುದ್ರಾಗ ಎಷ್ಟು ಆಳವಾಗಿ ಓದ್ತೀವಿ ಅಷ್ಟೇ ಸಿಗ್ತದೆ. ನಾವು ದುಡ್ದಂಗೆ ಅದು ಸಿಗ್ತದೆ. ನಮ್ಮ ನಿಷ್ಠೆ ನಮ್ಮ ಶ್ರದ್ಧೆ ಏನದ ಹೊರಗಿನ ವ್ಯಕ್ತಿಗಳ ಮೇಲೆ ಹೊರಗಿನ ವಸ್ತುಗಳ ಮೇಲೆ ಇತ್ತು ಅಂತಂದ್ರ ಅದಕ್ಕೇನ್ ಸಿಗ್ಬೇಕು ಅದು ಸಿಗ್ತದೆ. ನಿಮ್ ಒಳಗಿನ ವಸ್ತುವಿನ ಮೇಲೆ ಇತ್ತು ಅಂತಂದ್ರೆ ಅದಕ್ಕೇನ್ ಬೇಕು ಅದು ಸಿಗ್ತದೆ. ಈ ವಿಚಾರ ಸಾಗರ, ಇನಾಮದಾರ, ನಿಶ್ಚಲ್ದಾಸ, ಮತ್ತಿನ್ಯಾರೋ ಏನೇನೋ ಹೇಳೋ ಹೊರಗಿನ ವಸ್ತುಗಳ ಮೇಲೆ ನೀವು ನಿಷ್ಠೆ ಇಟ್ಟು ಅದರ ಮೇಲೆ ಅವಲಂಬನೆಯಾಗಿ ಒಂದು ದಿನ ಪಾಠ ಹೇಳಲಿಲ್ಲ ಅಂದ್ರೆ ಜೀವ ಒಂದಂಗಾಟದು ಏನಾಗ್ಯದಪ್ಪ? ನಿಮ್ಮ ಅಂತಃಕರಣದೊಳಗಿರತ್ತು ಎಲ್ಲ ಇಡೀ ಬ್ರಹ್ಮನೇ ನಿಮ್ಮ ಒಳಗದನ. ವಿಚಾರ ಸಾಗರ ಗ್ರಂಥ ಸಾವಿರ ಗಟ್ಟಲೆ ಕೊಟ್ಟು ಬಲ್ಲಿ ಇಟ್ಕೊಂಡಿರಿ. ಯಾರ ಮೇಲೆ ಹೊರಗಿನವ್ರ ಮೇಲೆ ನಾನು ಡಿಪೆಂಡ್ ಆಗಿರಬಾರ್ದು. ನನ್ನ ಅಂತಃಕರಣದೊಳಗಿರುವ ಅರಿವನ್ನು ಅವಲಂಬಿಸಿದ್ದು ನನ್ನ ಚಿಂತನೆ ನಾನು ಮಾಡ್ಬೇಕನ್ನಂತ ಒಂದು ಸ್ವತಂತ್ರವಾದಂತ ಒಂದು ನಿಲುವು ನಿಮ್ಮೊಳಗೆ ಬಂದಾಗ ಯಾವ ಬೇಕಾಗಿಲ್ಲ. ಈ ರೀತಿ ಇರಬಾರ್ದು. ಯಾರೋ ಒಬ್ಬರು ಗುರು ಹೊತ್ತು ಮಾಡಿ ಅವನಿಗೂ ಡೊಗ್ಗಿ ಸಲಾ ಮಾಡುದು, ಅವನಿಗೆ ಗುರು ಮಾಡಿ ನಾನು ಶಿಷ್ಯ ಆಗಿ ಎಲ್ಲಿ ತನ ಇರುತ್ತೀರಿ ಅಲ್ಲಿ ತನಕ ನೀವು ಬ್ರಹ್ಮಜ್ಞಾನ ಆಗಂಗೇ ಇಲ್ಲ. ನಿಮ್ಮೊಳಗಿನ ಅರಿವಿಗೆ ಸರೆಂಡರ್ ಆಗ್ಬೇಕು. ಗುರುವಿನ ಗುಲಾಮನ ಆಗುವುದಂದ್ರ ನಿಮ್ಮೊಳಗಿನ ಅರಿವಿನ ಗುಲಾಮರಾಗಬೇಕು. ಹೊರಗಿರೋ ಗುರು ಏನು ಎಷ್ಟು ದಿವಸ ಇರ್ತಾನೆ, ಇವತ್ತಿದ್ದ ನಾಳೆ ಮುಂಜಾನೆ ಗಮ್ಮನ್ ಅಂತಂದ್ರೆ ನಿಮ್ ಸತ್ಸಂಗ ನಿಂತೋಗ್ಬಿಡ್ತು. ನಿಮ್ಮ ಒಳಗಿನ ಅರಿವಿನ ಗುಲಾಮರಾದ್ರೆ ಅಂದ್ರೆ ಹೊರಗಿನ ಗುರು ಅಯ್ಯತ್ ಹತ್ರ ಹಮಾಚಿ ನಿಲ್ತದೇನು. ಹಂಗಾಗಿ ಯಾರಿದ್ರೇನು ಯಾರಾದ್ರೇನು ನನ್ನೊಳಗಿನ ಸತ್ಸಂಗ ಹಂಗೆ ನಿರಂತರವಾಗಿ ನಡಿಬೇಕು. ಜನ್ಮ ಜನ್ಮಾಂತರ ಶ್ರೇಯಸ್ಸದು. ಆ ಶ್ರೇಯಸ್ಕರ ಮಾರ್ಗ ಬೇಕು ಅಂತಂದ್ರೆ ಒಳಗಿನ ಅರಿವಿಗೆ ಸರೆಂಡರ್ ಆಗ್ಬೇಕು. ಇವೆಲ್ಲ ಏನು ವಿಚಾರ ಸಾಗರ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಮತ್ತಿನ್ಯಾವುದೋ ಧರ್ಮ ಗ್ರಂಥಗಳು ಇರ್ಬೋದು, ಅವೆಲ್ಲ ಏನದವ ನಿಮ್ಮೊಳಗಿನ ಜ್ಞಾನ ಸಾಗರದಿಂದ ಹೊರ ಹೊಮ್ಮಿದ ಒಂದು ಹನಿ ಅಷ್ಟೇ. ನೀವೇ ಬರ್ದವರು ವಿಚಾರ ಸಾಗರ. ನಿಶ್ಚಲ್ ದಾಸಿ ಬರ್ದಾರಂದ್ರೆ ನಿಶ್ಚಲ್ ದಾಸಿ ಒಳಗಿರೋ ಅರಿವು ಬೇರೆ, ನಿಮ್ಮೊಳಗಿರೋ ಅರಿವು ಬೇರೆ ಅದ ಏನು? ಹಿಂದ್ ಎಷ್ಟು ಮಂದಿ ಹುಟ್ಟಿ ಸತ್ತೋಗ್ಯಾರ ಅವ್ರೊಳಗಿರೋ ಅರಿವುನು ಅದೇ, ಈ ಎಷ್ಟು ಮಂದಿ ಬದುಕ್ಯಾರ ಅವ್ರೊಳಗಿರೋ ಅರಿವುನು ಅದೇ, ಮುಂದಿನ ಎಷ್ಟು ಮಂದಿ ಹುಟ್ಟವರದಾರ ಅವ್ರೊಳಗಿರೋ ಅರಿವುನು ಅದೇ. ಯಾರ ಅರಿವಿನ ಕಡೆ ಚಿಂತನೆ ಮಾಡ್ಯಾರ ಒಂದಿಷ್ಟು ಅನುಭವ ಆಗ್ಯಾರ, ಒಂದ್ ಹನಿ ಉಗುಳಿ ಹೋಗ್ಯಾರ ಅಷ್ಟೇ. ಇನ್ನೊಬ್ಬರು ಎಂಜಲು ನೆಕ್ಕ ಕೊತ್ತು ಕೂತೀವಿ. ಆ ಎಂಜಲು ನೆಕ್ಕ ಕೊತ್ತು ಕೂತರೆ ಹೆಂಗಾಗ್ತದೆ? ನಿಮ್ಮದು ಒಂದು ಸ್ವಂತವಾದಂತ ಒಂದು ಸ್ವಾನುಭವ ಬರ್ಬೇಕಾದ್ರೆ ಸ್ವತಂತ್ರವಾದ ಸಾಧನೆ ಮಾಡ್ಬೇಕು. ನೀವು ಸ್ವತಂತ್ರವಾದ ಸಾಧನೆಯಲ್ಲಿ ಮುಳುಗಬೇಕು. ಇದೆಲ್ಲ ಪರತಂತ್ರ. ಇದು ಸ್ವತಂತ್ರ ಚಿಂತನೆಗಳು ಬೇಡ, ಸ್ವತಂತ್ರವಾಗಬೇಕು. ನಿಮ್ಮನ್ನು ನೀವು ಇಂಡಿಪೆಂಡೆಂಟ್ ಆಗಬೇಕು.
ದತ್ತವರ ಪತ್ರಗಳನ್ನು ಓದಿದಡೆ ವ್ಯಾಕರಣ ಮುಕ್ತಿ ವಿಚಾರ ಸಾಗರ ಆ ತುದಿಲಿಂತ ಈ ತುದಿ ತನಕ ಓಸು ಮಂದಿ ಕೂಡಿ ಕಚ್ಚಿದನಿಗಿಂತ ಜೋರ್ಸೋರಿಗೆಲ್ಲಾ ದೋಹಾಗಳನ್ನ ಹಾಡಿ ಏನೆಲ್ಲ ಮಾಡಿದ ಅದೇನದ ನಿಮ್ಮೊಳಗ ಸ್ವಾನುಭಾವದ ಚಿಂತನೆ ಮಾಡ್ಲಾರ್ದೆ ಹೊರಗಿಂದ ಏನ್ ಮಾಡಿದ್ರು ಅದಕ್ಕೆ ಅರ್ಥವ್ರು ಹೋಗ್ತಾರ ಅದು ವಿಚಾರ ಸಾಗರ ಹತ್ತೋಗ್ಬಿಟ್ರು ಅವ್ರು ಇಟ್ಟೋಗ್ಯಾರ ಅದೇ ಪತ್ರ ಓದ್ಕೊತ್ ಕೂತೀವಿ ಅಷ್ಟೇ. ನಮ್ಮೊಳಗ ಹತ್ತುವತ್ತವ ನಮ್ಮೊಳಗೆ ಚಾಲು ಆಗ್ಬೇಕು ವಿಚಾರ ಸಾಗರ. ನಮ್ಮೊಳಗೇನು ಸಾಗರದೊಳಗೆ ಅಲೆಗಳು ಹೇಳ್ಬೇಕು. ಹೀಗಾಗಿ ಯಾವುದೂ ಮುಖ್ಯವಾದ ವಸ್ತು ಅಲ್ಲವೇ ಅಲ್ಲ. ನಿಮ್ಮೊಳಗಿರುವ ಅಂತಃಕರಣದೊಳಗಿರುವ ಆನಂದ ಸ್ವರೂಪವಾದಂತ ಬ್ರಹ್ಮ, ಅದೇನು ಉಭಯದ ಚೇತನ, ಅದೇ ಮುಖ್ಯವಾದ ವಸ್ತು. ಆ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ರೆ ಕೃಷ್ಣನ ಅಪ್ಪ ಹತ್ತಿರ, ರಾಮನ ಅಪ್ಪ ಹತ್ತಿರ, ರಾಮಕೃಷ್ಣನ ಅಪ್ಪ ಹತ್ತಿರ. ಎಲ್ಲಿ ತನಕ ಅವ್ರಿಗೆ ದೊಡ್ಡವ್ರು ಮಾಡಿ ಕುಂದಿರ್ತೀರಿ ಅಲ್ಲಿ ತನಕ ನೀವು ಇದೇ ಸಣ್ಣವರಾಗಿ ಅವ್ರ ಪೂರ್ತಿ ಇಟ್ಕೊಂಡು ಗುಡಿ ಕಡೆಗೆ ಪೂಜೆ ಮಾಡ್ಕೊಂಡು ಕುಂದಿರ್ತೀರಿ. ಅದಕ್ಕಿಂತ ನಾವು ಮೇಲೆ ಹೋಗುವಂಥದ್ದು. ಅವರು ಕಲಿಯುಗದಾಗ ಅವರೆಲ್ಲರೂ ಏನದಾರ ಹಿಂದೆ ಯಾವ್ದ ತ್ರೇತಾಯುಗದಾಗ ಮತ್ತಿನ್ಯಾವ್ದ ದ್ವಾಪರ ಯುಗದಾಗ ಮಾಡಿರೋದು ಸಾವಿರ ವರ್ಷಗಳ ಹಿಂದೆ ಮಾಡಿ ಹೋದವ್ರು. ಅಷ್ಟು ವರ್ಷದಿಂದ ಇನ್ನ ನಮಗ ಅವರೇ ದೊಡ್ಡವರಾಗ್ಯಾರ ಅಂತಂದ್ರ ನೀವೆಲ್ಲರೂ ಏನಾಗಿರಿ? ಇಷ್ಟು ಕಾಲ ಆದರೂ ಸಹಿತ ಅವ್ರನ್ನೇ ದೊಡ್ಡವರು ಮಾಡ್ತೀರಿ ಅಂತಂದ್ರ ಈ ಕಾಲದ ಒಂದು ವ್ಯರ್ಥ ಎಷ್ಟು ಮಾಡಿರಿ ಲೆಕ್ಕ ಹಾಕೋಣ. ಇಷ್ಟೊಂದು ಸಮಯ ಆದ್ಮೇಲೆ ಒಂದು ಗಿಡ ಹಚ್ಚಿದ ಮೇಲೆ ದ್ವಾಪರ ಯುಗದಾಗ ಹಚ್ಚಿದ ಗಿಡ ಅದು ಯಾವುದು ಕೃಷ್ಣ ಅನ್ನೋದೊಂದು ಗಿಡ. ತ್ರೇತಾಯುಗದಾಗ ಹಚ್ಚಿದ ರಾಮ ಅನ್ನೋದೊಂದು ಗಿಡ. ಅವಾಗೇನು ಬೆಳೆದದ ಅಷ್ಟೇ ಬೆಳೆದದ. ಈಗ ಮುಂದೆ ಬೇರೆ ಗಿಡಗಳು ಬೆಳಿಬೇಕಲ್ಲ, ಬೇರೆ ಏನು ಬೆಳೆದೇ ಇಲ್ಲ. ಅವಾಗೇನ್ ಬೆಳೆದ ಅದನ್ನೇ ದೊಡ್ಡದು ಮಾಡ್ಕೊತಾರೆ. ಯಾಕಂದ್ರೆ ಸ್ವಾನುಭಾವದ ಚಿಂತನೆಗೆ ಹಚ್ಚುವಂತ ಗುರುಗಳು ಇಲ್ಲ. ಎಲ್ಲ ಉಪಾಧಿಕ ಗುರುಗಳು. ಸ್ವಾನುಭಾವದ ಚಿಂತನೆಯಲ್ಲಿ ತೊಡಗುವಂತ ಟೀಚರು ಇಲ್ಲ. ಅವರೆಲ್ಲರಿಗೂ ಚಿಕ್ಕ ಗುರುಗಳು ಎಂತವರಿದ್ದಾರೆ ಅಂದ್ರೆ ಸ್ವಾನುಭಾವದ ಚಿಂತನಕ್ಕೆ ತೊಡಗಿಸಿದ ಗುರುಗಳಿದ್ರು. ಅವರು ಸಹಿತ ಸ್ವಾನುಭಾವದ ಚಿಂತನೆ ಮಾಡಿದ್ರು. ಅವ್ರಿಗೆ ಎಂತ ಜವಾಬ್ದಾರಿ ಇತ್ತಂದ್ರ ರಾಜ್ಯದ ಜವಾಬ್ದಾರಿ ಇತ್ತು. ಜನಕ ಮಹಾರಾಜನಿಗೆ ರಾಜ್ಯದ ಜವಾಬ್ದಾರಿ, ರಾಮನಿಗೆ ರಾಜ್ಯದ ಜವಾಬ್ದಾರಿ, ಕೃಷ್ಣನಿಗೆ ರಾಜ್ಯದ ಜವಾಬ್ದಾರಿ. ಎಲ್ಲ ಮಹಾರಾಜರವರು. ಅವ್ರಿಗಿದ್ದ ಜವಾಬ್ದಾರಿ ನಿಮಗೇನದ? ಒಂದ್ ಹೆಂಡತಿ, ಒಂದು ಮಗ, ಒಂದು ಮನಿ, ಒಂದು ಹೊಲ, ಇದನ್ನೇ ದೊಡ್ಡದು ಮಾಡ್ಕೊಂಡು ಟೈಮ್ ಇಲ್ರಿ. ಅವ್ರ ಹೆಂಗ್ ಮಾಡಿರ್ಬೇಕು? ಅವ್ರ ಹೆಂಗ್ ಸಾಧನೆ ಮಾಡಿರ್ಬೇಕು? ನೀವೇನು ಮಾಡೋದ್ ಬೇಡ. ನಾವೇನು ಹೇಳಿವಿ ಒಂದಿಟ್ಟು ಅದನ್ನು ಓದ್ಕೊಳ್ರು, ಬರ್ಕೊಳ್ರು, ತಂದು ನೀವು ಒಂದಿಟ್ಟು ಹೇಳ್ರಿ ಅಂದ್ರ ಟೈಮೇ ಸಿಗಂಗಿಲ್ಲ. ಯಾಕ? ಮನಸ್ಸಿಲ್ಲ. ಯಾಕಿಲ್ಲ? ಪುಣ್ಯ ಇಲ್ಲ. ಮೊದಲ ಅಂತದ್ ಏನಾರ ಮಾಡಿ ಬಂದಿದ್ರೆ ಈಗ ಮಾಡ್ಲಕ್ ಮನಸ್ಸು ಬರ್ತದ. ಮೊದಲ ಅಂತದ್ ಏನು ಮಾಡೇ ಇಲ್ಲ. ಶುಭ ಸಂಸ್ಕಾರಗಳೇ ಇಲ್ಲ. ಗಪ್ಪು ಕುಂದ್ರದೊಂದು ಸಂಸ್ಕಾರ ಅದು ಅಷ್ಟೇ. ಏನ್ ಕೇಳಿದ್ರು ಗಪ್ಪು ಕುಂತು ಬಿಟ್ರೆ ಜಾಣ ಮೌನ ಅಂತಾರದು. ಜಾಣ ಮೌನ. ಸುಮ್ ಗಪ್ಪಿದ್ರೆ ಚಂದ ಏನ್ಯಾಕ್ ಒದರ್ಕೊಂಡು ಹಾಳಾಗಿ ಹೋಗಲ್ಲಕ್ಕ ನಾವು ಸುಮ್ ಗಪ್ ಕೂತ್ರೆ ಏನ್ ಕೇಳಿದ್ರಿ ಹೇಳೋದು ಬೇಡ, ಹೇಳಿದ್ರೆ ಕೇಳೋದು ಬೇಡ, ಸೋಮು ಅಂತ. ಅದು ಜಾಣ ಮೌನ. ಜಾಣತನ ಅಂದ್ರೆ ಅದು ನಿಜವಾದ ಜಾಣತನ. ಅದು ಮೂರ್ಖತನದ ಜಾಣತನ. ಗಪ್ಪು ಕುಂದ್ರದು. ವ್ಯಕ್ತಪಡಿಸ್ಬೇಕು. ನಿಮ್ಮ ಒಳಗಿನ ಶಕ್ತಿ ವ್ಯಕ್ತಪಡಿಸ್ಬೇಕು. ಮುಂದೇನಾಯ್ತು? ಬ್ರಹ್ಮದಿಂದ ಭಿನ್ನವಾದ ಕಾರಣ, ಅಜ್ಞಾನದ ಕಾರಣ ಭಯ ಉಂಟಾಗುತ್ತದೆ. ಈ ಭಯ ಎಲ್ಲ ಹೋಗ್ಬೇಕು. ಎಲ್ಲ ಹೋಯ್ತಂದ್ರೆ ಲಾಸ್ಟ್ ಏನಾಗ್ತದ? ಅತಿ ಹರ್ಷ, ನಿರಂಕುಶ ತೃಪ್ತಿ. ಅದಕ್ಕೆ ತೃಪ್ತಿ ದೀಪ ಅಂತೇಳಿ ಪಂಚದಶಿ ಒಳಗದ. ಅದೇ ನಿರಂಕುಶ ತೃಪ್ತಿ ಅಂತಂದ್ರೆ ಪರಮಾನಂದ ಪ್ರಾಪ್ತಿ. ಅದಕ್ಕಿಂತ ದೊಡ್ಡ ಆನಂದ ಯಾವುದೂ ಇಲ್ಲ. ಈಗ ಸಾಧಕನಿಗೆ ಯಾವಾಗ ಸಂಶಯರಹಿತವಾಗಿ ನಾನು ಅದ್ವಯ ಬ್ರಹ್ಮರೂಪನಿದ್ದೇನೆ ಎಂಬ ಸ್ವರೂಪದ ಬಗ್ಗೆ ಜ್ಞಾನವಾಗುವುದೋ ಆವಾಗ ಆ ಆನಂದವೇ ನೀನೇ ಆ ಆನಂದ ಎಂದು ತಿಳಿ. ಆನಂದ ಬೇಕು, ನನ್ನ ಜೀವನದ ಸುಖನೇ ಇಲ್ಲ, ನೀನೇ ಸುಖ ಸ್ವರೂಪ ಇದ್ದು ಸುಖ ಇಲ್ಲ ಅಂತ ಹೇಳ್ಕೊತೀವಿ. ಅದು ನೀನು ಅಜ್ಞಾನಿ ಅದೇ. ಗುರುವಿಗೆ ಶರಣಾಗು, ಶಾಸ್ತ್ರದ ಮೇಲೆ ಶ್ರದ್ಧೆ ಇಡು. ಶ್ರದ್ಧೆ ಇಟ್ಟು ಗುರು ಹೇಳಿದ ವಾಕ್ಯಗಳನ್ನ ಆಲಿಸು, ಪಾಲಿಸು. ಅದನ್ನು ಬಿಟ್ಟು ನಿನ್ನ ಬುದ್ಧಿ ಮೇಲೆ ಶ್ರದ್ಧೆ ಇಟ್ಟುಕೊಂಡಿದ್ದಲ್ಲ, ಮೊದಲು ಅದು ತೆಗಿ.
ಮೂರ್ಖರಿಗೆ ತಮ್ಮ ಬುದ್ಧಿಯ ಮೇಲೆ ಶ್ರದ್ಧೆ, ಸಾಧಕರಿಗೆ ಗುರು ಮತ್ತು ಶಾಸ್ತ್ರದ ವಾಕ್ಯಗಳ ಮೇಲೆ ಶ್ರದ್ಧೆ. ಅದೆಲ್ಲ ಬಿಡೋದು, ತಮ್ಮದೇ ಒಂದು ಮೂರ್ಖತನದ ಚಿಂತನೆ ಮಾಡೋದು, ಮೂರ್ಖತನದ ವಿಚಾರ ಮಾಡೋದು, ಅದರದೇ ಒಂದು ಡೌಟ್ ಮಾಡ್ಕೊಳ್ಳೋದು. ಮೊದಲು ಏನ್ ಹೇಳ್ತಾರ ಹೇಳ್ಕೋತ ಹೋಗ್ಬೇಕು. ಹೇಳುವಾಗ ಕೇಳಿದ್ದು ಒಂದ್ ಸ್ವಲ್ಪ ಮನಸ್ಸು ಎಲ್ಲರೂ ವಿಕ್ಷೇಪ ಆದಾಗ ಅದು ಯಾಕೋ ತಿಳಿಲಿಲ್ರಿ, ಸ್ವಲ್ಪ ಕಡಿಮೆ ಲಕ್ಷ್ಯ ಬೇರೆ ಕಡೆ ಹೋಗಿತ್ತು, ಈ ವಿಷಯ ಏನದ ಹೇಳ್ರಿ ಇನ್ನೊಂದ್ ಸ್ವಲ್ಪ ಅಂದ್ರೆ ಹಂಗ ಹೇಳ್ತಾರೆ. ನಾವು ಕೇಳಿದ್ದು ಪೂರ್ವದ ಸುದ್ದಿ, ತಮ್ಮ ಡೌಟ್ ಬರೋದು ಪಶ್ಚಿಮ ಸುದ್ದಿ. ಅದ್ರ ಸಲುವಾಗಿ ಮತ್ತೆ ಗುರು ತಯಾರಾಗ ಇವೊಂದೊಂದು ಫಾಲ್ತು ಪ್ರಶ್ನೆ ಸಲುವಾಗಿ ಹಂಗಿರಲ್ಲ. ಅದು ಗುರುವಿನ ಜೊತೆಗೆ ಹೆಜ್ಜೆ ಹಾಕೊಂಡು ಹೋಗ್ಬೇಕು. ಹೆಜ್ಜೆ ಹಾಕೋತ್ ಹೋಗಿ ಗುರು ಹೇಳಿದ ವಿಷಯದೊಳಗೆ ಏನು ತಿಳಿದಿಲ್ಲ ಅಷ್ಟು ಕೇಳಬೇಕು. ಬೇರೆ ವಿಷಯಗಳು ಮತ್ತೆ ಫೋನ್ ಮಾಡಿ ಕೇಳಬೇಕು, ಚರ್ಚೆ ಮಾಡಬೇಕು. ಅವೆಲ್ಲ ನಿಮ್ಮ ಪರ್ಸನಲ್ ಏನದಾವ ಅವು ಬೇರೆ ಟೈಮ್ನಾಗ ಮಾಡ್ಬೇಕು. ಇಲ್ಲಿದ್ದಾಗ ಇದ್ರ ಜೊತೆಗೆ ಹೆಜ್ಜೆ ಹಾಕ್ಬೇಕು. ಇದು ಏನ್ ಹೇಳಿದ್ರೆ ಇದು ಸರಿ ತಿಳಿಲಿಲ್ಲ ಅಂದ್ರೆ ಕ್ಲಿಯರ್ ಮಾಡ್ಬೇಕು. ಇಷ್ಟೇ ಇದೆ. ಸಚ್ಚಿದಾನಂದ ನಾನೇ, ಅಹಂ ಬ್ರಹ್ಮಾಸ್ಮಿ ನಾನೇ, ಶಿವನೇ ನಾನೇ, ನಾನೇ ಬ್ರಹ್ಮ ಅಂತಂದ್ಮೇಲೆ ಮುಂದೆ ಎಲ್ಲವೂ ಬ್ರಹ್ಮ ಸ್ವರೂಪನೇ ಆದ ಅನ್ನಂಥದ್ದು ಬರಬೇಕು. ಈ ಎಲ್ಲ ಆದ್ಮೇಲೆ ಅತಿ ಹರುಷ ತಾನು ಒಬ್ಬನಿಗೆ ಆಯ್ತಂದ್ರೆ ಅದು ವೈಯಕ್ತಿಕ ಮೋಕ್ಷ, ಅದು ಒಂದು ರೀತಿ ಸ್ವಾರ್ಥ ಸಾಧನೆ. ಈ ಸ್ವಾರ್ಥ ಸಾಧನೆ ಮತ್ತೆ ಇನ್ನೊಬ್ಬರಿಗೆ ಯಾರಿಗಾರು ಹೇಳಿದ್ರ ಮತ್ ಅವ್ರು ಉದ್ಧಾರ ಆದ್ರೆ ಹೆಂಗ, ಅದಕ್ಕೆ ಆಜು ಬಾಜುದವ್ರಿಗೆ ಮಾತಾಡ್ಸಲಾರ್ದಂಗ ಇಷ್ಟು ವರ್ಷ ಗಂಭೀರವಾಗಿದ್ದೀವಿ, ಅವ್ರಿಗೆ ನಾವು ಕೇರ್ ಮಾಡಿಲ್ಲ, ನಮಗೆ ಅವ್ರು ಕೇರ್ ಮಾಡಿಲ್ಲ. ಅವ್ರ ಗಂಡದೇರ ಪಗಾರ ಆಗ್ತಿತ್ತು, ಇವು ನಮ್ಮ ಗಂಡದೇರ ಪಗಾರ ಇಷ್ಟಿತ್ತು, ನಮ್ಗೆ ಯಾರಿಗೆ ಕೈ ಚಾಚಂತ ಪ್ರಸಂಗ ಬಂದಿಲ್ಲ, ಇವತ್ತಿಗೆ ನಾವು ಯಾರಿಗೆ ಮಾತಾಡ್ತಿಲ್ಲ. ಈಗ ನಾವು ಈ ಬ್ರಹ್ಮಜ್ಞಾನದ ಸಲುವಾಗಿ ಹೋಗಿ ಮಾತನಾಡಿಸಿದ್ರೆ ಎಲ್ಲಿ ಮರ್ಯಾದೆ ಕಡಿಮೆ ಆಗ್ತದೋ ಏನೋ. ಇವೆಲ್ಲ ಮೂರ್ಖತನದ ಭಾವನೆಗಳಿವೆಲ್ಲ. ನನಗಾದ ಆನಂದ ಇಡೀ ಲೋಕಕ್ಕಾಗಲಿ. ಎಲ್ಲಿ ತನಕ ಲೋಕಹಿತ ಚಿಂತನೆ ಬರಂಗಿಲ್ಲ ಅಲ್ಲಿ ತನಕ ನಿಮ್ಮ ಮೋಕ್ಷ ಸಾಧನೆಗೆ ದಾರಿ ಸಿಗಂಗಿಲ್ಲ. ನನಗಾದ ಆನಂದ ಲೋಕಕ್ಕಾಗಲಿ, ಮೊದಲು ನನಗೆ ಆನಂದ ಆಗಲಿ, ನನಗಾದ ಆನಂದ ಇಡೀ ಲೋಕಕ್ಕಾಗಲಿ ಅನ್ನಂಗಿರ್ಬೇಕು. ಸಕಲ ಜೀವಾತ್ಮರಿಗೆ ಲೇಸು ಉಂಟಾಗಲಿ ಅಂತ ನಿಮ್ಮೊಳಗ ಇತ್ತು ಅಂದ್ರೆ ನಿಮಗೆ ಲೇಸ ಆಗ್ತು. ಇದು ತಿಳ್ಕೊಳ್ರಿ. ಇವ ಜಗತ್ತಿಗೆ ಉಪಯೋಗ ಇಲ್ಲದ ಪ್ರಾಣಿ ಅಂತಂದ್ರ ಇರೋ ಅಲ್ಲೇ ಮೂರ್ಖನಾಗಿ ಒಂದು ಮೂಲೆಯಾಗಿರು ಅಂತೇಳಿ ಹತ್ತಿ ಹೊಡೆದು ಇಟ್ಟು ಕಳಿಸ್ಬಿಡ್ತಾನೆ ಪರಮಾತ್ಮ. ಅದಕ್ಕೆ ಜಗತ್ತಿಗೆ ಯಾರು ಉಪಯೋಗ ಆಗ್ತಾರ ಅವರಿಗೆ ಪರಮಾತ್ಮ ದೊಡ್ಡ ದೊಡ್ಡ ಶಕ್ತಿಗಳನ್ನ ಕೊಟ್ಕೊತ ಹೋಗ್ತಾನೆ. ಎಲ್ಲ ಒಟ್ಟು ಶಕ್ತಿ ತಗೊಂಡು ತನ್ನ ಬಲ್ಲಿ ಇಟ್ಕೊಂಡು ಎಲ್ಲಾ ತಿಳ್ಕೊಂಡು ಯಾರಿಗೆ ಏನು ಹೇಳಲಾರ್ದೆ ವಾದ ವೈಯಕ್ತಿಕ ಮೋಕ್ಷ ಮಾಡ್ಕೊಂಡು ಅಂತಂದ್ರ ಮುಂದಿನ ಜನ್ಮಕ್ಕೆ ಏನಾಗ್ತಾನಂದ್ರ ಅವ ಗಿಡ ಆಗಿ ಹುಟ್ಟತಾನ, ನದಿ ಆಗಿ ಹುಟ್ಟತಾನ, ಏನೋ ಒಂದ್ ಆಗಿ ಹುಡ್ತಾನ. ತಗೊಳಕಲ್ಲಿ ಏನಿಲ್ಲ, ಬರೇ ಕೊಡೋದನ್ನೇ ಕೆಲಸ. ತಗೊಳಕ್ಕಿಲ್ಲ ಏನೋ ಇಲ್ಲ, ಬರೇ ಕೊಡಕ್ಕ. ನೀ ಬರೇ ತಗೊಂಡು ಹೋಗಿದ ಮಗನೇ ಇನ್ನು ಮುಂದೆ ಕೊಡ್ಕೋತಿರು ನೀನ್ ಅಂತ ಹೇಳಿ ಒಂದ್ ಬರೇ ಕೊಡ ವಸ್ತು ಹಂಗಾಗಿಬಿಡ್ತಾನ. ಅದಕ್ಕೆ ಬ್ರಹ್ಮಜ್ಞಾನ ಲೋಕಹಿತ ಚಿಂತನ ಎರಡು ನಡಿಬೇಕು ಬ್ರಹ್ಮಜ್ಞಾನ ಸಾಧನ ಒಳಗೆ. ಅದಕ್ಕೆ ಇಲ್ಲೇನದವ ಅಜ್ಞಾನ, ಆವರಣ, ಭ್ರಾಂತಿ, ದ್ವಿವಿಧ ಜ್ಞಾನ, ಅಪರೋಕ್ಷ ಜ್ಞಾನ, ಶೋಕನಾಶ, ಅತಿ ಹರುಷ, ಇವೆಲ್ಲ ಏನದವ ಒಂದು ಸ್ಟ್ಯಾಂಡರ್ಡ್ ಸ್ಕೇಲ್ ಕೊಟ್ಟ. ಈ ಸ್ಕೇಲ್ ಪ್ರಕಾರ ನಾವೆಲ್ಲಿದ್ದೀವಿ? ಅಜ್ಞಾನಿ ಅದೀವೋ, ಇನ್ನ ನಾವು ಆವರಣದ ಅವಸ್ಥೆ ಒಳಗದೀವೋ, ಭ್ರಾಂತಿ ಒಳಗದೀವೋ, ದ್ವಿವಿಧ ಜ್ಞಾನದೊಳಗದೀವೋ, ಅಪರೋಕ್ಷ ಬ್ರಹ್ಮಜ್ಞಾನಿಗಳಾಗಿವೋ, ಶೋಕನಾಶ ಆಗ್ಯದೋ, ನಮ್ಗೆ ಪರಮಾನಂದ ಪ್ರಾಪ್ತಿ ಆಗ್ಯದೋ, ಅತಿ ಹರ್ಷ ಆಗ್ಯದೋ, ಏನ್ ಯಾವ ಸ್ಟೇಟ್ನಾಗದೀವಿ? ಯಾವ ನಮ್ಮ ಚಿದಾಭಾಸ ಯಾವ ಅವಸ್ಥೆ ಒಳಗದನ ಅಂತೇಳಿ ನಾವು ನಿಮ್ಮನ್ನ ನೋಡೋದಲ್ಲ, ನೀವು ನಮ್ಮದ್ ನೋಡೋದಲ್ಲ, ನಿಮ್ಮದ್ ನೀವು ನೋಡ್ಕೋಬೇಕು. ಎಲ್ಲದೀವಿ ನಾವು? ಇಲ್ಲದೀವಿ ಅಂತಂದ್ರ ಇಲ್ಲಿಂದ ಮುಂದೆ ಹೋಗ್ಬೇಕು ಅಂತ ಗೊತ್ತಾಗ್ತದೆ. ನಾವ್ ಎಲ್ಲಿದ್ದೀವಿ ಅನ್ನೋದಕ್ಕೆ ಗೊತ್ತಿಲ್ಲ ಅಂತ ಮುಂದೆ ಎಲ್ಲಿಗೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು ಗೊತ್ತಾಗಂಗಿಲ್ಲ. ಅದ್ರ ಸಲುವಾಗಿ ಇಂಥ ಚಿಂತನೆಗಳು ನಡೀತಾವೆ. ಇದಕ್ಕಿಂತ ಅದು ಸಪ್ತ ಅವಸ್ಥೆಗಳು ಇದು ಇದ್ದಂಗೆ ಅದು ಅದರ ಹೆಸರು ಏನದಲ್ರಿ? ಎಲ್ಲಾದ್ರು ಸಪ್ತ ಭೂಮಿಕೆಗಳು. ಆ ಸಪ್ತ ಭೂಮಿಕೆಗಳು ಅದನ್ನ ನೀವು ಕೇಳ್ರಿ. ಒಂದು ವಾರ 10 ದಿವಸ ಆಗ್ಬೋದು. ಅದರದ್ದು ಚಿಂತನ ಸಂಕ್ಷಿಪ್ತವಾಗಿ ಮಾಡಿ ಹೇಳ್ತಾರೆ. ಮೊದಲು ಡೀಟೇಲ್ ಆಗಿ ಹೇಳಿವಿ.
ಆ ಚಿಂತನೆಗಳನ್ನ ಹೇಳ್ರಿ. ನೀವು ಎಲ್ಲಿದ್ದೀರಿ ಅಂತ ಗೊತ್ತಾಗಬೇಕಲ್ಲ. ಪ್ರತಿ ಸಲ ನೀವು ಎಲ್ಲಿದ್ದೀವಿ, ರೈಲ್ವೆದಾಗ ಬಸ್ಸಿನಾಗ ಹೋಗೋ ಟೈಮ್ನೊಳಗ ಈ ಜೊತೆ ಇರ್ತದ. ಒಂದು ನಿಂತ ಕೂಡ್ಲೇನೆ ಯಾವ ಊರಾಗದೀವಿ ಅಂತ ಹೇಳಕ್ಕೆ ಒಂದ್ ಸ್ವಲ್ಪ ಕಿಟಕಿ ತೆರೆದು ಬೋರ್ಡ್ ಗಿರ್ಡ ತೆಗೆದು ನೋಡ್ತಿರಲ್ಲ, ಯಾವ ಊರಿಗೆ ಬಂದಿವಿ ನಾವು, ಯಾವ ಊರಿಗೆ ಬಂದಿವಿ. ವರ್ಷಗಟ್ಲೆ ಸತ್ಸಂಗ ಹೇಳಿ ಹೇಳಿ ನಮ್ಮ ಸ್ಥಿತಿ ಒಳಗ ಆನಂದ ಎಷ್ಟು ಪ್ರಮಾಣ ಪ್ರಾಪ್ತಿಯಾಗ್ಯದ, ದುಃಖ ಎಷ್ಟು ಪ್ರಮಾಣ ನಷ್ಟ ಆಗ್ಯದ, ಜ್ಞಾನ ಎಷ್ಟು ಪ್ರಮಾಣ ಪ್ರಾಪ್ತಿ ಮಾಡ್ಕೊಂಡಿವಿ, ಇನ್ನ ಅಜ್ಞಾನ ಎಷ್ಟು ಪ್ರಮಾಣ ನಷ್ಟ ಆಗಿ ಇನ್ನ ಎಷ್ಟು ಉಳಿದ. ಇವೆಲ್ಲ ಒಟ್ಟು ಲೆಕ್ಕಾಚಾರ ಬೇಡ. ಬೇಜವಾಬ್ದಾರಿತನದಿಂದ ಸುಮ್ಮನೆ ಕುಂತು ಕೇಳಿ ಸುಮ್ಮನೆ ಎಷ್ಟು ಆದ್ರೆ ಹೆಂಗಾಗ್ತದೆ. ಜವಾಬ್ದಾರಿಯುತವಾಗಿ ನಾನು ಎಷ್ಟು ಪರಿವರ್ತನೆ ಆಗಿನಿ, ಇನ್ನೂ ಎಷ್ಟು ಪರಿವರ್ತನೆ ಆಗಬೇಕು. ಜೀವ ಶಿವನಾಗಬೇಕು, ಅಂಗ ಲಿಂಗವಾಗಬೇಕು. ಅಂಗ ಆಗಿದಲ್ಲ ಅದು ತನ್ನ ಪಾಡಿಗೆ ತಾನೇ ತನ್ನ ಮನೆಗೆ ಒಂದು ಮೂಲೆ ಕುಂತದದು, ಎಲ್ಲಿ ಹೊರಗೆ ಬರುವುದು. ಅದು ಲಿಂಗವಾಗಬೇಕಂತಂದ್ರ ತನ್ನೊಳಗಿನ ವೈಯಕ್ತಿಕ ಸಾಧನೆಗಳ ಸುಖ ಹೊರ ಜಗತ್ತಿಗೆ ಹಂಚಿದಾಗ ಅದು ಅಂಗ ಲಿಂಗ ಆಗ್ತದೆ. ಜೀವ ಶಿವನಾಗದು. ಅದರೊಳಗ ಅಶುದ್ಧಿ ಏನದಲ್ಲ, ಮಲದೋಷ ವಿಕ್ಷೇಪ ದೋಷ ಕಳ್ಕೊಂಡು ತಾನೇ ಬ್ರಹ್ಮ ಆಗಂತದ್ದು ಒಂದು ಸ್ಥಿತಿ ಏನದಲ್ಲ, ಅದೇ ಜೀವ ಶಿವನಾಗದು. ಸಿದ್ಧಾಂತ ಶಿಖಾಮಣಿ ಅದೇ ಹೇಳ್ತು, ಜೀವ ಶಿವನಾಗ್ಬೇಕು, ಅಂಗ ಲಿಂಗ ಆಗ್ಬೇಕು. ಅದು ಸಂಸ್ಕೃತದಾಗ ಹೇಳ್ಯಾರ, ಬಸವಾದಿಚಾರರು ಕನ್ನಡದಾಗ ಹೇಳ್ಯಾರ. ಅದೇ ಷಟಸ್ಥಲಗಳೇ, ಅದೇ ಪಂಚಾಚಾರಗಳೇ, ಅದೇ ಏನವ ಅಷ್ಟಾವರಣಗಳನ್ನೇ ತಿಳ್ಕೊಂಡು ಅವರು ಅದೇ ಹೇಳ್ಯಾರ, ಇವರು ಅದೇ ಹೇಳ್ಯಾರ. ಅದೇ ಶ್ರೇಷ್ಠ, ಇದು ಕನಿಷ್ಠ. ಲಿಂಗ ಅವ ಕೊಟ್ಟನ, ಲಿಂಗ ಇವ ಕೊಟ್ಟನ ಅಂತ ಗುದ್ದಾಡೋದು ಬೇಕಾ ಏನು? ತಾನು ಬ್ರಹ್ಮ ಸ್ವರೂಪ ಆಗೋದು ಮುಖ್ಯ ಅದ, ತಾನು ಶಿವ ಸ್ವರೂಪ ಆಗೋದು ಮುಖ್ಯ ಅದ, ಈ ಜಗಳಾಡೋದು ಮುಖ್ಯ ಅದ. ಇವೆಲ್ಲ ಜಗಳಾಡೋದು ನೋಡಿದ್ರ ತಾನು ಹುಡುಗರು ಓಣ್ಯಾಗ ಉಜಾಡ್ತಿರ್ತಾವ. ಅಂತ ಹುಡುಗರು ಕಣ್ಣ ಕಾಣ್ತಾವ ನಮಗ ಬ್ರಹ್ಮಜ್ಞಾನಿಗಳ ಕಣ್ಣಿಗೆ. ಯಾವುದೋ ಒಂದು ಶ್ರೇಷ್ಠ ಮಾಡ್ಲಕ್ ಹೋಗಿ, ಯಾವುದೋ ಒಂದು ಕನಿಷ್ಠ ಮಾಡ್ಲಕ್ ಹೋಗಿ, ನೀನೇನು ಶ್ರೇಷ್ಠ ಆಗಿದೆ, ನೀನೇನಾಗಿದೆ ಮೊದಲು ನೋಡ್ಕೊ. ನಿನ್ ಜಡ್ಡೆ ಬಿಚ್ಚಿ ಕೆಳಗ್ ಬೀಳಕತ್ತದ, ಇನ್ನೊಬ್ಬನ ಜಡ್ಡೆ ಇಟ್ಕೊಂಡು ಓಡಾಡ್ಲಕತ್ತಿದಿ, ನೀನು ಮರ್ಯಾದೆ ಏಟದ ನೋಡ್ಕೋ. ಯಾವನಿಗೋ ಶ್ರೇಷ್ಠ ಮಾಡ್ಲಕ್ ಹೋಗೋದು. ಯಾವನಿಗೋ ಶ್ರೇಷ್ಠ ಮಾಡೋದ್ರಿಂದ ನಾನು ಶ್ರೇಷ್ಠ ಆಗ್ತೀನಿ ಅಂದ್ರೆ ಎಂದೂ ಆಗಲ್ಲ. ನಿನ್ನ ಸಾಧನೆಯಿಂದ ನೀನು ಶ್ರೇಷ್ಠ ಆಗ್ತೀನಿ ಅಷ್ಟೇ. ಇಲ್ಲೇನಾಗ್ಯಪ್ಪ ಅಂತಂದ್ರೆ ಯಾರಿಗೂ ಶ್ರೇಷ್ಠ ಯಾರಿಗೂ ಕನಿಷ್ಠ ಮಾಡೋದಲ್ಲ. ಅವರೆಲ್ಲ ನಮಗೆ ದಾರಿ ದೀಪಗಳು. ಅವ್ರ ಬೆಳಕು ತಗೋಬೇಕು, ನಾವು ನಮ್ಮ ಸಾಧನೆಯಲ್ಲಿ ನಾವು ಮುಂದುವರಿಬೇಕು. ಅದನ್ನು ಬಿಟ್ಟು ಯಾವುದಕ್ಕೂ ಒಂದು ಜೋತ್ ಬಿದ್ದು ಅವ್ರದ್ದು ಮುಖ ಗೊತ್ತಿಲ್ಲ, ಅವ್ರು ಯಾರಂತ ಗೊತ್ತಿಲ್ಲ, ಅವ್ರದ್ದೇನು ಒಂದಲ್ಲ ಒಳಗಲ್ಲ, ಏನೇನೂ ಅಲ್ಲ, ಸುಮ್ಮನೆ ಸಮಾಜದಾಗ ತಮ್ಮದೇ ಆದ ಒಂದು ಪ್ರತಿಷ್ಠೆ ಬೆಳೆಸ್ಕೊಳಕ ಒಂದೊಂದು ಸಂಘ ಕಟ್ಕೊಳ್ಳೋದು, ಒಂದೊಂದು ಅಧ್ಯಕ್ಷ ಆಗೋದು, ಅದಕ್ಕೆ ಸೆಕ್ರೆಟರಿ ಆಗೋದು, ಯಾವುದೋ ಒಂದು ಅಧ್ಯಾತ್ಮ ಸಾಧನೆಗೆ ಅಧ್ಯಕ್ಷರು ಸೆಕ್ರೆಟರಿಗಳು ಆಗಿ ಮತ್ತ ಅಲ್ಲೊಂದಿಷ್ಟು ರೊಕ್ಕ ಜಮಾಯಿಸಿ ಈ ಸಂಸಾರ ಕಡಿಬಿದ್ದದ ನಂಗ ಅಲ್ಲೊಂದು ಬಿಲ್ಡಿಂಗ್ ಕಟ್ಟೋದು, ಅಲ್ಲೊಂದು ಏನೋ ಘನ ಕಾರ್ಯ ಮಾಡಿನ ನಂಗೆ ಒಳಗೆ ಏನಿಲ್ಲ, ಪೂಜೆ ಜೀರೋ ಸಾಧನೆ ಒಳಗೆ. ಈ ಸಾಧನೆ ಏನದ ಆಧ್ಯಾತ್ಮ ಸಾಧನೆ, ನಾನು ಒಳಗೆ ಮಾಡ್ಕೊಳ್ಳೋ ಸಾಧನೆ ಇದೆ. ಆಧ್ಯಾತ್ಮ ಸಾಧನೆಗೆ ಹೊರಗಿನ ಬಿಲ್ಡಿಂಗ್ ಬೇಕಾಗಿಲ್ಲ, ಒಳಗಿನ ಬಿಲ್ಡಿಂಗ್ ಬೇಕಾಗ್ಯದ. ಈಗೇನಪ್ಪ ಅಂದ್ರೆ ವಿಚಾರ ಸಾಗರ ಅದೆಲ್ಲ ಕ್ಲಿಯರ್ ಆಯ್ತಿಲ್ಲ ನಿಮಗೆ? ಚಿರಾವಾಸನ 7 ಅವಸ್ಥೆಗಳು ಸತ್ಯ ಗೊತ್ತಾಗ್ಯವ? ಏನಾರ ಡೌಟ್ ಅದ? ಏನ್ ಮಾಡ್ಬೇಕು? ಗೊತ್ತು ಮಾಡ್ಕೊಂಡು ಏನ್ ಮಾಡ್ಬೇಕು? ಎಲ್ಲದೀವಿ ಅಂತ ಗುರುತಿಸ್ಬೇಕು. ನಾವೆಲ್ಲಿದ್ದೀವಿ? ನಾನು ಎಲ್ಲಿದ್ದೀನಿ ಅಂತ ಗುರುತಿಸಿಕೊಂಡು ಮತ್ತೆ ಮುಂದೆ ನಾನು ಎಲ್ಲಿಗೆ ಹೋಗ್ಬೇಕು, ಹಿಂದೆ ನಾನು ಕ್ರಮಿಸಿದ ದಾರಿ ಎಷ್ಟು, ಮುಂದೆ ಇನ್ನು ಎಷ್ಟು ಕ್ರಮಿಸಬೇಕು. ಇಲ್ಲಿ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸಿಯವರ ಕೃತಿ. ಎಲ್ಲಿಗೆ ಬಂದಿರಿ? 4ನೇ ತರಂಗಕ್ಕೆ ಬಂದಿರಿ. 4ನೇ ತರಂಗಕ್ಕೆ ಬಂದಿರಿ. ತತ್ವದೃಷ್ಟಿ
ಏನ್ ನಡೆದ, ಉತ್ತಮ ಅಧಿಕಾರಿ ಆಗಿದ್ದಾನೆ, ಅವನಿಗೆ ಸದ್ಗುರುವಿನ ಉಪದೇಶ ಆಗಿದೆ. ಉಪದೇಶ ಆದ್ಮೇಲೆ ಗುರು ಏನ್ ಹೇಳ್ತಾನ, ನಾನು ಹೇಳಿದಂಥದ್ದು ಇದು ವೇದಾಂತ ಸಿದ್ಧಾಂತ, ಬಹಳ ಜನರು ಸೇರಿ ಮಹಾತ್ಮರು ಸೇರಿ ವೇದಾಂತಿಗಳು ತೆಗೆದುಕೊಂಡ ನಿರ್ಣಯಪ್ಪ ಇದು, ಇದನ್ನ ಚೆನ್ನಾಗಿ ನಂಬು, ಇದನ್ನ ಚೆನ್ನಾಗಿ ತಿಳ್ಕೊ, ಇದರಿಂದಲೇ ನಿನಗೆ ಮೋಕ್ಷ ಸಾಧ್ಯ ಆಗ್ತದ. ಅದಕ್ಕೆ ಏನಾರ ಡೌಟ್ ಇತ್ತಂದ್ರ ಇದು ನನಗೆ ಸತ್ಯ ಕೇಳು, ನಾನು ನಿನಗೆ ಹೇಳ್ತೀನಿ, ಎಲ್ಲ ಬೆಳೆಸಿ ಹೇಳ್ತೀನಿ. ಡೌಟ್ ಇರ್ಲಾರ್ದಂಗ ತಿಳಿಸಿ ಹೇಳಂತವನಿಗೆ ಗುರು ಅಂತಾರ, ಡೌಟ್ ಇರ್ಲಾರ್ದಂಗ ಎಲ್ಲವನ್ನ ತಿಳ್ಕೊಳ್ಳೋವನಿಗೆ ಶಿಷ್ಯ ಅಂತ. ಏನ್ಯಾಕೆ ಡೌಟ್ ಬರ್ಲಕ್ಕ, ಏನ್ಯಾಕೆ ಆಗಲಕ್ಕ ಅವೆಲ್ಲ ಓಸು ಒಳಗೆ ಇಟ್ಕೊಳ್ಳೋವನಿಗೆ ಶಿಷ್ಯ ಅನ್ನೋದ. ಶಿಷ್ಯ ಬಂದು ಏನಾದ್ರೂ ಡೌಟ್ ಕೇಳಿದಾಗ ನನಗೆ ಗೊತ್ತಾಗಿಲ್ರಿ, ನೀವು ಒಂದ್ ಸ್ವಲ್ಪ ಹೇಳ್ರಿ ಅಂದ್ರೆ ನನಗೆ ಗೊತ್ತಿಲ್ಲ ತಮ್ಮ ಅಂದ್ರೆ ಅವ ಗುರು ಅಲ್ಲ, ಗುರು ಅಲ್ಲ. ಡೌಟ್ಲೆಸ್ ಆಗಿ ಪ್ರತಿಯೊಂದನ್ನು ತಿಳ್ಕೋಬೇಕು, ಪ್ರತಿಯೊಂದನ್ನು ಡೌಟ್ಲೆಸ್ ಆಗಿ ಮುಂದೆ ಕೂತಂತವ್ರಿಗೆ ತಿಳಿಸಿ ಹೇಳ್ಬೇಕು. ಅವರೇ ನಿಜವಾದ ಗುರು ಶಿಷ್ಯರು. ಮತ್ತೆ ಅವ್ರಿಗೆ ಡೌಟ್ ಕೇಳಪ್ಪ ಅಂದ ಕೂಡಲೇ ಡೌಟ್ ಏನ್ ಹೇಳ್ತಾನ ಈ ಪುಣ್ಯಾತ್ಮ, ಏನಿಲ್ಲ, ಇಲ್ಲಿ ತನಕ ಬಹಿರ್ಮುಖಿ ಪುರುಷರಿಗೆ ನೀವು ಪಾಠ ಹೇಳಿದ್ರಿ, 117ನೇ ದೋಹಾದೊಳಗ ಇದರೊಳಗ ವಿಷಯಾಂಕದೊಳಗ ಬಹಿರ್ಮುಖಿ ಪುರುಷರಿಗೆ ಹೇಳಿದ್ರಿ. ಬಹಿರ್ಮುಖಿ ಪುರುಷರು ವಿಷಯಾಸಕ್ತರಾಗಿರ್ತಾರ, ಬಹಿರ್ಮುಖಿ ಪುರುಷರು ವೃತ್ತಿ ಏನಾಗಿರ್ತದ, ಬಹಿರ್ಮುಖಿಯಾಗಿರ್ತದ, ಆತ್ಮ ವಿಮುಖಿಯಾಗಿರ್ತದ. ನಾವು ಎಲ್ಲವನ್ನ ಬಿಟ್ಟು ಬಂದೀವಿ, ನಮ್ಗೆ ಯಾವ ವಿಷಯಾಸಕ್ತಿ ಇಲ್ಲ, ಭಾಷೆಯಾಸಕ್ತಿ ಇಲ್ಲ. ನಮ್ದೇನದ ಆತ್ಮ ಸಮ್ಮುಖಿಯಾಗಿ ಬಂದು ನಿಮ್ಮಲ್ಲಿ ಕುಂತೀವಿ, ನಮ್ಮ ರಾಜ್ಯಗಳನ್ನೇ ತ್ಯಾಗ ಮಾಡಿ ಬಂದು ಕುಂತೀವಿ. ನಮ್ಗ ನೀವು ಹೇಳಿದ್ದು ಅದೇನು ಸಂಬಂಧ ಇಲ್ಲದ ವಿಷಯ. ನಾವೀಗ ಅಂತರ್ಮುಖಿಯಾಗಿ ಕುಂತವರಿಗೆ ಇದು ಹ್ಯಾಂಗಪ್ಪ, ಆತ್ಮ ಸಮ್ಮುಖಿಯಾಗಿ ಕುಂತು ಗುರುವಿನ ಉಪದೇಶ ಕೇಳಿ ನಾವು ಮೋಕ್ಷ ಹೊಂದಬೇಕಂತ ಬಂದೀವಿ, ನಮ್ಮ ವಿಷಯ ಬೋಧದ ಬಗ್ಗೆ ಹೇಳ್ರಿ, ಅಜ್ಞಾನಿ ಬಗ್ಗೆ ಹೇಳ್ಬೇಡ್ರಿ, ಅಜ್ಞಾನಿ ವಿಷಯ ಭೋಗದ ಬಗ್ಗೆ ಹೇಳ್ಬೇಡ್ರಿ, ಜ್ಞಾನಿಗಳ ವಿಷಯ ಭೋಗದ ಬಗ್ಗೆ ಹೇಳ್ರಿ ಅಂತ ಹೇಳ. ಅದಕ್ಕೆ 118ನೇ ವಿಷಯಾಂಕದೊಳಗೆ ಈ ರೀತಿ ಪ್ರಶ್ನೆ ಕೇಳಿದಾಗ 119ನೇ ಇದರೊಳಗ 42ನೇ ದೋಹಾದೊಳಗೆ 119ನೇ ವಿಷಯಾಂಕದೊಳಗ ಏನ್ ಹೇಳ್ತಾನ, ಗುರು ಆದವನು ಜ್ಞಾನಿ ಮತ್ತು ಅಜ್ಞಾನಿ ಅಂತ ಏನದಾರಲ್ಲ ಇಬ್ಬರಿಗೆ ಕುಂದಿರಿಸಿ ಇಬ್ಬರಿಗೆ ಬಾಯಾಗ ಒಂದೊಂದು ಚಮಚ ಸಕ್ಕರೆ ಹಾಕು. ಜ್ಞಾನಿಗೆ ಬೇರೆ ರುಚಿ ಹತ್ತದ, ಏನ್ ಅಜ್ಞಾನಿಗೆ ಬೇರೆ ರುಚಿ ಹತ್ತದೇನು? ಇಲ್ರಿ, ಇಬ್ಬರಿಗೆ ಸೇಮ್ ಹತ್ತದ, ಇಬ್ಬರಿಗೆ ಸೇಮ್ ಹತ್ತದ ಖರೆ. ಆದ್ರೆ ಏನಾಗ್ತದ, ಅಜ್ಞಾನಿ ಏನ್ ತಿಳ್ಕೊತಾನ ಅಂತಂದ್ರೆ ಆ ರುಚಿ ಆ ಆನಂದ ಎದರಿಂದ ಬಂತು ಅಂತಂದ್ರ ಅದರಿಂದ ಏನು ಸುಖ ಆಗ್ಯದಲ್ಲ ಅದು ಎದರಿಂದ ಆಯ್ತು ಅಂದ್ರ ಆ ಸಕ್ರಿಲಿಂದ ಆಗ್ಯದ ಅಂತ ಅಜ್ಞಾನಿ ತಿಳ್ಕೊತಾನ. ಜ್ಞಾನಿ ಏನ್ ತಿಳ್ಕೊತಾನ, ನನ್ನ ಆತ್ಮದ ಸುಖವೇ ಆ ಸಕ್ಕರೆಯ ಮೂಲಕವಾಗಿ ನನಗೆ ಪ್ರಾಪ್ತಿಯಾಗಿದೆ ಅಂತ ತಿಳ್ಕೊತಾನ. ಜ್ಞಾನಿ ಅಜ್ಞಾನಿ ಇಬ್ಬರಿಗೂ ವಿಷಯ ಭೋಗಾಸಕ್ತಿ ಸಮಾನವಾಗಿರುತ್ತದೆ. ಮತ್ತೆ ಜ್ಞಾನಿ ಅಜ್ಞಾನಿಗೆ ವಿಷಯ ಭೋಗ ಸುಖನು ಸಮಾನವಾಗಿರುತ್ತದೆ. ಅವನು ಸಿಹಿ ತಿನ್ಬೇಕಂತಾನ, ಇವನು ಸಿಹಿ ತಿನ್ಬೇಕಂತಾನ, ತೊಂದರೆ ಇಲ್ಲ. ಆದ್ರ ಅವನು ತಿಳ್ಕೊಳ್ಳೋ ಜ್ಞಾನಕ್ಕೆ ಇವನು ತಿಳ್ಕೊಳ್ಳೋ ಜ್ಞಾನಕ್ಕೆ ವ್ಯತ್ಯಾಸ ಆಗ್ತದ. ಅದಕ್ಕೆ ಜ್ಞಾನ ತಿಳ್ಕೊಳಕ್ ಹೋಗಿ ವಿಷಯ ತ್ಯಾಗ ಮಾಡ್ಬೇಕಂತಲ್ಲ, ಆ ವಿಷಯ ತ್ಯಾಗ ತಾನೇ ಆಗ್ತದ. ಅರಿವು ಬಂದಂಗ ವಿಷಯ ಶಕ್ತಿ ತಾನೇ ಕಡಿಮೆ ಆಗ್ತದೆ. ನಾವು ತ್ಯಾಗ ಮಾಡೋದು ಇರಂಗಿಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಏನು ಮಾಡೋದಿಲ್ಲ, ಸುಮ್ಮ ಕೂತು ಶ್ರವಣ ಮಾಡ್ತಿರ್ಬೇಕಷ್ಟೇ. ಶ್ರವಣ ಮಾಡ್ತಾ 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 ಅದೇ ಮನನ ಆಗ್ತದ, ಅದೇ ನಿಧಿಧ್ಯಾಸನ ಆಗ್ತದ, ಅದೇ ನಿಮಗೆ ತತ್ವ ಪದಾರ್ಥ ಶೋಧನೆಗೆ ಹತ್ತದ. ಅಚ್ಚಿ ಏನಾಗ್ತದ, ವಿಷಯ ಶಕ್ತಿ ಈ ಜಗತ್ತು ಇವೆಲ್ಲ ಏನದವ ಮಿಥ್ಯೆ ಅದವ. ಇವುದ್ರೊಳಗೆ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ನಮ್ಮ ಆಯುಷ್ಯದ ಕ್ಷಣಗಳನ್ನ ಕಳೆದು ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲಿ ನಾವ್ ಎದ್ರಾಗ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಸ್ವಾನುಭಾವದ ಚಿಂತನೆಯಲ್ಲಿ ತೊಡಗಿ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಸಾಧನೆಯಲ್ಲಿ ನಾವು ಹೋಗಬೇಕು ಅಂತ ಹೇಳಿ ಈಗೇನಾಯ್ತು ಹೇಳೋಣಂದ್ರ
ಜ್ಞಾನಿಗೂ ಅಜ್ಞಾನಿಗೂ ನಿಮಗೆ ಸತ್ಯ ತಿಳಿದಿರಬೇಕು. ವಿಷಯಾಸಕ್ತಿಯಲ್ಲಿ ಸಮಾನ, ವಿಷಯ ಭೋಗ ಸುಖದಲ್ಲಿ ಸಮಾನ. ಇವನಿಗೆ ಏನ್ ಡೌಟ್ ಇತ್ತಪ್ಪ ಅಂತಂದ್ರೆ, ಪರಮಾನಂದ ಸ್ವರೂಪನೇ ತಾನಿರುವಾಗ ವಿಷಯದ ಆಸಕ್ತಿ ಯಾಕಾಗ್ತದ? ಮತ್ತೆ ಪರಮಾನಂದ ಸ್ವರೂಪನೇ ತಾನಿರುವಾಗ ವಿಷಯ ಭೋಗ ಸುಖ ಅಂತಂದ್ರೆ ಅದಕ್ಕಿಂತ ದೊಡ್ಡದೇನು? ಅದ್ಯಾಕೆ ಅವನಿಗೆ ವಿಶೇಷ ಅನ್ನಿಸ್ತದ? ಯಾಕೆ ಅನಿಸ್ತಂದ್ರೆ, ಈ ಶರೀರ ಅಂತಂದು ಅದಲ್ಲ, ಈ ಶರೀರದ ಸಲುವಾಗಿ ಅವನು ವ್ಯವಹಾರ ಮಾಡಬೇಕಾಗ್ಯದ. ಶರೀರದ ಸಲುವಾಗಿ ಅವನು ಊಟ ಮಾಡಬೇಕಾಗ್ಯದ. ಬರೀ ಊಟ ಅಂದ್ರೆ ಬಾಯಾಗಿ ಇಟ್ಕೊಂಡು ಅನ್ನ ಸಾರ ಊಟ ಅಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಂದ ಅವನ ವ್ಯವಹಾರಗಳು ನಡಿಬೇಕಾಗ್ಯದ. ಯಾಕಂದ್ರೆ ಈ ಶರೀರ ಇರೋ ತನಕ ಆ ವ್ಯವಹಾರ ಇರದೆ, ಆದ್ರೆ ಆ ಶರೀರದಿಂದ ನಮಗೆ ಸುಖ ಸಿಗ್ತಾವ ಅಂತೇಳಿ ಅಜ್ಞಾನಿ ತಿಳ್ಕೊತಾನ. ಆದ್ರೆ ತನ್ನ ಆತ್ಮದ ಸುಖನೇ ಶರೀರದ ಮೂಲಕವಾಗಿ ತನಗೆ ಸಿಗ್ತದ ಅಂತೇಳಿ ಈ ಬ್ರಹ್ಮಜ್ಞಾನಿ ತಿಳ್ಕೊಳ್ತಾನ ಅನ್ನಂತ ವಿಚಾರ ಹೇಳಿ, ವಿಷಯದಿಂದ ಉಂಟಾದ ಆನಂದವು ಜ್ಞಾನಿಗೆ ವಿಷಯದಿಂದ ಬಂದಿದೆ ಎಂಬ ಅಜ್ಞಾನದ ಅಭಿಪ್ರಾಯ ಇರಂಗಿಲ್ಲ. ವಿಷಯದಿಂದ ಬಂದದಂತೇಳಿ ಆ ಜ್ಞಾನಿ ಹತ್ರ ಅದು ಇರಂಗಿಲ್ಲ. ವಿಷಯ ವಸ್ತುಗಳಿಂದ ನನಗ ಆನಂದ ಆಗ್ಯದಂತ ಅನ್ನಂಗಿಲ್ಲ. ತನ್ನ ಸ್ವರೂಪದ ಆನಂದವೇ ವಿಷಯದ ಮೂಲಕ ಬಂದಿದೆ ಅಂತ ತಿಳಿಯುತ್ತಾನೆ. ಆದರೆ ಅಜ್ಞಾನಿಯಾದವನಿಗೆ ಏನ್ ಮಾಡ್ತಾನ, ವಿಷಯದಿಂದಲೇ ಆನಂದ ಉಂಟಾಗಿದೆ ಅಂತ ಅಭಿಪ್ರಾಯ ಇರ್ತದ. ಅದಕ್ಕೆ ನೀನ್ ಹೇಳಿದ್ರಲ್ಲ, ವಾಯಾ ಬಸ್, ನಮ್ಮೂರ್ ಬಸ್ ನಮ್ಮೂರಿಗೆ ಬರ್ಬೇಕು, ವಾಯಾ ಮತ್ತೊಂದು ಊರ್ ಮೇಲಿಂದ ಇಲ್ಲಿ ಬರ್ಲಕ್ಕತ್ತದ ಅಷ್ಟೇ. ನಮ್ಮ ಆನಂದ ನಮಗೆ ದೊರಿಬೇಕು. ಅದೇನಾಗ್ಯದ, ಆ ಆನಂದ ವಿಷಯದ ಮೂಲಕವಾಗಿ ಸಿಗ್ಲಕ್ಕತ್ತದ. ನಮ್ಮ ಊರು ಬಸ್ಸೆ ಇನ್ನೊಂದು ಊರಿನ ಮೂಲಕ ವಾಯಾ ಮಾಡಿಕೊಂಡು ಬರುತ್ತದೆ. ಅದೇ ರೀತಿ ನಮ್ಮ ಸ್ವರೂಪದ ಆನಂದವೇ ವಿಷಯದ ಮೂಲಕವಾಗಿ ವಾಯಾ ಮಾಡಿಕೊಂಡು ನಮಗೆ ಬಂದಿದೆ. ಆನಂದ ಎನ್ನುವುದು ಆತ್ಮವನ್ನು ಬಿಟ್ಟು ಮತ್ತೆ ಇನ್ನೊಂದು ವಸ್ತುವಿನಲ್ಲಿ ಇಲ್ಲ. ಎಲ್ಲಿ ಬಂದಿರೋ ವಿಚಾರಾಂಕ 4 ತರಂಗ, 119ನೇ ವಿಷಯಾಂಕ, ಮತ್ತೆ 42ನೇ ದೋಹ. 42ನೇ ದೋಹ, ಓಯ್ ವಿಸ್ತೃತ ವ್ಯವಹಾರನೇ ಬಹುಕ ಜ್ಞಾನಿ ಸಂತ ಅಜ್ಞಾನಿ ವಿಮುಖ ಹೀ ರಹೇ ಯಹತು ಜ್ಞಾನ ಸಿದ್ಧಾಂತ. ನೀವು ಜ್ಞಾನಿ ಏನಾಗ್ತಾನ, ಲೌಕಿಕ ವ್ಯವಹಾರ ಮಾಡುವಾಗ ಅವನೇನ್ ಮಾಡ್ಬೇಕಾಗ್ತದ, ಲೌಕಿಕ ವ್ಯವಹಾರ ಮಾಡುವಾಗ ಬಹಿರ್ಮುಖಿಯಾಗಿ ಆತ್ಮ ಸಮ್ಮುಖಿತನ ಮರೆತು ಬಹಿರ್ಮುಖಿಯಾಗಿ ವ್ಯವಹಾರ ಮಾಡಿ ಮತ್ತೆ ವಾಪಸ್ ಆತ್ಮ ಸಮ್ಮುಖಿ ಆಗಿಬಿಡ್ತಾನ, ಅಂತರ್ಮುಖಿ ಆಗ್ತಾನ. ಆದ್ರೆ ಅಜ್ಞಾನಿ ಆದವನೇನಾಗ್ತಾನ, ಅವನಿಗೆ ಆತ್ಮದ ಬಗ್ಗೆ ಗೊತ್ತಿಲ್ಲದಕ್ಕ ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ ಬಹಿರ್ಮುಖಿಯಾಗಿಯೇ ಇರ್ತಾನ. ಏನ್ ಸಿಕ್ಕತ್ತೆಲ್ಲ ಬಹಿರ್ಮುಖದಿಂದಲೇ ಸಿಕ್ಕದಂತ ತಿಳ್ಕೊಂಡಿರ್ತಾನ. ಹೊರಗಿನ ವಸ್ತುಗಳ ಸಂಗ್ರಹದಲ್ಲೇ ಅವನು ತೊಡಗಿರ್ತಾನ. ಆತ್ಮವಿಮುಖತೆ 2 ಪ್ರಕಾರ ಇರುತ್ತದೆ. ವಿಷಯಾನಂದ ಸ್ವರೂಪಾನಂದಕ್ಕಿಂತಲೂ ಬೇರೆ ಅಲ್ಲ. ಯಾವುದೇ ವಿಷಯದಿಂದ ನಿಮಗೆ ಆನಂದ ಆದರೂ ಸಹಿತ ಅದು ಸ್ವರೂಪಾನಂದಕ್ಕಿಂತ ಬೇರೆ ಇದೆ. ನಿಮ್ಮ ಸ್ವರೂಪದ ಆನಂದನೇ ನಿಮಗೆ ಬಂದದ ಅಂತೇಳಿ ಆನಂದ ಎನ್ನುವುದು ಆತ್ಮವನ್ನು ಬಿಟ್ಟು ಮತ್ತೆ ಇನ್ನೊಂದು ವಸ್ತುವಿನಲ್ಲಿ ಇಲ್ಲವೇ ಇಲ್ಲ. ಇದು ಜ್ಞಾನಿಗಳ ನಿಶ್ಚಯ ಜ್ಞಾನವಾಗಿದೆ. ಆತ್ಮದಾಗೆ ಆನಂದ ಅದ, ಇದು ಬಿಟ್ಟು ಮತ್ತೆ ಬೇರೆ ಯಾವ ವಸ್ತುಗಳಲ್ಲಿ ಇಲ್ಲ. ಆದರೆ ಅಜ್ಞಾನಿಗಳ ನಿಶ್ಚಯ ಜ್ಞಾನ ಹೇಗಿರುತ್ತದೆ ಅಂತಂದರೆ ಗೊತ್ತಿಲ್ಲ. ಆತ್ಮಜ್ಞಾನ ಗೊತ್ತಿಲ್ಲದಕ್ಕೆ ಅವ್ರಿಗೆ ಏನಾಗ್ಯದ, ಆನಂದ ಎನ್ನುವುದು ವಿಷಯಗಳಲ್ಲಿಯೇ ಇರುತ್ತದೆ ಅಂತ. ಆದ್ದರಿಂದ ಜ್ಞಾನಿಗೆ ವಿಷಯ ಭೋಗದಲ್ಲಿಯೂ ಕೂಡ ಸಮಾಧಿನೇ ಇರುತ್ತದೆ. ನೋಡ್ರಿ, ವಿಷಯ ಒಂದು ಸ್ಟೇಜ್ ಒಳಗೆ ಏನ್ ಹೇಳ್ತಾರ, ಫಸ್ಟ್ ಸ್ಟೇಜ್ ಒಳಗ ಲೌಕಿಕ ವ್ಯವಹಾರ ಮಾಡುವಾಗ ಜ್ಞಾನಿ ಏನ್ ಮಾಡ್ತಾನ, ಬಹಿರ್ಮುಖಿಯಾಗಿ ವ್ಯವಹಾರ ಮಾಡ್ತಾನ. ವ್ಯವಹಾರ ಮಾಡಿ ಅವನು ಆನಂದವನ್ನ ಅನುಭವಿಸ್ತಾನ.
ಅನುಭವಿಸಿದ ಮೇಲ ಆ ಆನಂದ ಎಲ್ಲಿದು ಬಂತು ಅಂದ್ರೆ ತನ್ನ ಆತ್ಮದಿಂದಲೇ ಬರ್ಲಿಕ್ಕತ್ತದ ಅಂತ ಅರಿತಾ ಇದ್ದಾನೆ. ಬಹಿರ್ಮುಖಿ ಆದಾಗಲೂ ಕೂಡ ಅವ ಬಹಿರ್ಮುಖಿ ಆದಾಗ ವಿಷಯದಿಂದ ನನಗೆ ಆನಂದ ಬಂದದಂತ ಎಂದರೆ ಅಂದನೇನವನು ಜ್ಞಾನಿ. ಅವ ಬಹಿರ್ಮುಖಿ ಆದಾಗ ಸಹಿತ ನನಗೇನು ಸುಖ ಆಗ್ಲಕತ್ತದ ಅದು ನನ್ನ ಆತ್ಮದಿಂದಲೇ ಬಂದದನ್ಲಕತ್ತನವನು. ಹೀಗಾಗಿ ಏನದಂದ್ರ ಅವ ಅಂತರ್ಮುಖಿ ಆದಾಗನು ಸಮಾಧಿ ಒಳಗೆ ಅದನ. ಯಾವ ಸಮಾಧಿ? ಜ್ಞಾನ ಸಮಾಧಿ ಒಳಗದಾನ. ಬಹಿರ್ಮುಖಿ ಆದಾಗೂ ಸಹಿತ ಜ್ಞಾನದ ಸಮಾಧಿ ಒಳಗೆ ಅದನ. ಯಾಕಂದ್ರ ಅವನ ಅಭಿಪ್ರಾಯ ದೃಢವಾಗಿದ್ದದ. ವ್ಯವಹಾರ ಮಾಡುವಾಗಲೂ ಕೂಡ ನನಗೇನು ಸುಖ ಉಂಟಾಗ್ಲಕತ್ತದ ಅದು ನನ್ನ ಆತ್ಮದಿಂದಲೇ ಆಗ್ಲಕತ್ತದ ಅನ್ನೋದು ಒಂದು ನಿಶ್ಚಯ ಜ್ಞಾನ ಅದ. ಹೀಗಾಗಿ ಅವ ಬಹಿರ್ಮುಖಿ ಆದಾಗ ಸಹಿತ ಅವನು ಅವನು ಅಜ್ಞಾನಿ ಆತನೇನು? ಜ್ಞಾನಿ ಆದವನು ಬಹಿರ್ಮುಖಿ ಆದಾಗಲೂ ಜ್ಞಾನಿನೇ, ಅಂತರ್ಮುಖಿ ಆದಾಗಲೂ ಜ್ಞಾನನೇ. ಯಾಕಂದ್ರೆ ಆತ್ಮದ ಭಾನ ಅವನಿಗಾದ, ಜೀವ ಬ್ರಹ್ಮರ ಏಕತ್ವದ ಭಾನ ಅವನಿಗಾದ. ಹೀಗಾಗಿ ಜ್ಞಾನಿ ಬಹಿರ್ಮುಖಿ ಆದಾಗಲೂ ಸಹಿತ ಅವನು ಸಮಾಧಿಯಲ್ಲಿಯೇ. ಅದಕ್ಕೆ ಹೇಳ್ತಾನೆ ಜ್ಞಾನಿಗೆ ವಿಷಯ ಭೋಗದಲ್ಲಿಯೂ ಕೂಡ ಸಮಾಧಿಯೇ ಇರುತ್ತದೆ. ಬಹಳ ಸೂಕ್ಷ್ಮದ. ಅಜ್ಞಾನಿಗೆ ಮಾತ್ರ ಅದು ತನ್ನ ಸ್ವರೂಪದ ಆನಂದ ಎಂದು ತಿಳಿದೇ ಇಲ್ಲ. ಅವನು ಸಮಾಧಿ ಒಳಗಿಲ್ಲ, ಲೌಕಿಕದಾಗ ಅವನು. ಇಬ್ಬರಿಗೂ ಆಗುವ ಆನಂದ ಸ್ವರೂಪದ ಆನಂದವೇ ಆಗಿರುತ್ತದೆ. ಆದರೆ ಅಜ್ಞಾನಿಗಳಿಗೆ ಭ್ರಾಂತಿ ಆಗಿರುತ್ತದೆ. ವಿಷಯಗಳಿಂದ ಆನಂದ ಆಗ್ಯದ ಅನ್ನೋದು ಭ್ರಾಂತಿ ಆಗಿರುತ್ತದೆ. ಇವನಿಗೇನಾಗಿರ್ತದೆ? ಜ್ಞಾನಿಗೆ ತನ್ನ ಆತ್ಮದಿಂದಲೇ ಆ ಆನಂದ ಆಗ್ಯದ ಅಂತ. ನಿನ್ನೆ ಒಂದು ವಚನ ಕೇಳಿದೆ, ತಯಾರಾಗಿರ ಯಾರು? ಶರಣ ನಿಧಿ ಮಾಡಿದ್ರೆ ಏನಾಗ್ತದ? ಶರಣ ಎದ್ದು ಕೂಳ್ತೀರಿ ಏನಾಗ್ತದ? ಅದು ವಚನ ನೋಡ್ಕೊಂಡ್ರ? ಇಲ್ಲ ನೋಡಿದ್ರೆ ಸಿಕ್ಕದ? ಹುಡಿ ಕೇಳ್ದೆ ಓದ ಮತ್ತೆ ಇಲ್ಲ ನಾವು ಹುಡುಕ್ಬೇಕಷ್ಟೇ. ಶಿವರಾತ್ರಿ ಕಾಣಿರು, ಶರಣ ನಡೆದುದೇ ಪಾವನ ಕಾಣಿರು, ಶರಣ ನುಡಿದಿದೆ ಶಿವತತ್ವ ಕಾಣಿರು, ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರು. ಅವ ಶರಣ ಅಂತರ್ಮುಖಿ ಆದಾಗನು ಅವನ ಕಾಯ ಕೈಲಾಸವೇ ಆಗಿರ್ತದ. ಅವ ಬಹಿರ್ಮುಖಿ ಆದಾಗನು ಅವನ ಕಾಯ ಕೈಲಾಸವೇ ಆಗಿರ್ತದ. ಆತ್ಮದ ಭಾನ ಬಿಟ್ಟು ಅವ ಇಲ್ಲೇ ಇಲ್ಲ. ಬಹಿರ್ಮುಖಿ ಆದಾಗನು ಆತ್ಮದ ಭಾನದಲ್ಲಿ ಅದನ, ಅಂತರ್ಮುಖಿ ಆದಾಗನು ಆತ್ಮದ ಭಾನನೇ ಅದನ. ಹೀಗಾಗಿ ಶರಣ ಸದಾಕಾಲ ಪವಿತ್ರನೇ ಆಗಿದ್ದಾನೆ. ಗದ್ದಾಗ್ನು ಅವನದು ಒಂದು ಅವಸ್ಥೆ, ಮಲ್ಕೊಂಡಾಗ್ನು ಅವನೊಂದು ಅವಸ್ಥೆ. ಎರಡೂ ಅವಸ್ಥೆಗಳಲ್ಲಿ ಏನದ? ಬ್ರಹ್ಮನೇ ತುಂಬಿಕೊಂಡನ. ಜಾಗ್ರ ಸ್ವಪ್ನ. ಕಾಯಕವೇ ಕೈಲಾಸ ಅಂತ ಮಾಡ್ಕೊಂಡ್ರಿ ಸರ್. ಕಾಯಕವೇ ಕೈಲಾಸ ಬಸವಣ್ಣ ಎಲ್ಲಿ ಯಾವ ವಚನದಾಗ ಹೇಳಿಲ್ಲ, ಅಂತ ವಚನನೇ ಇಲ್ಲ. ಕಾಯಕವೇ ಕೈಲಾಸ ಅಂತ ಹೇಳಿದ ವಚನ ಇಲ್ಲ. ಎಷ್ಟು ಮಂದಿ ಕೇಳಿ ನಾನು ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ ಒಂದು ವಚನ ತೆಗೆದು ಕೊಟ್ಟಪ್ಪ ಅಂದ್ರೆ ಇಲ್ಲ. ಬಸವಣ್ಣವ್ರು ಹೇಳಿದ್ದು ಕಾಯವೇ ಕೈಲಾಸ. ಅಂತರ್ಮುಖಿ ಆದ್ರೇನು, ಬಹಿರ್ಮುಖಿ ಆದ್ರೇನು, ವಿಷಯ ಭೋಗಾಸಕ್ತನಾಗಿದ್ದರೇನು, ಆತ್ಮದ ಆನಂದ ಆಸಕ್ತನಾಗಿದ್ದರೇನು, ಆತ್ಮ ಸಮ್ಮುಖಿ ಆದರೇನು, ಆತ್ಮ ವಿಮುಖಿ ಆದರೇನು, ಬ್ರಹ್ಮಜ್ಞಾನಿ ಆದವನು ಪವಿತ್ರನೇ ಆಗಿರುತ್ತಾನೆ. ಅಜ್ಞಾನಿ ಅಪವಿತ್ರ ಆಗಿರ್ತಾನೆ. ಯಾಕಂದ್ರೆ ಅವನಿಗೆ ಆತ್ಮದ ಅನುಭವ ಇಲ್ಲದಕ್ಕೆ ಅವ ಬರೇ ಬಹಿರ್ಮುಖ ಒಂದೇ ಕಡೆ ಇರ್ತದ, ಅವನ ಅಂತರ್ಮುಖಿ ಇರಂಗಿಲ್ಲ. ಕಾಯವೇ ಕೈಲಾಸ ಬಸವಣ್ಣವ್ರು ಹೇಳಿದ್ದು. ಕಾಯಕವೇ ಕೈಲಾಸ ಎಲ್ಲ ಅದೆಲ್ಲ ಸುಳ್ಳು ಮಾತು. ವಚನ ತೆಗೆದು ಕೊಡ್ಲಿ, ಯಾರ ಒಬ್ಬರು ಚಾಲೆಂಜ್ ಅದ ಇದು.
ಕಾಯಕವೇ ಕೈಲಾಸ ಅನ್ನೋಂಥದ್ದು ಒಂದು ವಚನ ತೆಗೆದು ತೋರಿಸಲಿ. ಎಲ್ಲರಿಗೂ ಕೇಳಿ ಅಂಥದ್ದೊಂದು ವಚನ ಇದ್ದರೆ ತೆಗೆದುಕೊಡ್ರಿ. 1400 ಚಿಲ್ಲರ ವಚನಗಳದಾವ ಬಸವ ವಚನ ಸಂಪುಟದೊಳಗ. ಎಲ್ಲಿ ಕಾಯಕವೇ ಕೈಲಾಸ ಅನ್ನೋದು ಇಲ್ಲೇ ಇಲ್ಲ. ಯೂನಿವರ್ಸಿಟಿ ಅವರು ಪ್ರಿಂಟ್ ಮಾಡಿದ್ದದು, ಅದೇನು ಅಥೆಂಟಿಕ್ ಇರಲಿ. ಅದು ತಗೊಂಡು ಏನ್ ಮಾಡೋಣ ಬಿಡ್ರಿ, ಏನಾಗದ ನಮ್ಗಾಗಬೇಕಾಗ್ಯದ. ಕಾಯಕ್ಕಿರ್ಲಕ್ಕ ನಮ್ಗಾಗಬೇಕಾಗಿದ್ದೇನದ ಆತ್ಮದ ಮೂಲಕ ನಮ್ಮ ಆತ್ಮಕ್ಕೆ ಆನಂದ ಸಿಗ್ತಾ ಇದೆ ಅಷ್ಟೇ. ಮೂಲದಲ್ಲಿ ಆನಂದ, ಅದು ವಿಷಯತ್ವಾದಾಗ ವಿಷಯದ ಮೂಲಕ ಮತ್ತೆ ಹೊಳ್ಳಿ ಆತ್ಮದ ಸುಖ ವಿಷಯದ ಮೂಲಕ ಮತ್ತೆ ಆತ್ಮಕ್ಕೆ ಆನಂದ ಸಿಗ್ತಾ ಇದೆ. ಹೀಗಾಗಿ ಇದು ಹೊರಗಿಂದ ಅಲ್ಲ. ಇದು ಜ್ಞಾನಿಯು ಟಿಪ್ಪಣಿ 163ನೇ ಪೇಜು ಹಳೆ ಬುಕ್ನಾಗದ ಮತ್ತು ಹೊಸ ಬುಕ್ನಾಗ ಎಷ್ಟಾಗ್ತದ ನೋಡಿ. ಟಿಪ್ಪಣಿ 151 ಪೇಜ್ ನಂಬರ್ 163 ಹಳೆ ಬುಕ್ನಾಗ ಜ್ಞಾನಿಯು ಹೊಸದ್ರಾಗ ಜ್ಞಾನಿಯು ವ್ಯವಹಾರದಲ್ಲಿ ತತ್ವವನ್ನ ಆತ್ಮ ಸ್ವರೂಪವನ್ನ ಏನ್ ಮಾಡ್ತಾನ, ವ್ಯವಹಾರ ಮಾಡುವಾಗ ಅರಿತಾನೆ, ಮರೆತು ವ್ಯವಹಾರ ಮಾಡ್ತಾನೆ. ನುಡಿದರೆ ಮುಚ್ಚಿನ ಹಾರದಂತಿರಬೇಕು. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ ಅಂತೇಳಿ ಎಲ್ಲ ವಚನಗಳು ಹೇಳಿ ಮೃದುವಾಗಿರಬೇಕು. ಯಾವನೋ ಬಂದು ನನ್ನ ಹೆಂಡತಿಗೆ ಹೆಗಲ ಮೇಲೆ ಕೈ ಹಾಕಿದ್ನಂದ್ರ ಅವನಿಗೆ ಮೃದು ವಚನವೇ ಸಕಲ ಜಪಂಗಳಯ್ಯ ಅಂತ ಹೇಳ್ಕೊತ ನಾವು ಮುಚ್ಚಿನ ಹಾರದಂಗ ಮಾತನಾಡಿದ್ರೆ ಅವಾಗ ಇವ ಆತ್ಮ ಸ್ವರೂಪ ಅದೀನಿ ಅಂತೇಳಿ ಅದರದೇ ಚಿಂತನದೊಳಗಿದ್ದು ಇವ ಏನು ಆಯ್ತು ಇರು ಹೆಂಡತಿ ಮೇಲೆ ಕೈ ಹಾಕಿದ್ರೆ ಹಾಕಿದ್ಗ ಹಂಗೆ ಅಂತ ಬಿಡ್ತಾನೆ. ನಮ್ಮ ಶರಣ ಏನ್ರಿ, ವ್ಯವಹಾರ ಮಾಡ್ಬೇಕ ಬೇಡ? ಯಾವ ಕೈ ಹಾಕಲಕ್ಕ ನಾವ್ ಹಂಗೆಲ್ಲ ಮಾತಾಡ್ಲಕ್ ಬರಲ್ಲ, ನಾವು ಶರಣರದೀವಿ ಅಂತೀವಿ. ಹೆಂಗಾರ ಶರಣ ಬಿಡ್ತಾನೇನೋ ವಾದ್ದಾಲ ಮುಡಿತಾನ. ವ್ಯವಹಾರ ಮಾಡ್ಬೇಕಲ್ಲ ಜಗತ್ತಿನಾಗ ವ್ಯವಹಾರದಲ್ಲಿ ಬಂದೋಬಸ್ತ್ ಇರ್ಬೇಕು. ಆಮೇಲೆ ಆತ್ಮಜ್ಞಾನ ಸಾಧನೆಯಲ್ಲಿರ್ಬೇಕು. ಅದಕ್ಕೆ ಹೇಳ್ತಾರ, ಬಳಸದಿರು ಅದ್ವೈತವನ್ನು ಬಾಯದೋಳು. ನಿನ್ನ ಬ್ರಹ್ಮಜ್ಞಾನ ಏನದ ಇದನ್ನ ಹೊರಗೆ ಬಳಸ್ಲಕ್ ಹೋಗಿ ಎಲ್ಲ ಒಂದೇ ನಾಂ ಬ್ರಹ್ಮ ಸರ್ವಂ ಬ್ರಹ್ಮ ಅಂತ ಹೇಳಕ್ಕೆ ನಿಮ್ ಜೋಬ್ನಾಗ ಕೈ ಹಾಕಿ ನಿಮ್ ಜೋಬನೇ ರೊಕ್ಕ ತಗೊಂಡ್ರೆ ಸುಮ್ ಕುಂದಿರ್ತೀರ? ನಿಮ್ ಬಡ ಆಲ್ಮರಿ ತೆಗೆದು ನಿಮ್ಮ ಆಲ್ಮರಿಗಿಂದು ಏನೋ ಒಂದು ವಸ್ತುನ ತಕೊಂಡು ಹೋಗ್ಲಕ್ಕತ್ರ ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಅಂತ ಹೇಳಕ್ಕೆ ಸುಮ್ ಕೂತ್ರ ಹೆಂಗ? ವ್ಯವಹಾರ ಅದು ಜೀವನನೇ ಬೇರೆ, ಆತ್ಮಜ್ಞಾನದ ಆನಂದವೇ ಬೇರೆ. ಅವುಗಳಲ್ಲಿ ಇವು ಬರಬಾರ್ದು, ಇವುಗಳಲ್ಲಿ ಅವು ಬರಬಾರ್ದು. ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ವ್ಯವಹಾರಿಕ ಜೀವನ ಬಂದೋಬಸ್ತ್ ಮಾಡ್ಯಾರ ಮಾಡಿ ಉಳಿದ ಆತ್ಮಜ್ಞಾನ ಸಾಧನೆ ಮಾಡ್ಯಾರ. ಅದಕ್ಕೆ ಆತ್ಮಸ್ವರೂಪವನ್ನು ಮರೆತು ಬಿಡ್ತೇವೆ ನಾವು. ಒಂದು ಮಠ ಆಶ್ರಮ ಏನೋ ಕಟ್ಕೊಂಡು ತ್ಯಾಗ ಮಾಡಿ ಒಂದು ಜಾಗ ತಗೊಂಡು ಒಂದೇನೋ ಮಾಡ್ಕೊಂಡಿರ್ತಾನ. ಯಾವನಾರ ಬಂದಿಗೆ ಅದ್ರೊಳಗ ಒಂದು 4 ಕೊಟ್ಟು ಜಾಗ ಇದು ನಾ ಕಟ್ಕೋತೀನಿ, ಈ ಕಡೆ ಜಾಗ ಬಿಡು, ಒಂದು ಗುಡಿಸ್ ಹಾಕೋತೀನಿ ಅಂತ ಹೇಳ ಏನಾರ ಅಂದನಂತಂದ್ರ ನೀವು ಸುಮ್ಮಿರ್ತಾನ. ಆತ್ಮಜ್ಞಾನ ಸ್ವರೂಪ ಎಲ್ಲ ಮರೆತು ಅದನ್ನ ಫೈಟ್ ಮಾಡ್ಲಕ್ ನಿಂದಿರ್ತಾನ. ಹಂಗ ಜ್ಞಾನಿಯಾದವನು ವ್ಯವಹಾರದಲ್ಲಿ ಆತ್ಮಸ್ವರೂಪವನ್ನು ಮರೆತು ವ್ಯವಹಾರ ಮಾಡ್ತಾನ. ಹೇಗೆಂದರೆ ಯಾವಾಗ ಜಾಗೃತಾಕಾರ ವೃತ್ತಿ ಇರುವುದೋ ಆವಾಗ ಸ್ವಪ್ನಕಾರ ವೃತ್ತಿ ಇರುವುದಿಲ್ಲ. ಯಾವಾಗ ಸ್ವಪ್ನಕಾರ ವೃತ್ತಿ ಇರುವುದೋ ಆವಾಗ ಜಾಗೃತಾಕಾರದ ವೃತ್ತಿ ಇರಂಗಿಲ್ಲ. ಜಾಗ್ರ ಸ್ವಪ್ನ ಸುಷುಪ್ತಿ, ಜಾಗ್ರ ಸ್ವಪ್ನ ಸುಷುಪ್ತಿಗಳು ಒಂದಿದ ಇನ್ನೊಂದು ಇರಂಗಿಲ್ಲಲ್ಲ. ಹಂಗ ಅದರಂತೆ ಕೂಡ ಜ್ಞಾನಿಯ ಬುದ್ಧಿ ಆದರೂ ಕೂಡ ಯಾವಾಗ ಆತ್ಮಕಾರವಾಗುವುದೋ ಆವಾಗ ಅನಾತ್ಮಕಾರವಾಗಿರುವುದಿಲ್ಲ, ಮತ್ತು ಯಾವಾಗ ಅನಾತ್ಮಕಾರವಾಗಿರುವುದೋ ಆವಾಗ ಆತ್ಮಕಾರವಾಗಿರುವುದಿಲ್ಲ. ಅದಕ್ಕೇನ್ ಮಾಡಬೇಕು? ಸಮಾಜಮುಖಿಯಾಗಿ ಲೌಕಿಕ ವ್ಯವಹಾರಗಳು ಏನದವ
ನೀವು ಅವುಗಳನ್ನ ಪರ್ಫೆಕ್ಟ್ ಆಗಿ ಮಾಡಬೇಕು. ನನಗೆ ಜ್ಞಾನ ಆಗ್ಯದ ಅಂತ ಹೇಳಕ್ಕೆ ನಿಮ್ಮ ಜ್ಞಾನ ಅಲ್ಲಿ ಸಮಾಜದ ವಿಮುಖೆಯಾಗಿ ಏನ್ ಬೇಕಾದ್ರೆ ಮಾಡ್ಲಕ್ಕೆ ಹೋಗೋದಿಲ್ಲ. ಸಮಾಜದಾಗ 4 ಮಂದಿ ಹೆಂಗಿರ್ತಾರ ಹಂಗೆ ಇರ್ಬೇಕು, ಮರ್ಯಾದೆಯಲ್ಲಿ ನಿಂತಿದ್ದು ಬ್ರಹ್ಮಜ್ಞಾನ ಸಾಧನೆ ಮಾಡಬೇಕು. ಯದ್ಯಪಿ ಒಂದೇ ಅಂತಃಕರಣದಲ್ಲಿ ಒಂದೇ ಕಾಲದಲ್ಲಿ ಭಿನ್ನ ವಿಷಯಾಕಾರವುಳ್ಳ ಸಾಮಾನ್ಯ ಮತ್ತು ವಿಶೇಷ ರೂಪವನ್ನ 2 ವೃತ್ತಿಗಳು ಆಗುತ್ತವೆ. ಅದರೊಳಗೆ 2 ವೃತ್ತಿ ಆಗ್ತಾವ. 2 ವೃತ್ತಿ ಆಗ್ತಾವ. ಒಂದೇ ವೃತ್ತಿ ಹೋಗಿ 2 ಆಗ್ತಾವ. ಒಂದು ಸಾಮಾನ್ಯ ಮತ್ತೊಂದು ವಿಶೇಷ. ತಥಾಪಿ 2 ವಿಶೇಷ ವೃತ್ತಿಗಳಾಗುವುದಿಲ್ಲ. ಒಂದು ಸಾಮಾನ್ಯ ಆಗ್ತದೆ, ಒಂದು ವಿಶೇಷ ಆಗ್ತದೆ. ಅದು ಹೇಗೆಂದರೆ ಅನ್ಯ ವ್ಯವಹಾರದಲ್ಲಿ ಮಗ್ನನಾದ ಪುರುಷನಿಗೆ ಪೆಟ್ಟಿಗೆಯಲ್ಲಿ ಚೆನ್ನಾಗಿ ತಿಳಿದು ಇಟ್ಟಿರುವ ಧನದ ವಿಸ್ಮೃತಿಯಾಗುತ್ತದೆ. ರೊಕ್ಕ ಎಣಿಸಿ ಡಬ್ಬೆಗಿಟ್ಟನ ಹೊರಟ್ಬಿಡ್ತಾನೆ. ಅದರಂತೆಯೇ ಜ್ಞಾನಿಯ ಬುದ್ಧಿಯಾದರೂ ಕೂಡ ವ್ಯವಹಾರದಲ್ಲಿ ವಿಶೇಷವಾಗಿ ಮಗ್ನವಾಗುತ್ತದೆ. ಆಗ ಅವನಿಗೆ ತತ್ವದ ಆತ್ಮಸ್ವರೂಪದ ಅರಿವು ಆಗುತ್ತದೆ. ಈಗ ನಿಮ್ ಮನೆಯಾಗ ರೊಕ್ಕ ಇಟ್ಟಿರಪ್ಪ, ಅಲ್ಮರೆಗೋ ಎಲ್ಲೋ ರೊಕ್ಕ ಇಟ್ಟಿರಿ. ಈಗ ಬ್ರಹ್ಮಜ್ಞಾನ ಕೇಳುವಾಗ ರೊಕ್ಕ ನೆನಪು ಬರ್ಲಕತ್ತದೆ ನಿಮ್ಗ? ಡಬ್ಬೆ ರೊಕ್ಕ ಬಂದಿರಲ್ಲ, ನಿಮ್ಮ ರೊಕ್ಕ ಎಲ್ಲ ಮನೆಗಾವ ಅಲ್ಮರೆಗಾವ ಎಲ್ಲೆಲ್ಲೋ ಇಟ್ಟಿರಪ್ಪ. ಅವು ಏನಾರು ನೆನಪು ಬರ್ಲಕತ್ತದೆ ಈಗ? ಮತ್ತ ರೊಕ್ಕ ಎಣಸಾಗ ಏನಂದ್ರ ಸ್ವಾಮಿ ಏನಾರು ನೆನಪು ಬರ್ತಾನೇನೋ ಅವಾಗ? ರೊಕ್ಕ ಎಣಸಾಗ ಎಷ್ಟು ಚಂದ ಎಣಿಸ್ತಿರ್ತೀರಿ. ಹಂಗ ಅಂದ್ರ ಈಗ ನಿಮಗೆ ರೊಕ್ಕದ ನೆನಪು ಬರಲಾಗ್ಯದ ಅಂತಂದ್ರೆ ನಿಮ್ ಮನೆಗೆ ರೊಕ್ಕ ಇಲ್ಲ ಅಂತೇನು? ರೊಕ್ಕದ ನೆನಪು ನಿಮಗೆ ಬರ್ತಾ ಇಲ್ಲ. ಸತ್ಸಂಗದ ಕೂತಾಗ ರೊಕ್ಕದ ನೆನಪು ಬಂದಿಲ್ಲ ಅಂದ್ರೆ ನಿಮ್ ಮನೆಗೆ ರೊಕ್ಕ ಇಲ್ಲ ಅಂತೇನು ಅರ್ಥ? ಅದು ರೊಕ್ಕ ಅದವ, ಆದ್ರೆ ಈಗ ಸತ್ಸಂಗದಾಗ ಇದ್ದದಕ್ಕೆ ಅದರ ನೆನಪಾಗ್ತಾ ಇಲ್ಲ. ಅದೇ ರೀತಿ ನೀವು ರೊಕ್ಕ ಎಣಸಾಗ ನಿಶ್ಚಲದಾಸ ನೆನಪು ಬರ್ತಾ ಇಲ್ಲ ಅಂತಂದ್ರ ನಿಮ್ಗೆ ನಿಶ್ಚಲದಾಸನ ಜ್ಞಾನ ನಿಂಬಲ್ಲಿ ಇಲ್ಲೇನು? ನಿಶ್ಚಲದಾಸನ ಜ್ಞಾನ ಆದ ಇಲ್ಲ? ರೊಕ್ಕ ಎಣಸಾಗ ತತ್ವಜ್ಞಾನದ ನೆನಪಾಗ್ತಾ ಇಲ್ಲ ಅಂತಂದ್ರೆ ನಿಮ್ಮೊಳಗೆ ತತ್ವಜ್ಞಾನ ಆದ ಇಲ್ಲ? ಇರ್ತದ. ಆ ವ್ಯವಹಾರ ಕಾಲದಲ್ಲಿ ಅದರದ್ದು ವಿಸ್ಮೃತಿ ಆಗ್ಯದ ಅಷ್ಟೇ, ಒಳಗೆಲ್ಲ ಅದ. ಅದು ಹೇಳಕತ್ತಾರ ಅವರು. 2 ವಿಶೇಷ ವೃತ್ತಿಗಳಾಗುವುದಿಲ್ಲ. ಅದು ಹೇಗೆಂದರೆ ಅನ್ಯ ವ್ಯವಹಾರದಲ್ಲಿ ಮಗ್ನನಾದ ಪುರುಷನಿಗೆ ಪೆಟ್ಟಿಗೆಯಲ್ಲಿ ಚೆನ್ನಾಗಿ ತಿಳಿದು ಇಟ್ಟಿರುವ ಧನದ ವಿಸ್ಮೃತಿ ಆಗುತ್ತದೆ. ಅದರಂತೆಯೇ ಜ್ಞಾನಿಯ ಬುದ್ಧಿಯಾದರೂ ಕೂಡ ವ್ಯವಹಾರದಲ್ಲಿ ವಿಶೇಷವಾಗಿ ಮಗ್ನವಾಗುತ್ತದೆ. ಆಗ ಅವನಿಗೆ ತತ್ವದ ಆತ್ಮಸ್ವರೂಪದ ಮರೆವು ಆಗುತ್ತದೆ. ಪುನಃ ಯಾವಾಗ ವ್ಯವಹಾರದಿಂದ ವಿಶ್ರಾಂತಿ ಹೊಂದುವನೋ ಆವಾಗ ತನ್ನ ಸ್ವರೂಪವು ಇದ್ದಕ್ಕಿದ್ದಂತೆ ಸ್ಮರಣವಾಗುತ್ತದೆ. ಇದೇ ಕಾರಣದಿಂದಲೇ ಭಗವಾನ್ ಭಾಷ್ಯಕಾರರು ಅಂದರೆ ಶಂಕರಾಚಾರ್ಯರು ಶಾರೀರಿಕ ಭಾಷ್ಯದ ಒಂದು ಗ್ರಂಥ ಇದೆ. ಪ್ರಥಮ ಅಧ್ಯಾಯದಲ್ಲಿ ಪ್ರಥಮ ಪಾದದಲ್ಲಿ ಹೀಗೆ ಹೇಳಿದ್ದಾರೆ: ವ್ಯವಹಾರ ಕಾಲದಲ್ಲಿ ಜ್ಞಾನಿಯೂ ಕೂಡ ಪಶು ಅಂದರೆ ಅವಿವೇಕಿಯಾದ ಜನರಂತೆ ವ್ಯವಹಾರ ಮಾಡುತ್ತಾನೆ. ಇಟ್ ಈಸ್ ಅಲೌಡ್. ಅವಿವೇಕಿಗತ್ಲೇನೆ ಅವಿವೇಕಿಗಳ ಜೊತೆಗೆ ಮುಳ್ಳಿನಿಂದಲೇ ತೆಗಿಬೇಕು ಅಂದ ಹೊತ್ತಾಗ ಅವ ಗುಂಡಾಗಿರಿ ಮಾಡಿ ನಮ್ಮ ಮೇಲೆ ಗಲಾಟೆ ಮಾಡ್ಲಕ್ ಬಂದ ಹೊತ್ತಾಗ ನಾವು ಅವನ ಜೊತೆಗೆ ಗುಂಡಾಗಿರಿ ಮಾಡಿ ಅವನಿಗೆ ಹತ್ತಿ ಬಿಡಿಬೇಕು. ಅದನ್ನೇ ಹೇಳಾರ ಶಂಕರಾಚಾರ್ಯರು. ಭಗವದ್ಗೀತೆಯೊಳಗ ಆಧ್ಯಾತ್ಮ ಸಾಧನೆ ಏನೆಲ್ಲ ಮಾಡ್ಯಾರ. ಮಾಡಿದ ಮೇಲೆ ಮಹಾಭಾರತ ಯುದ್ಧ ಯಾಕೆ ಮಾಡಿದ್ರು ಅವರು? ರಾಮ ಯುದ್ಧ ಯಾಕೆ ಮಾಡ್ದ? ಯೋಗ ವಾಸಿಷ್ಠ ಬಲ್ಲಂತ ರಾಮ ಯುದ್ಧ ಯಾಕೆ ಮಾಡ್ದ? ಕೃಷ್ಣ ಯುದ್ಧ ಯಾಕೆ ಮಾಡಿಸಿದ? ಯಾಕಂದ್ರೆ ಅಂತ ಪ್ರಸಂಗ ಬಂದಾಗ ಅಂತ ಮಾಡೇಬೇಕು. ನಮ್ಮವ್ರು ಏನಾಗ್ಯಾರ? ಹೇಳಿಗಳಾಗ್ಯಾರ.
ಬರೇ ಸತ್ಸಂಗ ಕೇಳಿ ಸಾತ್ವಿಕರಾಗ್ಬಿಟ್ರು, ಸಸ್ಯಾಹಾರಿಗಳಾದ್ರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಂದ್ ಕಡೆ, ಎಲ್ಲಿ ಇವ್ರು ಬರೇ ಬ್ರಹ್ಮಜ್ಞಾನದ ಸುಖ ಹೊಂದಿ ಬರೇ ಸಸ್ಯಾಹಾರಿಗಳಾಗಿ ಕೂತ್ರು, ಅವಾಗ್ಲಿಂತ ಇವ್ರು ಹೇಡಿಗಳಾಗ್ಲಕತ್ರು. ಕೊಲ್ಲುವ ಪ್ರಸಂಗ ಬಂದಾಗ ಕೊಲ್ಲಬೇಕು, ಕೊಂದ ಪ್ರಾಣಿಗಳನ್ನ ತಿನ್ನುವ ಪ್ರಸಂಗ ಬಂದಾಗ ತಿಂದು ಬದುಕಬೇಕು. ನಿಂದು ಬದುಕು ಶ್ರೇಷ್ಠ. ಹಂಗನ ಮಾಂಸಾಹಾರ ತಿನ್ನುವಂದರ ತೋಕೊಳಕ್ಕೆ ಹಚ್ಬಿಡ್ತಾರೆ. ಮಾಂಸಾಹಾರ ತಿನ್ನಂತಲ್ಲ, ಶೂರತ್ವ ಬೇಕು, ಶೌರ್ಯ ಬೇಕು ಅಂತಂದ್ರ ಏನೆಲ್ಲ ಮಾಡ್ಬೇಕಾಗ್ತದ, ಯುದ್ಧ ಮಾಡ್ಬೇಕಾಗ್ತದ, ಕೊಲ್ಲಬೇಕಾಗ್ತದ, ಏನೆಲ್ಲ ಮಾಡ್ಬೇಕಾಗ್ತದೆ. ಅದಕ್ಕೆ ವ್ಯವಹಾರ ಕಾಲದಲ್ಲಿ ಜ್ಞಾನಿಯು ಕೂಡ ಪಶು ಅಂದರೆ ಅವಿವೇಕಿಯಾದ ಜನರಂತೆ ವ್ಯವಹಾರ ಮಾಡುತ್ತಾನೆ. ಆ ರೀತಿ ವ್ಯವಹಾರ ಮಾಡ್ಯಾನ ಅಂತಂದ್ರೆ ಅವನಿಗೆ ಒಳಗೆ ಬ್ರಹ್ಮಜ್ಞಾನ ಇಲ್ಲೇನು? ಬ್ರಹ್ಮ ತೇಜಸ್ಸು ಅದ, ಕ್ಷಾತ್ರ ತೇಜಸ್ಸು ಎರಡು ಅದ. ಬ್ರಹ್ಮ ತೇಜಸ್ ಒಂದೇ ಇಟ್ಕೊಂಡು ಕ್ಷಾತ್ರ ತೇಜಸ್ ಇಲ್ಲ ಅಂತಂದ್ರ ನಾಳೆ ಅಲ್ಲಾಹು ಅಕ್ಬರ್ ಅಂತೇಳಿ ನೀವು ನಮಾಜ್ ಮಾಡ್ಲಕ್ ಹೋಗ್ಬೇಕಾಗ್ತದೆ. ಹಿಂದೂ ಸಂಘಟನೆಗಳು ಯಾಕೆ ದೇಶದಲ್ಲಿ ರಚನೆ ಆದವು ಅಂತಂದ್ರ ಕ್ಷಾತ್ರ ತೇಜಸ್ ಅದು. ಕ್ಷಾತ್ರ ತೇಜಸ್ಸಿಗೂ ನಾವು ಮಹತ್ವ ಕೊಡಬೇಕು, ಬ್ರಹ್ಮ ತೇಜಸ್ಸಿಗೂ ಮಹತ್ವ ಕೊಡಬೇಕು. ತನಗೇನು ವಿಚಾರ ಸಾಗರ ಪಾಠ ಹೇಳ್ಕೊಂಡು ಒಂದು ಮೂಲೆಗಿರೋದು ಬಿಟ್ಟು ಏನೇನೋ ಹಿಂದೂ ಸಂಘಟನೆಗಳಿಗೆ ಸಂಬಂಧಪಟ್ಟಂತವು ಫೋಟೋಗಳು ಹಾಕೋತ್ ಕುಂದಿರ್ತಾನ. ಅವು ಆಧ್ಯಾತ್ಮಿಕ ಸಂಬಂಧ ಇಲ್ಲ. ಹಿಂಗಾಗಿ ಅವನ ಗ್ರೂಪಿನೊಳಗೆ ಒಂದು ಮೆಸೇಜೇ ನೋಡೋದು ಬೇಡ. ಯಾಕಂದ್ರೆ ನೀವು ಬ್ರಹ್ಮ ತೇಜಸ್ಸಿಗೆ ಅಷ್ಟೇ ಸೀಮಿತ ಆಗ್ಯಾರಿ, ಕ್ಷಾತ್ರ ತೇಜಸ್ಸಿಗೆ ಇಲ್ಲ. ನೀವು ನಿತ್ಯ ಜೀವನದಾಗ ಒಂದಿಷ್ಟು ಮನಸ್ಸಿಗೆ ಒಂದಿಷ್ಟು ಉಲ್ಲಾಸ ಕೊಡಬೇಕು. ಅದಕ್ಕೆ ಬರೇ ಯಾವಾಗಲೂ ಬ್ರಹ್ಮಜ್ಞಾನ ಹೇಳಿ ವಜ್ಜಿ ಮಾಡಬಾರ್ದಕ್ಕೆ ಒಂದಿಷ್ಟು ಜೋಕು ಪಾಕು ಏನೇನೋ ಬರ್ತಿರ್ತಾವ. ಅದಕ್ಕೂ ಅನ್ನ ಹಾಕ್ಬೇಕಾಗೋಣ. ಮನಸ್ಸು ಬಂದಿದ್ರೆ ರಂಜನೆಗಾಗಿ, ಮನೋರಂಜನೆಗಾಗಿ ಒಂದಿಷ್ಟು ಜೋಕ್ಸ್ ಮಾಡಬೇಕು. ರಕ್ಷಣೆ ಹೊಂದುವುದಕ್ಕಾಗಿ ಏನ್ ಮಾಡ್ಬೇಕು? ಕ್ಷಾತ್ರ ತೇಜಸ್ ಬೆಳೆಸ್ಕೋಬೇಕು. ಬ್ರಹ್ಮ ಅಂದ್ರೆ ಎಲ್ಲಾನು ಮಾಡ್ಬೇಕಪ್ಪ, ಒಂದೇ ಅಲ್ಲ. ಬರೀ ಜ್ಞಾನ ಹೇಳಿ ಬರೇ ನಿಜಗುಣರ ಶಾಸ್ತ್ರ ಹೇಳಕ್ಕೆ ಸುಮ್ಮ ಒಂದ್ ಮೂಲೆಗೆ ಕೂತು ಒಂದಿಷ್ಟು ಮಂದಿ ಹೇಳೋರ, ಒಂದಿಷ್ಟು ಮಂದಿ ತಲೆ ಹಾಕೋರ. ಹಂಗಾದ್ರೆ ಆಗಂಗಿಲ್ಲ. ಕ್ಷಾತ್ರ ತೇಜಸ್ಸು ಬೇಕು, ಎಲ್ಲಾನು ಬೇಕು. ದೊಡ್ಡ ಬ್ರಹ್ಮಜ್ಞಾನ ಇದು. ಅದಕ್ಕೆ ಆದ್ದರಿಂದಲೇ ಮೇಲೆ ಹೇಳಲ್ಪಟ್ಟ ಯಾವ ಅರ್ಥವಿರುವುದೋ ಅದು ಸಂಭವಿಸುತ್ತದೆ. ನೀವು ಸ್ವಪ್ನಾಕಾರ ವೃತ್ತಿಯನ್ನು ಅನುಭವ ಮಾಡುತ್ತೀರಿ, ಜಾಗೃತಾಕಾರ ವೃತ್ತಿಯನ್ನು ಅನುಭವ ಮಾಡುವುದಿಲ್ಲ. ಅದು ಸ್ವಪ್ನಾಕಾರದ ಇದ್ದಾಗ ಜಾಗ್ರ ಇರಂಗಿಲ್ಲ, ಜಾಗ್ರ ಇದ್ದಾಗ ಸ್ವಪ್ನ ಇರಲ್ಲ, ಸುಷುಪ್ತಿ ಇದ್ದಾಗ ಏನೂ ಇರಲ್ಲ. ಹಂಗ ಏನಾಗ್ತವಪ್ಪ ಅಂತಂದ್ರೆ ಜಾಗೃತಾವಸ್ಥೆ ಒಳಗೆ ನಿಮಗೆ ವಸ್ತುಗಳು ಸತ್ಯವಾಗಿದ್ರೆ ಸ್ವಪ್ನದೊಳಗಿನೂ ವಸ್ತುಗಳದಾವ. ಅವೇನದಾವ? ಪ್ರಾತಿಭಾಷಿಕ. ಈಶಮ ಸಂಸಾರವಿದನು ಏನ್ ಮಾಡ್ಬೇಕು? ಕನಸಂದರಿ ಲೌಕಿಕ ವ್ಯವಹಾರ ಹೆಂಗದ ಅಂತಂದ್ರೆ ಬ್ರಹ್ಮಜ್ಞಾನಿಯ ಪಾಲಿಗೆ ಬೇಕಾದಷ್ಟು ಲೌಕಿಕ ವ್ಯವಹಾರ ಮಾಡ್ತಾನ. ಇದು ಏನಂದ್ರೆ ಕನಸಿನ ವ್ಯವಹಾರ ಅಂತಾನ. ಪ್ರಾತಿಭಾಷಿಕ ಜೀವನ ಲೌಕಿಕ ವ್ಯವಹಾರ ಅವನಿಗೆ ಅಷ್ಟೇ ಅಲ್ಲ, ಆದ್ರದ್ದು ಕನಸು ಕಾಣಬೇಕಾಗ್ಯದ, ಕಾಣಬೇಕು ಅಷ್ಟೇ. ಆದ್ರೆ ಅದು ಸತ್ಯ ಅಂತಿಲ್ಲ. ಅವನ್ ಮತ್ತೆ ಎತ್ತರ ಆಗ್ತಾನೆ, ಮತ್ತೆ ಜಾಗೃತ ಆಗ್ತಾನೆ, ಮತ್ತೆ ಬ್ರಹ್ಮಜ್ಞಾನಕ್ಕೆ ಬರ್ತಾನೆ, ಮತ್ತೆ ವ್ಯವಹಾರಕ್ಕೆ ಹೋಗ್ತಾನೆ. ಈಗ ಅವ ಜಾಗೃತ ಇದ್ದಾಗ ಬ್ರಹ್ಮಜ್ಞಾನದಲ್ಲಿರ್ತಾನ. ಕನಸಿನಾಗ ಸ್ವಪ್ನಕ್ಕೆ ಅಂದ್ರೆ ಕನಸು ಹೆಂಗ್ ನೋಡ್ತಾನಲ್ಲ ಆ ರೀತಿ ಇವನೇನ್ ಮಾಡ್ತಾನೆ? ಲೌಕಿಕ ವ್ಯವಹಾರಗಳನ್ನ ಕನಸಿನ ಉಪಾಧಿಯಲ್ಲಿ ಮಾಡಿ, ನೀವು ನಿನ್ನೆ ರಾತ್ರಿ ಕಂಡಿರ ಕನಸಿನಾಗ ನಾನಾ ರೀತಿ ವ್ಯವಹಾರಗಳು ಮಾಡಿರ ಇಲ್ಲ, ಹೋರಾಟ ಮಾಡಿರ ಇಲ್ಲ, ನಿನ್ನೆ ಕನಸಿನಾಗ ನಿನ್ನೆ ಕನಸಿನಾಗ ಎಲ್ಲಾ ವ್ಯವಹಾರಗಳಾಗ್ಯಾವಲ್ರಿ. ಆ ಕನಸಿನ ಬಗ್ಗೆ ನಿಮ್ಗೇನ್ ಅಭಿಪ್ರಾಯ ಅದ? ಒಂದು ಸುಂದರವಾದ ಹುಡುಗಿ ನಿಮ್ ಕನಸಿನಾಗ ಬಂದಾವ ನಿನ್ನೆ ರಾತ್ರಿ. ಏನ್ ಮಾಡ್ಬೇಕು ಈಗ? ಆಕಿನ ತೋಳೇನ್ ಬೆಂಕಿ ಹಚ್ಬೇಕು? ಈಗ ಎತ್ತರಾಗಿರಲ್ಲ. ಈಗ ಆಕಿ ಬಗ್ಗೆ ಏನದ ಅಭಿಪ್ರಾಯ ನಿಮ್ದು? ಜಾಗ್ರತನಾಗ ಇಲ್ಲ, ಅದೇ ಸುಳ್ಳಂತ ಅಭಿಪ್ರಾಯ ತಾಳಿರಲ್ಲ. ಅದೇ ರೀತಿ ಇವನು ಕೂಡ ಬ್ರಹ್ಮಜ್ಞಾನಿ ಆದವನು ಕನಸಿನ ವ್ಯವಹಾರದಂತೆ ಲೌಕಿಕ ವ್ಯವಹಾರಗಳು ಮಾಡ್ತಾನವನು.
ಬಹಿರ್ಮುಖಿಯಾಗಿ ಅದೆಲ್ಲ ಮಾಡಿದ ಮೇಲೂ ಅವನು ಜಾಗೃತ. ಜ್ಞಾನಿಯ ಜಾಗೃತ ಏನು? ಬ್ರಹ್ಮಜ್ಞಾನದಲ್ಲಿ ಮುಣಗಲು. ಯಾವಾಗ ಅವ ಬ್ರಹ್ಮಜ್ಞಾನ ಕಡೆ ಬರ್ತಾನ, ಅಂತರ್ಮುಖಿ ಆಗ್ತಾನ, ಆವಾಗ ಅದು ಬಹಿರ್ಮುಖಿ ಆಗಿದ್ದು ಮಾಡಿದ್ದೇನದ ಸುಳ್ಳಂತ ಅವನ ಅಭಿಪ್ರಾಯ ಇರ್ತದೆ, ಪ್ರಾತಿಭಾಷಿಕವಾಗಿರ್ತದೆ. ಬಹಿರ್ಮುಖ ಮಾಡೋ ವೃತ್ತಿಯನ್ನು ಸುಳ್ಳಂತವನಿಗೆ ಗೊತ್ತು. ಕನಸಿನ ವ್ಯವಹಾರಗಳ ಬಗ್ಗೆ ನಿಮಗೆ ಹಂಗ ಸುಳ್ಳಂತ ಈಗ ಅಭಿಪ್ರಾಯ ಅದನು. ಹಂಗ ಬ್ರಹ್ಮಜ್ಞಾನಿಯಲ್ಲಿ ಲೌಕಿಕ ವ್ಯವಹಾರಗಳನ್ನ ಬೆಕ್ಕದಂಗ ಎಲ್ಲರೂ ನಾಸಂಗ ಮಾಡ್ತಾನ. ಈ ಸನ್ಯಾಸಿಯಾಗಿ ಎಷ್ಟು ಜೋರದ ನೋಡಪ್ಪ ಅನ್ಬೇಕು ಅವನಿಗೆ. ಏನ್ ಶುದ್ಧ ಬ್ರಹ್ಮಜ್ಞಾನ ಹೇಳ್ತಾನ, ಎಷ್ಟು ಜೋರದ ನೋಡ ಲೌಕಿಕ ವಿಷಯದಾಗ ಅನ್ಬೇಕು. ಯಾರಿಗೆ ಅಷ್ಟು ಶಾಣೆತನ ಇರ್ಬಾರ್ದು, ಅಷ್ಟು ಶಾಣೆತನ ಸಂಸಾರ ಮಾಡಬೇಕು ಮಾಡಿ ಏನಂತಾನ, ಇದೆಲ್ಲ ಕನಸಂತ. ನಾವು ಅದ್ರಾಗ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅವನಿಗೇನು ದುಃಖ ಆಗಲ್ಲ. ಆದ್ರ ಅಜ್ಞಾನಿಗೆ ಭಯಂಕರ ದುಃಖ ಆಗ್ತದೆ, ಯಾಕಂದ್ರೆ ಅದು ಸತ್ಯ ಅಂತ ಮಾಡಿರ್ತಾನ ನಾವು. ಹಿಂಗಾಗಿ ದಯವಿಟ್ಟು ಕ್ಷಮಿಸ್ಬೇಕು, ಬಹಳ ಸಮಯ ತಗೊಂಡೆವು. ಅದು ಸಪ್ತ ಅವಸ್ಥೆಗಳನ್ನು ಹೇಳೋದಕ್ಕೆ ಒಂದು ಸ್ವಲ್ಪ ಅದು ಹೇಳಬೇಕಾಗಿತ್ತು, ಹೇಳಿದೆ. ಅದನ್ನ ನೀವು ನಿರಂತರವಾಗಿ ಲಕ್ಷ್ಯದಲ್ಲಿಟ್ಟುಕೊಂಡು ನಾನು ಯಾವ ಸ್ಟೇಜ್ನಾಗದೀನಿ ತಿಳ್ಕೊಂಡು ಮುಂದಿನ ಸ್ಟೇಜಿಗೆ ಹೋಗ್ಬೇಕು. ಹಿಂದಿನ ಸ್ಟೇಜ್ನೊಳಗೆ ಏನೇನಿರಬೇಕು ಆ ಅಪರಿಪೂರ್ಣತೆಗಳ ಬಗ್ಗೆ ಅರಿವಿಟ್ಟುಕೊಂಡು ಅವುಗಳನ್ನ ಪರಿಪೂರ್ಣ ಮಾಡ್ಕೋಬೇಕು, ಮಾಡ್ಕೊಂಡು ಮುಂದುವರಿಬೇಕು ನಮ್ಮ ಸಾಧನೆ ಒಳಗ. ಸುಮ್ಮನೆ ಕೇಳ್ತಾ ಹೇಳ್ತಾ ಹೋದ್ರ ನಾವು ಎಲ್ಲಿ ಹೋಗಿವಿ, ಎಷ್ಟು ಮುಂದೆ ಹೋಗಿವಿ, ಏನಾಗಿವಿ, ಎಲ್ಲ ಪರಿವರ್ತನೆ ಆಗ್ಲೇಬೇಕು. ಪರಿವರ್ತನೆ ಆಗ್ಲಿಲ್ಲ ಅಂತಂದ್ರೆ ಇದು ಹೇಳಿದ್ದೇನು ಉಪಯೋಗ ಇಲ್ಲ. ಈ ತುದಿಲಿಂದ ಆ ತುದಿತನ ಹೋಗಿ ಮತ್ತೆ ಇನ್ನೊಂದ್ಸಾರಿ ಈ ತುದಿಲಿಂದ ಆತು ಇನ್ನೊಂದ್ಸಾರಿ ಓದಮ್ರಿ ಅಂದ್ರೆ ವಿಚಾರಸಾಗರ ಮತ್ ಓದ್ಲಿಕ್ಕೆ ಸಾಧ್ಯ ಅದ ಏನ್ರಿ? ಅದು ಸುಮ್ಮ ನ್ಯೂಸ್ ಪೇಪರ್ ಓದಿದ್ರೆ ಓದಬಹುದು ಅಷ್ಟೇ. ಈ ರೀತಿ ತತ್ವ ಚಿಂತನೆ ಮಾಡಿ ಮತ್ತೊಂದ್ಸಾರಿ ಅದಕ್ಕೆ ಅದ್ರೊಳಗೆ ಮುಣಗ್ಲಕ್ ಸಾಧ್ಯ ಅದ ಏನ್ರಿ? ನಿನ್ನೆ ಮಾಡಿದ್ದೆ ಇವತ್ತು ಮಾಡಕ್ ಆಗಂಗಿಲ್ಲ. ಬಹಳ ಬಹಳ ಗುರುತರವಾದಂತ ಜವಾಬ್ದಾರಿಯುತವಾದಂತ ಚಿಂತನ ಇದು. ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವತ್ತು ಹೇಳ್ತೀವಿ ಆವತ್ತೇ ಅದಕ್ಕೆ ಸಂಬಂಧಪಟ್ಟಂತ ಪರಿವರ್ತನೆಗಳು ಮಾಡ್ತೀವಿ. ಲೌಕಿಕ ವ್ಯವಹಾರಗಳು ಬೇಕಾದಷ್ಟು ಮಾಡಿ ಶಂಕರಾಚಾರ್ಯರೇ ಅಲೋ ಮಾಡ್ಯಾರ. ಆದ್ರೆ ಅದ್ರ ಬಗ್ಗೆ ಅದು ಕನಸಿದ್ದಂಗ ಅದೆಲ್ಲ ಸುಳ್ಳು ವ್ಯವಹಾರ ಅಂತ ತಿಳ್ಕೊ ಅಷ್ಟೇ. ತಿಳ್ಕೊಂಡು ಬ್ರಹ್ಮಜ್ಞಾನದ ಮುಣಗ ಚಲೋ ಅನಿಸ್ತದ ಇಲ್ಲ? ಇದು ಹೇಳೋದು ಉಪಯೋಗದ ಇಲ್ಲ? ಎಲ್ಲ ವ್ಯವಹಾರ ಬಿಟ್ಟು ಬಿಡ್ರಿ. ನೀವು ಬ್ರಹ್ಮಜ್ಞಾನಿಗಳಾಗಿ ಇಂಥ ಮಾತಾಡ್ಬೇಕೇನು, ಇಂಥ ವ್ಯವಹಾರ ಮಾಡ್ಬೇಕೇನು? ಮನೆಗೆ ಹೆಂಡ್ರ ಮಕ್ಕಳಿಗೆಲ್ಲ ಕನ್ಫ್ಯೂಸ್. ಇವಾಗ 3 ಹೊತ್ತು ಸತ್ಸಂಗ ಹೇಳ್ತಾನ, ನನಗೆ ನೋಡಿ ಬಾಯಿಗೆ ಬಂದಂಗೆ ಬೈತಾನ ಹೆಂಗ್ ಅಂತಿರ್ತಾವ. ಸತ್ಸಂಗ ಹೇಳೋ ನಾಲಿಗೆಗಿಂತ ಮಾತು ಬರಬಾರ್ದು ಅಂತಿರ್ತಾವ. ಅಲ್ಲಿ ವ್ಯವಹಾರ ಮಾಡೋ ಟೈಮ್ನಾಗ ಬರ್ತಾವ, ಬರಲೇಬೇಕು. ಅವು ಬಂದ್ರೆ ಅವ್ರು ನೆಟ್ಟಗಾಗ್ತಾರ. ಒಳ್ಳೆ ಮಾತಾಡಿ ನೆಟ್ಟಗಾಗ್ತಾರ, ಒಳ್ಳೆ ಮಾತಿನಿಂದ ಹೆಂಗ್ ನೆಟ್ಟಗಾಗ್ತಾರ. ಹೂವ ಪತ್ರಿ ಏರಿಸಿ ಪೂಜೆ ಮಾಡುವಾಗ ಸೌಮ್ಯವಾಗಿತ್ತು ಅಂತಂದ್ರೆ ಒಳ್ಳೆ ಮಾತಿನಾಗ ನೆಟ್ಟಗಾಗ್ತಾರ. ಮೆಟ್ಟು ತಗೊಂಡು ನಿಂದ್ರ ಟೈಮ್ನೊಳಗ ಅಯ್ಯೋ ಸತ್ಸಂಗ ಹೇಳೋರು ಮೆಟ್ಟು ತಗೊಂಡು ನಿಂದಿರಬಾರ್ದು ಅಂತಂದ್ರೆ ಹೆಂಗಾಗ್ತದೆ? ಅದರಿಂದ ನೆಟ್ಟಗಾಗಬೇಕಾದ ಇಡಬೇಕು, ವ್ಯವಹಾರ ಮಾಡಬೇಕು. ಆದ್ರೆ ಆ ವ್ಯವಹಾರ ಮಾಡಿ ದೊಡ್ಡದು ಪೌರುಷ ನಡಿಬಾರದು. ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಅಂತ ಹೇಳಿ ತಂದು ದೊಡ್ಡದೊಂದು ಘನತೆ ತೋರಿಸ್ಕೊಳ್ಳೋದಿಲ್ಲ ಅಲ್ಲಿ. ಅದೆಲ್ಲ ಕನಸಿನ ವ್ಯವಹಾರ, ಅದಷ್ಟೇ. ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಮನೆಯಾಗ ಚೆನ್ನಾಗಿರ್ಬೇಕು, ಹೊರಗೆ ಚೆನ್ನಾಗಿರ್ಬೇಕು, ಎಲ್ಲ ಕಡೆ ಚೆನ್ನಾಗಿರ್ಬೇಕು. ಆದ್ರೆ ವ್ಯವಹಾರ ಬಂದಾಗ ಯಾವುದನ್ನ ಹೆಂಗ್ ಹಚ್ಚಿಕ್ಕಿಡ್ಬೇಕು, ಯಾವುದನ್ನ ಹೆಂಗ್ ನೋಡ್ಕೋಬೇಕು, ಯಾವುದನ್ನ ಹೆಂಗ್ ಗೌರವಿಸ್ಬೇಕು, ಎಲ್ಲ ಓಟು ವ್ಯವಹಾರ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಅದ್ರಾಗೇನು ನಿಮ್ಮ ಮನಸ್ಸಿಗೆ ನೀವು ಮೆಟ್ಟು ಹೊಡ್ಕೊಳ್ಳೋ ಟೈಮಾಗ ನೀವು ಹೊಡ್ಕೋಬೇಕು. ಮಂದಿಗೆ ಗೊತ್ತು, ನಮ್ಮದಕ್ಕೆ ನಾವು ಹೊಡ್ಕೊಳ್ಳಂಗೆ ಇಲ್ಲ. ನಮ್ದು ಏನ್ ಮಾಡಿದ್ರು ಕ್ಷಮ ಭಾರಿ ಎಕ್ಸ್ಕ್ಯೂಸ್ ಮಾಡ್ಕೊತಿರ್ತೀವಿ. ಅದು ತಪ್ಪು. ನಾನ್ ತಪ್ಪು ಮಾಡಿದಾಗನು ಇನ್ನೊಬ್ರಿಗೆ ಏನ್ ಶಿಕ್ಷೆ ಕೊಡ್ತೀನಿ ಅದೇ ಶಿಕ್ಷೆ ನಾನು ಅನುಭವಿಸ್ಬೇಕು. ಬ್ರಹ್ಮಜ್ಞಾನಿ ಲಕ್ಷಣ ಹಂಗೆ ಇರ್ತದೆ. ಹಿಂಗಾಗಿ ಏನ್ ಮಾಡ್ಬೇಕು? ವ್ಯವಹಾರ ಕಾಲದಲ್ಲಿ ಜ್ಞಾನಿಯು ಕೂಡ ಪಶು ಅಂದರೆ ಅವಿವೇಕಿಯಾದ ಜನರಂತೆ ವ್ಯವಹಾರ ಮಾಡುತ್ತಾನೆ. ಆದ್ದರಿಂದಲೇ
ಮೇಲೆ ಹೇಳಲ್ಪಟ್ಟ ಯಾವ ಅರ್ಥವಿರುವುದೋ ಅದು ಸಂಭವಿಸುತ್ತದೆ. ಒಂದು ಇದ್ದಾಗ ಇನ್ನೊಂದಿಲ್ಲ. ಸ್ವಪ್ನ ಇದ್ದಾಗ ಜಾಗ್ರ ಇಲ್ಲ, ಜಾಗ್ರ ಇದ್ದಾಗ ಸ್ವಪ್ನ ಇಲ್ಲ, ಇರ್ತದೆ ಖರೆ. ಆದರೆ ಅವನು ಬಹಿರ್ಮುಖಿ ಆದಾಗ ಸ್ವಪ್ನದ ವ್ಯವಹಾರ ಅಂತ ತಿಳಿದು ಮಾಡ್ತಾನ, ಅಂತರ್ಮುಖಿ ಆದಾಗ ಜಾಗ್ರದ ವ್ಯವಹಾರ ಅಂತ ತಿಳಿದು ಮಾಡ್ತಾನ. ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಇನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ ಗುರುಗಳು. ಯಾವಾಗ? ನಾಳೆ. ಸಾರ್ಥಕನಿಂದ ಪಾಠ ಇವತ್ತಿಂದು ಏನು ಬ್ಯಾಸರ ಬ್ಯಾಸರ ಸತ್ಸಂಗ ಮಾಡ್ತಾರ, ಚಲೋ ಮಾತಾಡ್ತಾರ, ಚಲೋ ವಿಚಾರ ಇರ್ತಾವ. ಇವ್ರ ಬಾಯಿಲಿಂದ ಕೆಟ್ಟ ಮಾತು ಬರಬಾರ್ದು, ಕೆಟ್ಟ ಆಲೋಚನೆ ಬರಬಾರ್ದು, ಕೆಟ್ಟ ಕೆಲಸ ಆಗಬಾರ್ದು ಅನ್ನೋಂಥದ್ದು ಏನು ಕಂಡೀಷನ್ ಇಲ್ಲ. ಅಂತ ಪ್ರಸಂಗ ಬಂದಾಗ ಹಂಗೆ ನಡ್ಕೋಬೇಕು. ಮತ್ತು ಒಳ್ಳೆ ಬ್ರಹ್ಮಜ್ಞಾನದ ನೋಡ್ಬೇಕು. ಹೆಂಗದ ಎಷ್ಟು ಚಂದದ ನೋಡ್ರಿ. ಏನಾಗ್ತದ? ಸೂರ್ಯಪಾನ ಹೂವ ಬಹಿರ್ಮುಖಿ ಆಗ್ತದ, ಅಂತರ್ಮುಖಿ ಆಗ್ತದ, ಬಹಿರ್ಮುಖಿ ಆಗ್ತದ, ಅಂತರ್ಮುಖಿ ಆಗ್ತದ. ಸೂರ್ಯ ಕಡೆ 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 ಓದ್ತಾನ 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 ವಾದಂಗ ಇದ್ರದ್ದು ಮುಖ ಮಾಡ್ಕೋತ ಹೋಗಿ 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 ಯಾವಾಗ ಅದಕ್ಕೆ ಎಲ್ಲಿ ತನ ಇದು ನಡೀತದ ಅಂತರ್ಮುಖಿ ಬಹಿರ್ಮುಖಿ ನಾಟಕ ಪರಿಪೂರ್ಣತೆ ಬರುತ್ತಂತ. ಯಾವಾಗ ಪರಿಪೂರ್ಣತೆ ಬಂತು, ಸೂರ್ಯಪಾನ ಹೂವುಗಳೆಲ್ಲ ಒಣಗಿ ನಿಂತಂತ ಸೂರ್ಯಪಾನ ಹೂವಿಂದ ಫೋಟೋ ತಕ್ಕೋರೆ ಒಂದು ಹೆಂಗಿರ್ತದ ಅದ್ರ ಮುಖ ಎಲ್ಲ ಬಹಿರ್ಮುಖಿ ಆಗ ಚಾನ್ಸೇ ಇಲ್ಲ. ಅಂತರ್ಮುಖಿಯಾಗಿ ತನ್ನೊಳಗೆ ತಾನು ತಲೆಬಾಗಿಸಿ ಹೆಂಗ್ ಕೂತಿರ್ತಾವ ಹೂವುಗಳು, ತಲೆಬಾಗಿಸಿ ಒಣಗಿ ನಿಂತಿರ್ತಾವ ಇಲ್ಲ. ಅಂತರ್ಮುಖಿಯಾಗಿ ಪೂರ್ತಿ ಬಾಯಿ ತನ್ನೊಳಗೆ ತಾನು ಅಂತರ್ಮುಖಿ ಆಗಿರ್ತಾವ. ಅವು ಮತ್ ಬಹಿರ್ಮುಖಿ ಆಗ ಚಾನ್ಸೇ ಇಲ್ಲ. ಹಿಂಗಾಗಿ ಒಳಗ ಚಿದಾಭಾಸ ಎಲ್ಲಿ ತನ ಇರ್ತಾನ, ಎಲ್ಲಿ ತನಕ ನಿಮ್ಮದು ವಿಶಿಷ್ಟ ಚೇತನ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತದ, ಅಲ್ಲಿ ತನಕ ಏನ್ ಮಾಡ್ತಿರ್ತದ ಅಂತರ್ಮುಖಿ ಬಹಿರ್ಮುಖಿ ನೋಡಬರ್ತದೆ. ಆಮೇಲೆ ಮುಂದೆ ಒಂದು ಪರಿಪೂರ್ಣತೆಯ ಸ್ಥಿತಿ ಬಂದತ್ನಾಗ ನಿರಂಕುಶ ತೃಪ್ತಿ ಆದಾಗ ಏನಾಗ್ಬಿಡ್ತದ? ಬಹಿರ್ಮುಖಿ ಆಗದೆ ಬೇಕಾಗಿಲ್ಲ ನಡೆಯಪ್ಪ, ಈ ಜಗತ್ತೇ ಸುಳ್ಳದ, ಅಲ್ಲಿ ಏನಾದ್ರೇನು ಏನ್ ಬಿಟ್ರೇನು ನಮ್ಗೆ ಏನ್ ಸಂಬಂಧದು ಅಂತೇಳಿ ಅವ ಏನ್ ಮಾಡ್ತಾನ? ಎಲ್ಲ ಲೌಕಿಕ ವ್ಯವಹಾರಗಳನ್ನ ತ್ಯಾಗ ಮಾಡಿ ತನ್ನೊಳಗೆ ತಾನು ಪರಿಪೂರ್ಣವಾಗಿ ಉಳಿತಾನ. ಬಹಿರ್ಮುಖಿ ಆಗ ಪ್ರಶ್ನೆನೆ ಬರಲಾರ್ದಂಥದ್ದು ಒಂದು ಸ್ಟೇಜ್ ಬರ್ತದೆ. ಅವಾಗವಾಗ ಬಹಿರ್ಮುಖಿ ಆಗಂತ ರೂಢಿಯರೇ ಮಾಡ್ಕೊಳ್ರಿ ಅಂತ ಈಗಿನ ಸ್ಥಿತಿ ಒಳಗದ ಈಗ ಹೇಳ್ತಾ ಇರೋದು. ಇಲ್ಲ ಅಂತರ್ಮುಖಿ ಆಗದ, ಬಹಿರ್ಮುಖಿ ಅಂತೂ ಇರ್ತೀರಿ. ಯಾವ ಒಂದ್ ಸ್ವಲ್ಪ ಅವಾಗ ಅಂತರ್ಮುಖಿ ಆಗದ ರೂಢಿ ಮಾಡ್ಕೊಳ್ರಿ. ಅಂತರ್ಮುಖಿ ಆಗದ ಟೇಸ್ಟ್ ನಿಮ್ಗೆ ಹತ್ತಿತ್ತು ಅಂತಂದ್ರ ಬಹಿರ್ಮುಖಿ ಆಗ್ಲಕ್ ಹೋಗಂಗಿಲ್ಲ. ಬಹಿರ್ಮುಖಿ ಯಾಕೆ ಆಗ್ತೀರಿ ಅಂದ್ರೆ ಅಂತರ್ಮುಖಿ ಆಗಿದ್ದರು ಟೇಸ್ಟ್ ಇನ್ನ ಪರ್ಫೆಕ್ಟ್ ಆಗಿ ಹತ್ತಿಲ್ಲ ನಿಮಗೆ. ಮನೆಗೆ ಟಿವಿ ಇತ್ತಂದ್ರೆ ಹೊರಗಿನ ಮಂದಿ ಮನೆ ಟಿವಿ ನೋಡ್ಲಿಕ್ಕೆ ಯಾಕೆ ಹೋಗ್ತೀರಿ ನೀವು? ನಿಮ್ ಮನೆ ಟಿವಿ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಾಗಿದೆ ಇನ್ನ. ಹೀಗಾಗಿ ನೀವು ಅಂತರ್ಮುಖಿ ಆದವರು ಬಹಿರ್ಮುಖಿ ಆಗೋದು, ಬಹಿರ್ಮುಖಿ ಆದವರು ಅಂತರ್ಮುಖಿ ಆಗೋದು ಮಾಡ್ಕೋತ ಇರ್ರಿ. ಒಂದು ದಿನ ಬರ್ತದೆ ನಿಮ್ಗೆ ಬಹಿರ್ಮುಖಿ ಆಗ್ಲಾರ್ದೆ ಬರೀ ಅಂತರ್ಮುಖಿ ಆಗಿರೋಂಥ ಒಂದು ನಿರಂಕುಶ ತೃಪ್ತಿ, ಸರ್ವ ದುಃಖ ನಿವೃತ್ತಿ ಒಂದು ದಿನ ಬರ್ತದ. ಅದು ಬರೋ ತನಕ ಹಿಂಗೆ ಮಾಡ್ಕೋತೀರಿ. ಅಂತರ್ಮುಖಿ ಆಗಂತ ಪ್ರಾಕ್ಟೀಸ್ ಬಿಡಬೇಡ್ರಿ. ಹೆಚ್ಚು 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 ಎಷ್ಟು ಟೈಮ್ ಸಾಧ್ಯದ ಅಷ್ಟು ಸಮಯ, ಅಷ್ಟು ಆಯುಷ್ಯ, ಅಷ್ಟು ನಿಮ್ಮ ಶ್ರಮ ಎಲ್ಲವೂ ಅಂತರ್ಮುಖ ತತ್ವ ಚಿಂತನದಲ್ಲಿ ತೊಡಗಿದ್ರು. ಒಂದು ದಿನ ಬರ್ತದೆ ಬಹಿರ್ಮುಖಿ ಆಗದೇ ಅವಶ್ಯಕತೆ ಇಲ್ಲ ನನಗಂತೂ ಅಂತ ಸ್ಟೇಜ್ ಬರೋ ತನಕ ಇದು ಮಾಡ್ಕೊತ ಹೋಗ್ಬೇಕು. ಈಗಲೂ ಬಹಿರ್ಮುಖಿ ವ್ಯವಹಾರ ಹೆಂಗೆ ತಿಳ್ಕೋಬೇಕಂದ್ರೆ ಕನಸಿನ ವ್ಯವಹಾರಗಳಂತ ತಿಳಿದು ಮಾಡಬೇಕು. ಈಗ ನಮ್ಮ ಸ್ಥಿತಿಗತಿಗಳಿಗೆ ಅನುವಿನಲ್ಲಿ ತಗೊಂಡು ನಾವು ಹೆಂಗದೀವಿ ಹಂಗೇ ನಮ್ಮ ಜೊತೆಗೆ ಹೆಜ್ಜೆ ಹಾಕೋತ ಆಡ್ಬೇಕಂತಾರ. ಮಾಡು, ಸಂಸಾರ ಮಾಡು, ಜಗಳ ಮಾಡು, ಹೊಡೆದಾಡು, ಏನ್ ಮಾಡ್ತೀವಿ ಮಾಡು, ಆದ್ರೆ ಆತ್ಮಜ್ಞಾನ ಚಿಂತನೆ ಬಿಡಬೇಡಪ್ಪ, ಇದು ಮಾಡ್ಕೋತಿರು ಅಂತ ಹೆಂಗ್ ಹೇಳ್ತಾರ ನೋಡ್ರಿ. ಈಗ ಶಂಕರಾಚಾರ್ಯರ ಟೆಕ್ನಿಕ್ ಹೆಂಗ ಅದನ್ನೇ ಇವ್ರು ಪರ್ಫೆಕ್ಟ್ ಆಗಿ ನಿತ್ಯಂಗಾಸರು ಅವರ ಶಂಕರಾಚಾರ್ಯರ ಹೆಜ್ಜೆಗಳನ್ನು ಸೂಕ್ಷ್ಮವಾಗಿ ತಿಳ್ಕೊಂಡು ಮಾಡಿದ್ದಾರೆ. ಅವ್ರೇನಾದ್ರು ಶಂಕರಾಚಾರ್ಯರ ವಚನಾಂಕಿತ ಮಾಡಿ ಪ್ರತಿಯೊಂದಕ್ಕ ಶಂಕರಾಚಾರ್ಯ ಹೆಸರು ಬರ್ಕೊಂಡಾನ, ನಿತ್ಯಂಗಾಸ ತನ್ನ ಹೆಸರು ಬರ್ಕೊಂಡಾನ. ಏನೇನು ಇಲ್ಲ, ಅವ್ರ ನಾಮ ರೂಪ ಯಾವುದು ಹೇಳಲಾರ್ದು ಕೇವಲ ಶುದ್ಧ ಬ್ರಹ್ಮಜ್ಞಾನ ಹೇಳೋಗ್ಯಾರ.
ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಓಂ ಇದುವರೆಗೆ ಶುದ್ಧ ಬ್ರಹ್ಮ